ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲ್ಲಿ ನಾವು ಇದು ಬಂದ್ಬಿಟ್ಟು ನಮ್ಮ ಮೊದಲನೇ ವಿಡಿಯೋ ಸೈಬರ್ ಸೆಕ್ಯೂರಿಟಿ ಮತ್ತು ಎಥಿಕಲ್ ಹ್ಯಾಕಿಂಗ್ ಬೇಸಿಕ್ ಟು ಇಂಟರ್ಮೀಡಿಯೇಟ್ನ ಮೊದಲನೇ ಮಾಡ್ಯೂಲ್ ಮತ್ತು ಮೊದಲನೇ ವಿಡಿಯೋ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ನಿಮ್ಮ ಫೋನ್ನ ಕೈಯಲ್ಲಿ ಇಟ್ಕೊಳ್ಳಿ, ಲಾಕ್ ಸ್ಕ್ರೀನ್ನ ನೋಡಿ, ಓಕೆನಾ. ಈಗ ಅದು ಲಾಕ್ ಆಗಿದೆ, ಓಕೆನಾ. ಒಂದು ವೇಳೆ ನೀವು ನಿಮ್ಮ ಲಾಕನ್ನು ಓಪನ್ ಮಾಡಿ ಯಾರ ಕೈಗೆ ಕೊಟ್ರಿ, ಯಾರು ಬಂದು ನಮಗೆ ಕಾಲ್ ಮಾಡಬೇಕು ಸರ್, ಕಾಲ್ ಮಾಡಬೇಕು ಮೇಡಮ್, ಒಂದು 5 ಮಿನಿಟ್ಸ್, ಒಂದು ನಿಮಿಷ ಕೊಡ್ರಿ ಫೋನ್ನ ಅಂತ ನಿಮ್ಮ ಫೋನ್ನ ಇಸ್ಕೊಂಡ್ರು, ನೀವು ಫೋನ್ನ ಓಪನ್ ಮಾಡಿ ನೀವು ಕೊಡ್ತೀರಾ, ಓಕೆನಾ. ಹಾಗೆ ಕಾಲ್ ಮಾಡ್ಬೋದು, ಆದರೆ ನೀವು ಫೋನ್ನ ಓಪನ್ ಮಾಡಿ ಕೊಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಈಗ ನೀವು ಓಪನ್ ಮಾಡಿ ಕೊಟ್ಟಿದ್ದೀರಾ, ಅವರು ನಿಮ್ಮ ಫೋನಲ್ಲಿ ಏನು ಮಾಡ್ಬೋದು, 5 ನಿಮಿಷ ಹಿಂಗೆ ಇಸ್ಕೊಂಡು ಸೈಡಿಗೆ ಹೋಗ್ತಾರೆ. ಒಂದೇ ನಿಮಿಷ ಒಂದು ಕೊಡಿ, ನಿಮ್ಗೆ ಕಾಲ್ ಮಾಡಬೇಕು ಅಂತ 1 ನಿಮಿಷ ಅಂತ ಇಸ್ಕೊಂತಾರೆ. ಹೊತ್ತು ಮಾತಾಡ್ತಾರೆ, ಓಕೆನಾ. 3 to 4 ಮಿನಿಟ್ಸ್ ಮಾತಾಡ್ತಾರೆ ನಿಮ್ಮ ಮುಂದೆ, ಆಯ್ತಾ. ಅವ್ರು ಸ್ಪೀಕರ್ದಾಗ ಇಟ್ಟರೆ ಮಾತಾಡಲಿ, ಸ್ಪೀಕರ್ದಾಗ ಇಟ್ಟವ್ರು ಬ್ಯಾಕ್ಗ್ರೌಂಡ್ನಾಗ ಏನಾರ ಮಾಡಿದ್ರೆ, ಓಕೆನಾ. ಮೆನಿ ಪಾಸಿಬಿಲಿಟೀಸ್, ಹಂಗಂದ್ರೆ ಭಾಳ ಪಾಸಿಬಿಲಿಟೀಸ್ ಇರುತ್ತೆ, ಏನು ಬೇಕಾದರೂ ಮಾಡ್ಬೋದು. ನಿಮ್ಮ ಫೋನ್ ಅನ್ಲಾಕ್ ಇದೆ ಈಗ, ಓಕೆನಾ. ಅವರು ಲೈಕ್ ಕಾಲ್ ಒಳಗಡೆ ಹೋಗ್ಬಿಟ್ಟು ಫೋನ್ ನಂಬರಲ್ಲಿ ಹೋಗಿ ಪರ್ಟಿಕ್ಯುಲರ್ ಕೋರ್ಸ್ನ ಎಕ್ಸಿಕ್ಯೂಟ್ ಮಾಡಿಬಿಟ್ರೆ ನಿಮ್ಮದು ಕಾಲ್ ಫಾರ್ವರ್ಡಿಂಗ್ ಆಗುತ್ತೆ, SMS ಫಾರ್ವರ್ಡಿಂಗ್ ಆಗುತ್ತೆ. ಆ ಥರ ಬೇರೆ ಬೇರೆ ವಿಧಾನಗಳು ಇರುತ್ತೆ. ಅದೇ ರೀತಿಯಾಗಿ ನೀವೇನಾರು ಒಂದು ಫೋನ್ ಕೊಟ್ಟಿದ್ದೀರಾ ಅಂದರೆ ಅವರು ನಿಮ್ಮ ಫೋನಲ್ಲಿ ಏನು ಬೇಕಾದರೂ 5 ನಿಮಿಷದೊಳಗೆ ಮಾಡ್ಬೋದು. ಅದೇ ರೀತಿಯಾಗಿ ಈಗ ನಿಮ್ಮ ಫೋನ್ ಒಳಗಡೆ ಏನೇನೆಲ್ಲ ಡೀಟೇಲ್ ಇದೆ, ನಿಮ್ಮದು ಒಂದ್ಸಲ ಬ್ಯಾಂಕಿಂಗ್ ಆ್ಯಪ್ನ ನೋಡಿ, ಓಕೆನಾ. ಬ್ಯಾಂಕಿಂಗ್ ಆ್ಯಪ್ ಇರುತ್ತೆ, ಅಥವಾ ಸ್ಟೂಡೆಂಟ್ ಆಗಿರೋ ಕಾಲೇಜ್ ಪೋರ್ಟಲ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಇಮೇಲ್ ಇದೆ. ಅದ್ರೊಳಗೆ ಯಾವುದು ಬೇಕಾದರೂ ಟಾರ್ಗೆಟ್ ಮಾಡ್ಬೋದು, ಬರೀ ಒಂದು ಆ್ಯಪ್ ಅಲ್ಲ. ಅಥವಾ ಅವ್ರ ಫೋನೇ ಟಾರ್ಗೆಟ್ ಮಾಡಿದ್ರೆ ಅವ್ರ ಹತ್ರ ನಿಮ್ಗೆ ಇಡೀ ಫೋನಿನ ಆ್ಯಕ್ಸಸ್ ಇರುತ್ತೆ, ಓಕೆನಾ. ಸೊ ಈಗ ದಿನನಿತ್ಯದಲ್ಲಿ ಸೈಬರ್ ಸೆಕ್ಯೂರಿಟಿ ಅನ್ನೋದು ಈಗ ಎಷ್ಟು ಏನಂದ್ರೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ ನಾವು ಭಾಳ ಪ್ರತಿಯೊಂದು ಆ್ಯಪ್ ಆಗಿರ್ಬೋದು, ಪ್ರತಿಯೊಂದು ಇಮೇಲ್ ಆಗಿರ್ಬೋದು, UPI ರಿಲೇಟೆಡ್, UPI ಬ್ಯಾಂಕಿಂಗ್ ಆಗಿರ್ಬೋದು, ಓಕೆನಾ. ನೋಡಿ ಇಲ್ಲಿದೆ, ಓಕೆನಾ. ಸ್ಮಾರ್ಟ್ ಫೋನ್ ಒಳಗಡೆ ಕಾಂಟ್ಯಾಕ್ಟ್ಸ್ ಇರುತ್ತೆ, ಓಕೆನಾ. ಕಾಂಟ್ಯಾಕ್ಟ್ಸು, ಫೋಟೋಸ್, ಆ್ಯಪ್ ಎಲ್ಲ ಇರುತ್ತೆ. ಅದರೊಳಗಡೆ ಇಮೇಲ್ ಪ್ರೈಮರಿ. ಏನು ನಿಮ್ದು ಆನ್ಲೈನ್ ಒಳಗಡೆ ನೀವು ಒಬ್ರು ಆನ್ಲೈನ್ ಒಳಗೆ ಇದ್ದೀರಾ ಅಂದರೆ ನಿಮ್ದು ಇಮೇಲ್ ಇದ್ದೇ ಇರುತ್ತೆ. ನಿಮ್ಮ ಫೇಸ್ಬುಕ್ ID ಇದೆಯಾ, ಫೇಸ್ಬುಕ್ಕಿಗೆ ಏನಿರುತ್ತೆ, Gmail ಇರುತ್ತೆ. ಇನ್ಸ್ಟಾಗ್ರಾಮ್ದಲ್ಲಿ ಇದ್ದೀರಾ, ಇನ್ಸ್ಟಾಗ್ರಾಮ್ಗೆ ಏನು ಕೊಟ್ಟಿರ್ತಾರೆ, ಇಮೇಲ್ ಮತ್ತು ಫೋನ್ ನಂಬರ್ ಕೊಟ್ಟಿರ್ತೀರಾ. ಅದೇ ರೀತಿಯಾಗಿ ಕಾಲೇಜಲ್ಲಿ ನಿಮ್ದು ಗ್ರೇಡ್ಸು, ಕ್ವಾರ್ಟರ್ಸು, ಅಟೆಂಡೆನ್ಸ್ ನೋಡೋದಕ್ಕೆ ಏನು ಬೇಕು, ನಿಮ್ದೆಲ್ಲ ಈಗ ಸಾರಿ ನಿಮ್ಮ ಸ್ಕೂಲಿನ ಡಾಕ್ಯುಮೆಂಟ್ಸು ಅದ್ರ ಎಲ್ಲ ಆನ್ಲೈನ್ ಮಾರ್ಕ್ಸ್ ನೋಡ್ಬೇಕಂದ್ರೆ ನಿಮಗೆ ಕಾಲೇಜ್ ಪೋರ್ಟಲ್ ಆ್ಯಪ್ ಬೇಕೇ ಬೇಕು. ಅದೇ ರೀತಿಯಾಗಿ ನಿಮ್ಗೆ ಏನಾರ ಪೇಮೆಂಟ್ ಮಾಡಬೇಕು ಅಂದರೆ ನಿಮಗೆ ಏನು ಬೇಕು, UPI ಮತ್ತು ಬ್ಯಾಂಕಿಂಗು, ನೆಟ್ ಬ್ಯಾಂಕಿಂಗು, ಅದ್ರ ರಿಲೇಟೆಡ್ ಎಲ್ಲ ಏನಿರಬೇಕು ನಿಮಗೆ ಗೊತ್ತಿರಬೇಕು, ಹೌದಾ. ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಾ, ವಿಸಿಬಲ್ ಹಂಗಂದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮದು ಏನೇನು ಗುರುತುಗಳಿರ್ತಾವಲ್ಲ ಅದೆಲ್ಲ ಏನಾಗುತ್ತೆ, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಎಲ್ಲ ಅಲ್ಲಿ ಲೈಕ್ ವಿಸಿಬಲ್ ಆಗಿ ಕಾಣ್ತಾ ಇರ್ತವೆ. ಅದೇ ರೀತಿಯಾಗಿ ಕ್ಲೌಡ್ ಸ್ಟೋರೇಜ್, ನಿಮ್ಮದು ಗೂಗಲ್ ಕ್ಲೌಡ್ ಬರುತ್ತಲ್ಲ ಹಂಗೆ. ಈಗ ನಿಮ್ದು ನಾರ್ಮಲ್ ಫೋಟೋಸ್ ನೀವು ಸ್ಮಾರ್ಟ್ಫೋನಲ್ಲಿ ಇಟ್ಟಿರಲ್ಲ, ನೀವು ಒಂದೊಂದ್ಸಲ ಡಿಲೀಟ್ ಮಾಡಿದ್ರೂ ಅದು ಎಲ್ಲಿರುತ್ತೆ, ಕ್ಲೌಡ್ ಸ್ಟೋರೇಜಲ್ಲಿ ಆಟೋಮೆಟಿಕ್ ಬ್ಯಾಕಪ್ ಆನ್ ಆಗಿದ್ರೆ ಅಲ್ಲಿ ಸ್ಟೋರ್ ಆಗಿರುತ್ತೆ, ಓಕೆನಾ. ನಿಮ್ದು ಏನೇನು ಫೈಲ್ಗಳಾಗಿರ್ಬೋದು, ಆನ್ಲೈನ್ ರಿಲೇಟೆಡ್ ಏನಾರ ದಾಖಲೆಗಳು, ಏನಾರ ಬ್ಯಾಕಪ್ಸು ಅದ್ರ ರಿಲೇಟೆಡ್ ಏನಾರು ಇದ್ರೆ ಅದೆಲ್ಲ ಏನಿರುತ್ತೆ ಕ್ಲೌಡ್ ಸ್ಟೋರೇಜ್ ಒಳಗಡೆ ಸೇವ್ ಆಗಿರುತ್ತೆ. ಅದೇ ರೀತಿಯಾಗಿ ಇವೆಲ್ಲ ಏನಿರುತ್ತೆ ಅಂದರೆ ಈಗ ಸೈಬರ್ ಕ್ರಿಮಿನಲ್ಸ್ಗಳಿಗೆ ಇದು ಇಷ್ಟರೊಳಗಡೆ ಅವ್ರು ಯಾವ್ದಾರ ಒಂದನ್ನ ಟಾರ್ಗೆಟ್ ಮಾಡ್ಬೋದು. ಅವ್ರು ಏನಾರು ಈಗ ಇಮೇಲ್ ಟಾರ್ಗೆಟ್ ಮಾಡಿದ್ರೆ ಅಂದರೆ ಇಮೇಲ್ ರಿಲೇಟೆಡ್ ಏನೇನು ಡೇಟಾಸ್ ಇರುತ್ತಲ್ಲ, ಇಮೇಲ್ ರಿಲೇಟೆಡ್ ಏನು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಇರುತ್ತೆ, ಆಮೇಲೆ ಇಮೇಲ್ ಪಾಸ್ವರ್ಡ್ಸ್ ಇರುತ್ತೆ, ಆಮೇಲೆ ಇಮೇಲ್ ಭಾಳ ಪ್ಲಾಟ್ಫಾರ್ಮ್ ವೆಬ್ಸೈಟ್, ಆಲ್ಮೋಸ್ಟ್ ಆಲ್ ವೆಬ್ಸೈಟು ಒಳಗಡೆ ಎಲ್ಲ ಏನು ಮಾಡಿರ್ತಾರೆ, ನೀವು ಇಮೇಲಿಂದನೇ ಲಾಗಿನ್ ಸೈನ್ ಅಪ್ ಮಾಡಿರ್ತೀರಾ, ಓಕೆನಾ. ಆ ಇಮೇಲಿಂದ ನಿಮಗೆ ಭಾಳಷ್ಟು ನಷ್ಟ ಸಿಗುತ್ತೆ. ಅದೇನಾರಲ್ಲಿ ಅಕಸ್ಮಾತ್ ಕ್ರ್ಯಾಕ್ ಆದರೆ ಅಥವಾ ಬ್ರೀಚ್ ಆದರೆ ಬೇರೆ ಕಂಪ್ನಿಗಳಿಂದ, ಓಕೆನಾ. ಅದೇ ರೀತಿಯಾಗಿ UPI ಬ್ಯಾಂಕಿಂಗ್, UPIದು ಏನು ಪಿನ್ ಅದೆಲ್ಲ ಹಾಕ್ತಾರೆ ಗೊತ್ತಾ. ಅದೇ ರೀತಿಯಾಗಿ ಈಗ ನೋಕಿಯಾದವರು ಬಂದ್ಬಿಟ್ಟು ಒಂದು ಫೋನ್ನ ಬಿಟ್ಟಿದ್ರು, ಓಕೆನಾ. ಅದರೊಳಗಡೆ UPI ಇನ್ಬಿಲ್ಟ್, ನೀವು ಫೋನ್ ನಂಬರ್ ಕೀಪ್ಯಾಡ್ ಒಳಗಡೆನೆ ಫೋನ್ ನಂಬರ್ ಹಾಕಿ ಪಿನ್ ಹಾಕಿದ್ರೆ ಬಂದ್ಬಿಡುತ್ತೆ. ಅದೇ ರೀತಿಯಾಗಿ ಈಗ ನೀವೇನಾರ UPI ಆ್ಯಪ್ ಒಳಗೆ 6 ಡಿಜಿಟ್ ಏನಾರ ಪಿನ್ ಮರ್ತೋದ್ರೆ ನಿಮಗೆ ರೀಸೆಟ್ ಮಾಡ್ಬೇಕಂದ್ರೆ ನಿಮ್ಮ ಸಿಮ್ಮಿಗೆ OTP ಬರುತ್ತೆ, ಓಕೆನಾ. ಅದೇ ರೀತಿಯಾಗಿ OTP ಬಂದರೆ ನೀವೇನು ಮಾಡೋದು, ಪರ್ಟಿಕ್ಯುಲರ್ ಪಿನ್ನ ರೀಸೆಟ್ ಮಾಡ್ಬೋದು. ಆ ಪರ್ಟಿಕ್ಯುಲರ್ ಮೆಥಡ್ ಯೂಸ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಸೈಬರ್ ಕ್ರಿಮಿನಲ್ಗಳು ನಿಮ್ಮ ಬ್ಯಾಂಕ್ ಅಕೌಂಟ್ನ ಖಾಲಿ ಮಾಡ್ತಾರೆ. ಅದ್ರದ್ದು ಒಂದು ಕೇಸ್ ಡೀಟೇಲ್ ಇದೆ, ಓಕೆನಾ. ಅದ್ರದ್ದು ಒಂದು ಲಾಸ್ಟಿಗೆ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಅದು ಬಿಟ್ಟರೆ ಕಾಲೇಜ್ ಪೋರ್ಟಲಲ್ಲಿ ನಾರ್ಮಲ್ ಕಾಲೇಜಸ್ ಏನು ಮಾಡಿರ್ತಾರೆ, 1 2 3 4 5 6 ಅಂತ ಹಾಕಿರ್ತಾರೆ, 1 to 8 ಹಾಕಿರ್ತಾರೆ, ಓಕೆನಾ. ಅದರಿಂದ ಬೇರೆಯವರು ನಿಮ್ಮದು ಪರ್ಟಿಕ್ಯುಲರ್ದು ನಿಮ್ಮದು ಯೂನಿವರ್ಸಿಟಿ ನಂಬರ್ ಇರುತ್ತಲ್ಲ, ರಿಜಿಸ್ಟರ್ ನಂಬರ್, ಅದನ್ನ ಹಾಕ್ಬಿಟ್ಟು 1 2 3 4 5 6 ಹೇಳ್ಬಿಟ್ರೆ ಆಯಿತು.
ನಿಮ್ದು ಕಾಲೇಜಿಂದ ಇಷ್ಟು ನೀವು ಇಷ್ಟು 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಏನೇನು ಡಿಗ್ರಿ ಮಾಡಿರ್ತೀರಾ, ಎಷ್ಟು ಮಾರ್ಕ್ಸು ಏನು ಎಲ್ಲ ನೋಡ್ಬಿಡ್ತಾರೆ ಅವರು. ಓಕೆನಾ, ನಿಮ್ದು ಕೊಟ್ಟಿರೋದು ಕಾಲೇಜಿಗೆ ಫೀಸು ಎಲ್ಲ ಕಾಣಿಸುತ್ತೆ ಪೋರ್ಟಲ್ ಒಳಗಡೆ. ಓಕೆನಾ, ಅದನ್ನು ನಿಮ್ದು ಪರ್ಟಿಕ್ಯುಲರ್ ಡಾಟಾ ಲೀಕ್ ಆದಂಗೆ, ಹೌದಾ, ಪರ್ಸನಲ್ ಡೀಟೇಲ್ಸ್ ಲೀಕ್ ಆಗ್ಬಿಡುತ್ತೆ. ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಹಾಕ್ತೀರಾ, ಪರ್ಸನಲ್ ಡೀಟೇಲ್ಸ್ ಹಾಕ್ತೀರಾ, ಬೇರೆಯವ್ರಿಗೆ ಮೆಸೇಜ್ ಮಾಡಿರ್ತೀರಾ. ಸೋಷಿಯಲ್ ಮೀಡಿಯಾಲಿ ಎದಕ್ಕೆ ಲಿಂಕ್ ಇರುತ್ತೆ? ಫೋನ್ ನಂಬರು ಮತ್ತು ಇಮೇಲಿಗೆ ಲಿಂಕ್ ಇರುತ್ತೆ. ಇಮೇಲಿಂದ ಪಾಸ್ವರ್ಡ್ ಹೋದ್ರೆ ಏನಾಗುತ್ತೆ? ಫೋನ್ ನಂಬರು ಲೀಕ್ ಆಗುತ್ತೆ. ಸೇಮ್ ಆಸ್ ಇಟ್ ಈಸ್. ಅದೇ ರೀತಿಯಾಗಿ ಕ್ಲೌಡ್ ಸ್ಟೋರೇಜಲ್ಲಿ ಏನಿರುತ್ತೆ? ಮೇನ್ಲಿ ನಿಮ್ಮ ಫೈಲ್ಸು, ಡಾಕ್ಯುಮೆಂಟ್ಸು, ಫೋಟೋಸು, ಈವನ್ ಕಾಂಟ್ಯಾಕ್ಟ್ಸ್ ಕೂಡ ಅಲ್ಲೇ ಸ್ಟೋರ್ ಆಗಿರುತ್ತೆ. ನಿಮ್ಗೆ ಯಾರು ಜಿಮೇಲು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರ್ತೀರ ಗೊತ್ತಾ, ಅವಾಗ ಏನಾಗಿರುತ್ತೆ ಹೇಳು? ನಿಮ್ಮ ಕಾಂಟ್ಯಾಕ್ಟ್ಸ್ ಇರಲ್ಲ, ಏನಾಗಿರುತ್ತೆ, ನಿಮ್ಮ ಫ್ರೆಂಡ್ಸಿಗೆ ಜಿಮೇಲಿಗೂ ಲಿಂಕ್ ಆಗ್ಬಿಟ್ಟಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮದೇ ಮನೆಗಿರೋದು ನಿಮ್ಮ ಅಪ್ಪಾಜಿ ಅಮ್ಮಂದು ಏನಾದ್ರು ಜಿಮೇಲ್ ನಿಮ್ಮ ಫೋನಲ್ಲಿ ಹಾಕೊಂಡ್ರೆ, ಅವ್ರ ಫೋನ್ ಜಿಮೇಲ್ ಎಲ್ಲಿ ಏನು ಸ್ಟೋರ್ ಆಗಿರುತ್ತಲ್ಲ ಕಾಂಟ್ಯಾಕ್ಟ್ಸ್, ಅದು ನಿಮ್ಮ ಫೋನಲ್ಲಿ ಕಾಣಕ್ಕೆ ಸ್ಟಾರ್ಟ್ ಆಗ್ತವೆ. ಓಕೆನಾ, ಆಮೇಲೆ ನೀವೇನಾದ್ರು ಡಿಲೀಟ್ ಮಾಡಿದ್ರೂ, ಅವ್ರ ಜಿಮೇಲ್ ತೆಗೆದ್ರೂ, ಅವ್ರದ್ದು ಏನು ಪರ್ಟಿಕ್ಯುಲರ್ ಕಾಂಟ್ಯಾಕ್ಟ್ಸ್ ಇರ್ತಲ್ಲ, ಅದು ನಿಮ್ಮ ಫೋನಲ್ಲಿ ಅಲ್ಲೇ ಬ್ಯಾಕಪ್ ಆಗ್ಬಿಡ್ತವೆ. ಒನ್ಸ್ ಹೆಂಗಂದ್ರೆ, ಈಗ ಜಿಮೇಲ್ ಎ ಆ್ಯಂಡ್ ಜಿಮೇಲ್ ಬಿ ಇದೆ ಅಂತ ಅನ್ಕೊಳ್ಳಿ. ಈ ಜಿಮೇಲ್ ನೀವು ಪರ್ಟಿಕ್ಯುಲರ್ ನಿಮ್ಮ ಫೋನಿಗೆ ಹಾಕೊಂಡ್ರಿ, ಅವಾಗ ಏನಾಗುತ್ತೆ, ಈ ಫೋನಲ್ಲಿರೋ ಕಾಂಟ್ಯಾಕ್ಟ್ಸ್ ಎಲ್ಲ ಬಿ ಫೋನಿಗೆ ಬರ್ತಿರ್ತಂಗೆ ಏನಾಗುತ್ತೆ, ಬಿ ಫೋನಿನ ಕ್ಲೌಡ್ ಸ್ಟೋರೇಜ್ ಇದೆಯಲ್ಲ, ಡಿಟೆಕ್ಟ್ ಮಾಡುತ್ತೆ, ಓಕೆ ಹೊಸ ಕಾಂಟ್ಯಾಕ್ಟ್ಸ್ ಬಂದಿದ್ದಾವೆ ಅಂತೇಳಿ. ಇವೆಲ್ಲ ಕಾಂಟ್ಯಾಕ್ಟ್ಸ್ ಏನು ಮಾಡುತ್ತೆ, ಬಿ ಫೋನಿಂದು ಪರ್ಟಿಕ್ಯುಲರ್ ಕ್ಲೌಡ್ ಸ್ಟೋರೇಜಿಗೆ ಸ್ಟೋರ್ ಮಾಡಿಬಿಡುತ್ತೆ. ಇವಾಗ ಏನು ಪ್ರಾಬ್ಲಮ್ಮು? ನೀವೀಗ ಇಲ್ಲಿಂದ ಮಧ್ಯಕ್ಕೆ ಇಷ್ಟು ಅಳಿಸಿದ್ರೂ ಇಲ್ಲ, ನಾವು ವಾಪಸ್ಸು ಡಿಲೀಟ್ ಮಾಡ್ತೀವಿ, ಪರ್ಟಿಕ್ಯುಲರ್ ತಗೊಂಡಿದ್ದು ಏನದು ಅವ್ರ ಜಿಮೇಲ್ ಐ ಡಿ ಅವ್ರಿಗೆ ವಾಪಸ್ ಕೊಡ್ತೀವಿ ಅಂದ್ರೂ, ಅವ್ರು ಒಂದ್ಸಲ ಇಲ್ಲಿ ಏನು ಸ್ಟೋರ್ ಆಗಿರುತ್ತಲ್ಲ ಅದೆಲ್ಲ ಕ್ಲೌಡಿಗೆ ಹೋಗಿರುತ್ತೆ. ಓಕೆನಾ, ಆ ರೀತಿನೂ ವರ್ಕ್ ಆಗುತ್ತೆ. ಇನ್ನು ಭಾಳ ರೀತಿಯಾಗಿರುತ್ತೆ. ಇದು ಅದರ ಒಂದು ಕೇಸ್ ಸ್ಮಾಲ್ ಹೇಳಿರೋದು ಎಕ್ಸಾಂಪಲ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸ್ಮಾಲ್ ಎಕ್ಸಾಂಪಲ್. ಓಕೆನಾ, ಈ ಎಕ್ಸಾಂಪಲ್ ಅಲ್ಲಿ ಏನಿದೆ, ಒಬ್ಬ ವ್ಯಕ್ತಿ ಇದ್ದಾಳೆ ಅನನ್ಯ ಅಂತ. ಏನಿದು? ಅನನ್ಯ ಅಂತ ಒಬ್ಬ ವ್ಯಕ್ತಿ ಇದ್ದಾಳೆ. ಇದು ಬಂದ್ಬಿಟ್ಟು ಫಿಕ್ಷನಲ್ ಸ್ಟೂಡೆಂಟ್. ಫಿಕ್ಷನಲ್ ಅಂದ್ರೆ ಕಾಲ್ಪನಿಕ ವ್ಯಕ್ತಿ. ಓಕೆನಾ, ಜಸ್ಟ್ ಇಮ್ಯಾಜಿನೇಷನ್ ಆಗಿ ಏನಿದೆ ಇಲ್ಲಿ, ಅವಳು ಬಂದ್ಬಿಟ್ಟು ಅವಳು ರೆಸ್ಯೂಮೆ ಆಗಿರ್ಬೋದು, ಸರ್ಟಿಫಿಕೇಟ್, ಅಸೈನ್ಮೆಂಟ್, ಫೋಟೋಸ್, ಬ್ಯಾಂಕಿಂಗ್ ಆ್ಯಪ್ಸು, ಸಿಂಗಲ್ ಫೋನ್ ಒಳಗಡೆನೆ ಎಲ್ಲ ಅವಳು ಸ್ಟೋರ್ ಮಾಡಿರ್ತಾಳೆ. ಓಕೆನಾ, ಹಂಗಂದ್ರೆ ಅವಳಿಗೆ ರೆಸ್ಯೂಮೆ ಆಗಿರ್ಬೋದು, ಆಮೇಲೆ ಕಾಲೇಜು ರಿಲೇಟೆಡ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಫೋಟೋಸ್ ಆಗಿರ್ಬೋದು, ಬ್ಯಾಂಕಿಂಗ್ ಅಪ್ಲಿಕೇಶನ್ ಅಲ್ಲಿ, ಆಮೇಲೆ ಅವೆಲ್ಲ ಏನ್ ಮಾಡಿರ್ತಾರೆ, ಒಂದೇ ಫೋನ್ ಒಳಗಡೆ ಇಟ್ಕೊಂಡಿರ್ತಾಳೆ. ಅವಳಿಗೆ ಈಗ ಒನ್ ಡಿವೈಸ್ ಇನ್ ಟ್ರೆಜರ್ ಚೆಸ್ಟ್ ಅಂಡ್ ಡಿಜಿಟಲ್ ಅಸೆಟ್. ಅಸೆಟ್ ಅಂದ್ರೆ ಆಸ್ತಿ ಅಂತ ಇಟ್ಕೊಳ್ಳಿ. ಅಸೆಟ್ ಅಂದ್ರೆ ಆಸ್ತಿ ಅಂತ. ಫಿಸಿಕಲಿ ಈಗೇನು ಆಸ್ತಿ ಇರುತ್ತಲ್ಲ ಮೆಟೀರಿಯಲ್, ಅದೇ ತರಾನೇ ಡಿಜಿಟಲ್ ಅಸೆಟ್ಸ್ ಅಂತಾನು ಕರಿತೀವಿ. ಓಕೆನಾ, ಈಗ ಟ್ರೆಜರ್ ಚೆಸ್ಟ್ ಅಂದ್ರೆ ಒಂದು ಟ್ರೆಜರ್ ಚೆಸ್ಟ್ ಅಂದ್ರೆ ಏನ್ ಹೇಳಿ, ಒಂದು ಇಲ್ಲಿ ನಾವು ಇದನ್ನ ಹೇಳ್ಬೋದು, ಒಂದು ಏನು ಬಾಕ್ಸ್ ಇದೆ. ಓಕೆನಾ, ಆ ಬಾಕ್ಸ್ ಒಳಗಡೆ ಬಂಗಾರ, ನಿಮ್ದು ಡಾಕ್ಯುಮೆಂಟ್ಸ್ ಎಲ್ಲ ಏನೇನ್ ಬೇಕಲ್ಲ, ವಜ್ರ ವೈಡೂರ್ಯ ಎಲ್ಲ ಒಂದು ಬಾಕ್ಸ್ ಒಳಗೆ ಇಟ್ಟಿದ್ದೀರಾ. ಓಕೆನಾ, ಇದೆಲ್ಲ ಏನಿದೆ ಒಂದೇ ಬಾಕ್ಸ್ ಅಲ್ಲಿ ಇದೆ, ನಿಮ್ಗೆ ಅಲ್ಲಿ ಇಲ್ಲಿ ಹುಡ್ಕೋದೇ ಬೇಡ. ಅದೇ ರೀತಿಯಾಗಿ ಫೋನ್ ಏನಿಲ್ಲಿ ಟ್ರೆಜರ್ ಚೆಸ್ಟ್, ಹಂಗಂದ್ರೆ ಅದು ಬಾಕ್ಸ್, ಅದು ಫೋನು. ಪರ್ಟಿಕ್ಯುಲರ್ ಆ ಫೋನ್ ಒಳಗಡೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್, ನಿಮ್ ಪರ್ಸನಲ್ ಡೀಟೇಲ್ಸ್ ಎಲ್ಲ ಇದೆಲ್ಲ ಅದೇ ಫೋನಲ್ಲಿ ಇದೆ. ಅದು ಯಾರು ಆ ಬಾಕ್ಸ್ ಇಟ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ, ಅವ್ರಿಗೆಲ್ಲ ಸಿಕ್ಬಿಡುತ್ತೆ. ಅದೇ ರೀತಿಯಾಗಿ ನಿಮ್ಮ ಫೋನ್ ಯಾರು ತಗೊಂಡ್ಬಿಟ್ರೆ, ಅಥವಾ ನಿಮ್ಮ ಫೋನ್ ಏನಾರು ಕಳೆದು ಹೋಯ್ತು, ಅಥವಾ ಏನಾರು ಓಪನ್ ಆಗಿ ಹಂಗೇನಾರ ಸಿಕ್ಕರೆ, ಅಥವಾ ಹ್ಯಾಕ್ ಆದ್ರೆ ನಿಮ್ಮ ಫೋನು, ಅದು ಏನೇನು ಡಾಕ್ಯುಮೆಂಟ್ಸ್, ಏನೇನು ಡಿಜಿಟಲ್ ರಿಲೇಟೆಡ್ ಇದೆಯಲ್ಲ, ಡಿಜಿಟಲ್ ರಿಲೇಟೆಡ್ ಅಲ್ಲ, ಈಗ ಮನೆ ಪತ್ರಗಳನ್ನು ಏನ್ ಮಾಡಿರ್ತಾರೆ, ಫೋಟೋ ಹೊಡೆದಿರ್ತಾರೆ, ಫೋಟೋ ಹೊಡೆದು ಗ್ಯಾಲರಿ ಒಳಗೆ ಇಟ್ಕೊಂಡಿರ್ತಾರೆ. ಅವಾಗ ಏನಾಯ್ತು, ನಿಮ್ಮ ಮನೆ ಡೀಟೇಲ್ಸ್ನು ಏನಾಗುತ್ತೆ, ಲೀಕ್ ಆಗ್ಬಿಡುತ್ತೆ. ಓಕೆನಾ, ಅದೇ ರೀತಿ ಅದು ಒಂದು ಬಹಳ ಸಮಸ್ಯೆ. ಓಕೆನಾ, ಏನು ಸೆಕ್ಯೂರ್ ಮಾಡೋದಿರುತ್ತಲ್ಲ ಅದು ನೀವು ಬರ್ಕೊಂಡ್ ಇಟ್ಕೊಳ್ಳಿ. ಓಕೆನಾ, ಈಗಿನ ಟೈಮ್ದಾಗೆ ಬರೆಯೋದೇ ಬಹಳ ಒಳ್ಳೇದು. ಓಕೆನಾ, ಡಿಜಿಟಲ್ ಇಡೋದಕ್ಕಿಂತನೂ ಬರ್ದು ಒಂದು ಬುಕ್ಕಲ್ಲಿ ಇಟ್ಕೊಳ್ಳಿ. ಬುಕ್ ಯಾರು ನೋಡೋದೇ ಇಲ್ಲ, ಬುಕ್ ಓದೋದೇ ಇಲ್ಲ ಈಗಿನ ಕಾಲದಲ್ಲಿ. ಎಲ್ಲ ಇ ಬುಕ್ಸ್ ಬಂದಿರುತ್ತೆ, ಆನ್ಲೈನ್ ಒಳಗಡೆ ನ್ಯೂಸ್ ಪೇಪರ್ ಓದ್ತಾರೆ, ಎಲ್ಲ ಆನ್ಲೈನ್ ಅಲ್ಲೇ. ಓಕೆನಾ, ಎಲ್ಲ ಆನ್ಲೈನ್ ಇರುತ್ತೆ, ಆಫ್ಲೈನ್ ಯಾರು ಬರಂಗಿಲ್ಲ. ನೀವು ಬುಕ್ ಅಲ್ಲೇ ಇಟ್ಟೋಗಿ, ನಿಮ್ ಬುಕ್ ಯಾರು ತೆಗೆದು ನೋಡೋದಿಲ್ಲ. ಅದೇ ನೀವು ಮೊಬೈಲ್ ಇಟ್ಟೋಗಿ ನೋಡೋಣ, 5 ನಿಮಿಷನೂ ಅಲ್ಲ, 1 ನಿಮಿಷದೊಳಗೆ ಬಂದು ನಿಮ್ಮ ಫೋನಲ್ಲಿ ಏನಿದೆ ಅಂತ ನೋಡ್ತಾರೆ. ಹೌದಾ, ಅದೇ ರೀತಿಯಾಗಿ. ಓಕೆನಾ, ಈಗೇನಿದೆ ಅಲ್ಲಿ, ಇಲ್ಲೊಬ್ಳು ಅನನ್ಯ ಅಂತ ಸ್ಟೂಡೆಂಟ್ ಇದಲ್ಲ, ಹೌದಾ, ಇವಳ್ದು ಏನೇನಿದೆ ಈಗ, ನೇಮು, ಅಡ್ರೆಸ್ಸು, ಆಧಾರ್ ಲಿಂಕ್ಡ್ ಅಕೌಂಟ್ಸ್ ಇದಾವೆ, ಐಡೆಂಟಿಟಿ ರಿಲೇಟೆಡ್ ಗುರುತೊಳಗೆ ಅವಳು ಇಷ್ಟು ಡೀಟೇಲ್ ಇದೆ, ಆಧಾರ್ ರಿಲೇಟೆಡ್ ಅದು. ಓಕೆನಾ, ನೆಕ್ಸ್ಟ್ ಫೋಟೋ ಮತ್ತೆ ಡಾಕ್ಯುಮೆಂಟ್ ಅಲ್ಲಿ ಫ್ಯಾಮಿಲಿ ಫೋಟೋ, ಸರ್ಟಿಫಿಕೇಟ್, ಆಮೇಲೆ ಕಾನ್ಫಿಡೆನ್ಷಿಯಲ್ ಡೇಟಾಸ್ ಇದಾವೆ. ಓಕೆನಾ, ಆಮೇಲೆ ನೆಕ್ಸ್ಟ್ ಪಾಸ್ವರ್ಡ್ ಮತ್ತೆ ಅಕೌಂಟ್ ಒಳಗೆ ಲಾಗಿನ್ ಕ್ರೆಡೆನ್ಷಿಯಲ್ ಮತ್ತೆ ಡಜನ್ ಆಫ್ ಪ್ಲಾಟ್ಫಾರ್ಮ್. ನೋಡಿ, ಲಾಗಿನ್ ಕ್ರೆಡೆನ್ಷಿಯಲ್ ಫಾರ್ ಡಜನ್ಸ್ ಆಫ್ ಪ್ಲಾಟ್ಫಾರ್ಮ್. ಆಮೇಲೆ ಡಜನ್ ಅಂದ್ರೆ 12, ಹೌದಾ, ಅದೇ ಡಜನ್ಸ್ ಆಫ್ ಅಂದ್ರೆ ಒಬ್ಬೊಬ್ಬ ಅಂದ್ರೆ ಒಂದು 50-100 ಅಂತ ವೆಬ್ಸೈಟ್ ಒಳಗಡೆ, 50-100 ವೆಬ್ಸೈಟ್ ಒಳಗಡೆ ಅವ್ರದ್ದೇನು ಲಾಗಿನ್ ಕ್ರೆಡೆನ್ಷಿಯಲ್ ಸೇವ್ ಇದೆ. ಈಗ ಒಂದು ಯಾವ್ದಾರ XYZ ಅಂತ ಒಂದು ವೆಬ್ಸೈಟ್ ಇದೆ, xyz.com. ಓಕೆನಾ, ಇದ್ರೊಳಗಡೆ ಅವ್ರದ್ದು ಪಾಸ್ವರ್ಡ್, ಇಮೇಲ್ ಮತ್ತೆ ಪಾಸ್ವರ್ಡ್ ಏನಿದೆ ಸೇವ್ ಮಾಡಿದ್ದಾಳೆ, ಇವೆರಡನ್ನ ಸೇವ್ ಮಾಡಿದ್ದಾಳೆ. ಓಕೆನಾ, ಈಗೇನಾಯ್ತು, ಈ ಪರ್ಟಿಕ್ಯುಲರ್ ವೆಬ್ಸೈಟ್ ಮೇಲ್ಗಡೆ ಯಾರು ಹ್ಯಾಕ್ ಮಾಡಿ
ಇವ್ರದ್ದು ಏನಾದ್ರು ಬ್ರೀಚ್ ಮಾಡಿದೆ. ಬ್ರೀಚ್ ಅಂದ್ರೆ ಏನು, ಪರ್ಟಿಕ್ಯುಲರ್ ಡಾಟಾ ಅಥವಾ ಅವ್ರದ್ದು ಇನ್ಫಾರ್ಮೇಶನ್, ಒಂದು ವೆಬ್ಸೈಟ್ ಇಂದ ಇನ್ಫಾರ್ಮೇಶನ್ ಏನಾದ್ರು ದಾಖಲೆಗಳನ್ನ ಪಬ್ಲಿಕಲಿ ಬ್ರೀಚ್ ಮಾಡಿ ಬಿಟ್ಬಿಡ್ತಾರೆ. ಹಂಗಂದ್ರೆ ಆ ಪರ್ಟಿಕ್ಯುಲರ್ ಈಗ ಸರ್ವರ್ ಅವ್ರದ್ದು ಪರ್ಟಿಕ್ಯುಲರ್ ಏನ್ ಸರ್ವರ್ ಇರ್ತಾರೋ ಅದ್ರೊಳಗಡೆ ಹ್ಯಾಕ್ ಮಾಡ್ತಾರ. ಹ್ಯಾಕ್ ಮಾಡಿ ಅವ್ರದ್ದು ಏನೇನು ಇನ್ಫಾರ್ಮೇಶನ್ ಇರ್ತಾರಲ್ಲ ಅದನ್ನೆಲ್ಲ ತಕ್ಕೊಂಡ್ರೆ ಆ ಪರ್ಟಿಕ್ಯುಲರ್ ಪ್ರೊಸೆಸ್ಗೆ ಏನಂತ ಬ್ರೀಚ್ ಅಂತ ಕರೀತಾರೆ. ಓಕೆನಾ. ಆ ಸೆಕ್ಯೂರಿಟಿ ಇಲ್ಲ, ಸೆಕ್ಯೂರಿಟಿ ಏನಾದ್ರು ಬ್ರೀಚ್ ಆಯ್ತು, ಬ್ರೀಚ್ ಆಗಿ ಅವ್ರದ್ದೆಲ್ಲ ಡಾಟಾ ಏನಾಗಿದೆ ಲೀಕ್ ಆಗಿದೆ ಪಬ್ಲಿಕ್ಕಿಗೆ. ಓಕೆನಾ. ಅಥವಾ ಹ್ಯಾಕರ್ಸ್ ಏನ್ ಮಾಡ್ತಾರೆ, ಸೆಲ್ ಮಾಡ್ತಾರೆ, ಒಂದ್ಸಲ ಫ್ರೀಯಾಗಿ ಕೊಡ್ತಾರೆ, ಒಂದ್ಸಲ ದುಡ್ಡಿಗೆ ಇರ್ತಾರೆ. ಅದೇ ರೀತಿ ಬ್ರೀಚ್ ಆಗಿದೆ. ಈಗ ಪರ್ಟಿಕ್ಯುಲರ್ ಏನು ಡಾಕ್ಯುಮೆಂಟ್ ಇದು ಬ್ರೀಚ್ ಆಯ್ತಲ್ಲ, ಈ ಬ್ರೀಚ್ ಆಗಿರೋ ಡಾಕ್ಯುಮೆಂಟ್ ಅಲ್ಲಿ ಬಂದ್ಬಿಟ್ಟು ಓಕೆ, ಈ ಬ್ರೀಚ್ ಆಗಿರೋ ಡಾಕ್ಯುಮೆಂಟ್ ಅಲ್ಲಿ ಬಂದ್ಬಿಟ್ಟು ಇವ್ರದ್ದು ಏನಿದೆ ಇಮೇಲ್ ಮತ್ತೆ ಪಾಸ್ವರ್ಡ್ ಇದೆ. ಸ್ವಲ್ಪ ದಪ್ಪ ಮಾಡೋಣ. ಇಮೇಲ್ ಮತ್ತೆ ಏನಿದೆ ಪಾಸ್ವರ್ಡ್ ಇದೆ. ಇಮೇಲ್ ಮತ್ತೆ ಪಾಸ್ವರ್ಡ್ ಇಟ್ಕೊಂಡು ಏನ್ ಮಾಡೋದು, ಆ ಪರ್ಟಿಕ್ಯುಲರ್ ಯಾವ ಅಕೌಂಟ್ ಏನಾರ ಅದು ಬ್ಯಾಂಕಿಂಗ್ ಅಪ್ಲಿಕೇಶನ್ ಇತ್ತು ಅಂತ ಅನ್ಕೊಳ್ಳಿ. ಈಗ ಇಲ್ಲಿ ಏನಿದೆ ನೋಡಿ, ಯು ಪಿ ಐ ID, ಬ್ಯಾಂಕಿಂಗ್ ಆ್ಯಪ್ಸ್, ಲಿಂಕ್ಡ್ ಅಕೌಂಟ್ಸ್ ಎಲ್ಲ ಇದೆ. ಹೌದಾ. ಅದೇ ರೀತಿ ಇವ್ರಿಗೆ ಏನಾರ ಆ ಪರ್ಟಿಕ್ಯುಲರ್ ಇಮೇಲ್ ಮತ್ತು ಪಾಸ್ವರ್ಡ್ ಏನಾದ್ರು ಬ್ಯಾಂಕಿಂಗ್ ರಿಲೇಟ್ ಆಗಿದ್ರೆ ಏನ್ ಮಾಡ್ಬೋದು, ಆ ಪರ್ಟಿಕ್ಯುಲರ್ ವ್ಯಕ್ತಿ ಬಂದ್ಬಿಟ್ಟು ಅಥವಾ ಹ್ಯಾಕರ್ ಬಂದ್ಬಿಟ್ಟು ಅಥವಾ ಸೈಬರ್ ಕ್ರಿಮಿನಲ್ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಆ ಪರ್ಟಿಕ್ಯುಲರ್ ಇಮೇಲ್ ಪಾಸ್ವರ್ಡ್ ಯೂಸ್ ಮಾಡ್ಬಿಟ್ಟು ಅವ್ರ ಬ್ಯಾಂಕಿಂಗ್ ಆ್ಯಪ್ ಒಳಗಡೆ ಲಾಗಿನ್ ಮಾಡ್ತಾರೆ. ಅಥವಾ ಅದ್ರ ರಿಲೇಟೆಡ್ ಏನಾರ ಲಿಂಕ್ ಅಪ್ಲಿಕೇಶನ್ ಇದೆ ಅದಕ್ಕೆ ಲಾಗಿನ್ ಮಾಡ್ತಾರೆ. ಲಾಗಿನ್ ಮಾಡ್ಬಿಟ್ಟು ಅವ್ರಿಗೆ ಏನಾಗುತ್ತೆ, ಅವರಿಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಅದ್ರ ರಿಲೇಟೆಡ್ ಪೇಮೆಂಟು, ಮನಿ ಅಥವಾ ಆ ಥರ ಆನ್ಲೈನ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ಎಲ್ಲ ಡಾಕ್ಯುಮೆಂಟ್ ಸಿಕ್ಬಿಡುತ್ತೆ. ಓಕೆನಾ. ಅದೇ ಸೇಮ್ ಅದೇ ಮೆಥಡ್ ಇಟ್ಕೊಳ್ಳಿ, ಇಮೇಲ್ ಇಟ್ಕೊಳ್ಳಿ. ಇಮೇಲ್ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ಬೋದು ನಾವು, ಇಲ್ಲಿ ನೋಡಿ ಅಕಾಡೆಮಿಕ್ಸ್ ರೆಕಾರ್ಡ್ ಅಂತ ಇದೆ. ಓಕೆನಾ. ಅಕಾಡೆಮಿ ರೆಕಾರ್ಡ್ಸ್, ಇದ್ರೊಳಗೆ ಏನ್ ಸಿಗುತ್ತೆ ಅವಳಿಗೆ, ಗ್ರೇಡು, ಮಾರ್ಕ್ಶೀಟು, ಪೋರ್ಟಲ್ ಆಕ್ಸೆಸ್. ಹಂಗಂದ್ರೆ ಅವ್ರದ್ದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಯೂನಿವರ್ಸಿಟಿಯಲ್ಲಿ ಏನಿರ್ತಾರಲ್ಲ ಅವ್ರು ಎಷ್ಟು ವರ್ಷ ಮಾಡಿರ್ತಾರೆ, 4 year ಡಿಗ್ರಿ ಇರುತ್ತಾ, 4 year ಡಿಗ್ರಿ ಒಳಗಡೆ ಎಷ್ಟು 8 ಸೆಮ್ ಇರುತ್ತೆ. ಓಕೆ, 8 ಸೆಮ್ಮಿಂದು ಅವ್ರದ್ದು ಪರ್ಟಿಕ್ಯುಲರ್ ಎಲ್ಲ ಪೋರ್ಟಲ್ ಆಕ್ಸೆಸ್ ಸಿಕ್ಮೇಲೆ ಅವ್ರ ಮಾರ್ಕ್ಸ್ ಕಾರ್ಡು, ಗ್ರೇಡ್ಸು, ಅವ್ರದ್ದು ಫೀ ಸ್ಟ್ರಕ್ಚರ್ಸು, ಏನೇನು ಪೇ ಮಾಡಿರ್ತಾರೆ ಎಲ್ಲದೂ ಸಿಕ್ಬಿಡುತ್ತೆ ಅವ್ರಿಗೆ. ಹೌದಾ. ಇಮೇಲು ಪಾಸ್ವರ್ಡ್ ಇಂದ. ಓಕೆನಾ. ನೋಡಿ ಪಾಸ್ವರ್ಡ್ಸ್ ಆಯ್ತಾ. ಇಲ್ಲಿ ನೇಮು ನೋಡಿ, ಇಲ್ಲಿ ಏನ್ ಸಿಗುತ್ತೆ, ಇಮೇಲ್ ನೋಡಿ. ನಮ್ದು ಪರ್ಟಿಕ್ಯುಲರ್ ನಮ್ದು ಒಂದು ಕೋರ್ಸ್ ಮಾಡಿದ್ವಿ ಅದ್ರೊಳಗಡೆ ಓಸಿಂಟ್ ಕೋರ್ಸ್ ಅಂತ ಮಾಡಿದ್ವಲ್ಲ. ಓಸಿಂಟ್ ಅಂದ್ರೆ ಏನು, ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಅಂತ, ಪಬ್ಲಿಕಲಿ ಅವೈಲೇಬಲ್ ಡಾಟಾ. ಹಂಗಂದ್ರೆ ಸಾಮಾಜಿಕ ಜನಗಳಿಗೆ ಸಿಗುವಂತ ಡಾಟಾ. ಹೌದಾ. ಡಾಟಾ ಅಂದ್ರೆ ಏನು, ಆನ್ಲೈನ್ ಒಳಗಡೆ ಗೂಗಲ್ ಮಾಡ್ತೀರಾ. ಓಕೆನಾ. ಗೂಗಲ್ ಅಲ್ಲಿ ನೀವು ಏನಾರ ಬೇಕಂತ ಸರ್ಚ್ ಮಾಡಿದ್ರೆ ಅದೇನು ಸಿಗುತ್ತೆ, ಫ್ರೀಯಾಗಿ ಸಿಗುತ್ತೆ. ಓಕೆನಾ. ಫ್ರೀಯಾಗಿ ಸಿಗುತ್ತೆ. ಅದೇ ರೀತಿಯಾಗಿ ಓಸಿಂಟ್ ಆ ತರ ಒಂದಿಷ್ಟು ವೆಬ್ಸೈಟ್ಗಳು ಇರ್ತವೆ. ಓಕೆನಾ. ಒಂದಿಷ್ಟು ವೆಬ್ಸೈಟ್ ಇದೆ. ಓಕೆ, ಆಕ್ಚುಲಿ ಡಾಟಾ ಫ್ರೀಯಾಗಿ ಸಿಗುತ್ತೆ, ಆದ್ರೆ ಅದನ್ನ ಎಲ್ಲ ಪರ್ಟಿಕ್ಯುಲರ್ ಆಗಿ ರೆಡಿ ಮಾಡ್ತಾರಲ್ಲ ಸ್ವಲ್ಪ ಏನಿರುತ್ತೆ ಅಂದ್ರೆ ಸೆಕ್ಯೂರ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಈಗ ಪರ್ಟಿಕ್ಯುಲರ್ ನಾವ್ ಹೇಳ್ಕೊಟ್ಟಿರೋ ಕೋರ್ಸ್ ಒಳಗಡೆ ಏನಿದೆ ಅಂದ್ರೆ, ಈಗ ನೇಮ್, ಈಗ ಇವ್ರದ್ದು ಇಮೇಲ್ ಲೀಕ್ ಆಗಿದ, ನೀವ್ ಏನಾರ ಅವ್ರದ್ದು ಇಮೇಲ್ ಹಾಕಿದ್ರೆ ಏನ್ ಸಿಗುತ್ತೆ, ಅವ್ರದ್ದು ನೇಮ್ ಸಿಗುತ್ತೆ, ಅಡ್ರೆಸ್ ಸಿಗುತ್ತೆ, ಆಧಾರ್ ಲಿಂಕ್ಡ್ ಅಕೌಂಟು ಸಿಗುತ್ತೆ. ಹೌದಾ. ನೋಡಿ ಇಲ್ಲಿ ಏನ್ ಸಿಕ್ತು, ಆಧಾರ್ ಲಿಂಕ್ಡ್ ಅಕೌಂಟ್ ಸಿಕ್ಕಿದೆ. ಆಧಾರ್ ಲಿಂಕ್ಡ್ ಅಕೌಂಟ್ ಇಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ ನೋಡಿ, ಅವ್ರ ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಕೊಟ್ಟಿರ್ತಾರಲ್ಲ ಅದ್ರದ್ದೆಲ್ಲ ಏನಾಗಿದೆ, ಪರ್ಟಿಕ್ಯುಲರ್ ಬ್ರೀಚ್ ಆಗಿದೆ. ಸೊ ಅವರು ಅವ್ರದ್ದು ಲೈಕ್ ಸೆಕ್ಯೂರಿಟಿ ಏನಾರ ನೀವು 5 ಸ್ಟಾರ್ ಕೊಡ್ತೀನಿ ಅಂತ ಅಂದ್ರೆ, 1 2 3 4 5 ಸ್ಟಾರ್ ಕೊಡ್ತೀನಿ ಅಂದ್ರೆ, ಆಧಾರ್ ಲಿಂಕ್ ಆದ್ರೆ 1 ಸ್ಟಾರ್ ಹೋಯ್ತು, ಇಮೇಲ್ ID ಲಿಂಕ್ ಆದ್ರೆ 1 ಸ್ಟಾರ್ ಹೋಯ್ತು, ಪೇಮೆಂಟ್ ಇನ್ ಲಿಂಕ್ ಆದ್ರೆ 1 ಸ್ಟಾರ್ ಹೋಯ್ತು. ಅದೇ ರೀತಿಯಾಗಿ ಅವ್ರದ್ದು ಒಂದೊಂದೇ ಎಲ್ಲ ಏನಾಗ್ತಿದೆ, ಪರ್ಟಿಕ್ಯುಲರ್ ಓಕೆ ಇಲ್ಲಿ ಪರ್ಟಿಕ್ಯುಲರ್ ಅವ್ರದ್ದು ಏನಂತಾರೆ, ಆನ್ಲೈನ್ ಒಳಗಡೆ ಅಷ್ಟು ಅವ್ರದ್ದು ಸ್ಕೋರ್ ಕಮ್ಮಿ ಆಗ್ತಾ ಹೋಗ್ತಿದೆ. ಹಂಗಂದ್ರೆ ಅವ್ರದ್ದು ಪಬ್ಲಿಕಲಿ ಜಾಸ್ತಿ ಅವೈಲೇಬಲ್ ಇದೆ. ಅವ್ರಿಗೆ ಏನಾರ ಈಗ ಭಾಳ ಸೈಬರ್ ಕ್ರೈಮ್ ಒಳಗಡೆನು ಬೇರೆ ಬೇರೆ ಲೆವೆಲ್ದವ್ರು ಇರ್ತಾರಲ್ಲ, ಅವ್ರಿಗೆ ಏನಾದ್ರು ಸಿಕ್ಕರೆ ಇಷ್ಟೊಂದು ಡಾಟಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ನೀಟಾಗಿ ಪ್ಲಾನ್ ರೆಡಿ ಮಾಡ್ತಾರೆ. ಪ್ಲಾನ್ ರೆಡಿ ಮಾಡ್ಬಿಟ್ಟು ಅದು ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ. ಅವ್ರಿಗೆ ಗೊತ್ತೇ ಆಗಲ್ಲ ನಮ್ದು ಇಷ್ಟೆಲ್ಲ ಲೀಕ್ ಇದೆ. ಸೊ ಈಗೆಲ್ಲ ರೀಸೆಂಟ್ ಆಗಿ ಬಂದಿದ್ದು ಗೊತ್ತಾ, ವಯಸ್ಸಾದವ್ರು ಇರ್ತಾರಲ್ಲ ಅವರಿಗೆ ಟಾರ್ಗೆಟ್ ಮಾಡ್ತಿದ್ರು. ಅವ್ರಿಗೆ ಏನ್ ಟಾರ್ಗೆಟ್ ಮಾಡ್ತಿದ್ರು, ಇದೇ ರೀತಿಯಾಗಿ ಅವ್ರಿಗೆ ಗೊತ್ತಾಗಿರೋದು. ಓಕೆನಾ. ಇವ್ರಿಗೆ ಇಷ್ಟೇ ವಯಸ್ಸಿರುತ್ತೆ, ಇವ್ರ ಮನೆಗೆ ಯಾರು ಇರಂಗಿಲ್ಲ, ಇವ್ರಿಬ್ರೇ ಇರ್ತಾರೆ, ಆಮೇಲೆ ಅವರು ಲೈಕ್ ಎದುರು ಬಿಡ್ತಾರೆ ಬೇಗ. ಅವ್ರು ಸೋಷಿಯಲ್ ಮೀಡಿಯಾ ನೋಡಿರ್ತಾರ, ಓಕೆ ಇವ್ರಿಗೆ ಈ ತರ ಬ್ಯಾಕ್ ಗ್ರೌಂಡ್ ಇದೆ ಅಂತ ಎಲ್ಲ ಕಂಡು ಹಿಡಿದು ಬಿಟ್ಟೆ ಅವ್ರು ಏನ್ ಮಾಡ್ತಾರೆ, ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ನನಗಂತೂ ಇನ್ನೂವರೆಗೂ ಯಾವ್ದೋ ಒಂದು ಕಾಲ್ ಬಂದಿಲ್ಲ. ಓಕೆನಾ. ಲೈಕ್ ಇವಾಗ ನಮ್ಮ ಫ್ರೆಂಡ್ಸಿಗೆ ಅವ್ರಿಗೆಲ್ಲ ಬಂದಿರುತ್ತೆ. ಹೌದಾ. ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಈಗ ಜಾಸ್ತಿ ಟೆಕ್ನಾಲಜಿ ಬಗ್ಗೆ ಗೊತ್ತಿದ್ರೆ ನಿಮ್ಗೆ ಅಂತ ಕಾಲ್ ಬರೋದು ಬಹಳ ಕಮ್ಮಿ. ಹೌದಾ. ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾರು ಗೊತ್ತಿಲ್ಲ ಅಂದ್ರೆ ಅಂತ ಕಾಲ್ ಜಾಸ್ತಿ ಬರುತ್ತೆ. ಓಕೆನಾ. ಒಂದು ಎಕ್ಸಾಂಪಲ್ ಅಂದ್ರೆ ರೀಸೆಂಟ್ ಒಂದು ನಿಯರ್ ಬ್ಯಾಕ್ ಏನೋ ಆಗಿತ್ತು, ಟೆಲಿಗ್ರಾಮ್ ಏನ್ ಗೊತ್ತಿರುತ್ತೆ, ಟೆಲಿಗ್ರಾಮ್ ಅಕೌಂಟ್ ಬಹಳ ಜನದ ಹ್ಯಾಕ್ ಆಯ್ತು. ಹೌದಾ. ಹೇಗೆ ಹ್ಯಾಕ್ ಆಯ್ತು, ಕಾರಣ ಬಹಳ ಜನ ಟೆಕ್ನಾಲಜಿ ಬಗ್ಗೆ ಗೊತ್ತಿರಲಿಲ್ಲ. ಅವ್ರಿಗೆ ಯಾವುದೋ ಒಂದು ಲಿಂಕ್ ಬಂತು, ಆ ಲಿಂಕ್ ಏನ್ ಮಾಡ್ತಾರೆ, ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ್ಮೇಲೆ ಆ ಲಿಂಕ್ ಒಳಗಡೆ ಅವ್ರಿಗೆ ಕೇಳ್ತಾರೆ OTP ಹಾಕ್ರಿ ಅಂತ. ಇವ್ರು ಏನ್ ಮಾಡ್ತಾರೆ, OTP ಹಾಕ್ತಾರೆ. ಓಕೆನಾ. OTP ಹಾಕ್ಬಾರ್ದು ಅಂತ ನಾರ್ಮಲ್ ಜನಕ್ಕೆ ಗೊತ್ತಿರುತ್ತೆ. ನಾರ್ಮಲ್ ಅಂದ್ರೆ ಟೆಕ್ನಾಲಜಿ ರಿಲೇಟೆಡ್ ಯಾರು ಜಾಸ್ತಿ ನೋಡ್ತಿರೋ ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ಇಲ್ಲೇನಾಯ್ತು, ಪರ್ಟಿಕ್ಯುಲರ್ ಆಗಿ ಈಗ ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ಲ, ಸ್ವಲ್ಪ ವೀಕ್ ಇದ್ದಾರೆ ಟೆಕ್ನಾಲಜಿಯಲ್ಲಿ, ಗೊತ್ತಿಲ್ಲ ಅಂದ್ರೆ ಅವಾಗ ಏನಾಗುತ್ತೆ, ಅವರು OTP ಕೇಳಿದ್ರೆ ಓಕೆ OTP ಹಾಕ್ಬಿಡ್ತಾರೆ. ಅವಾಗ ಏನಾಯ್ತು, ಅವ್ರ ಅಕೌಂಟ್ ಹ್ಯಾಕ್ ಆಗ್ಬಿಡುತ್ತೆ. ಹೌದಾ. ಆ ರೀತಿಯಾಗಿ ಹಾಕುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಒಳಗೆ
ಸೈಬರ್ ಸೆಕ್ಯೂರಿಟಿ ಪ್ರೊಟೆಕ್ಟ್ ಪೀಪಲ್ ಅಂತ ಇದೆ, ಓಕೆನಾ. ಇಲ್ಲೇನಿದೆ, ಸೈಬರ್ ಇಸ್ ಅ ಪ್ರಾಕ್ಟೀಸ್ ಆಫ್ ಪ್ರೊಟೆಕ್ಟಿಂಗ್ ಡಿಜಿಟಲ್ ಅಸೆಟ್ ಫ್ರಮ್ ಅನ್ಅಥರೈಸ್ಡ್ ಆಕ್ಸೆಸ್ ಅಂತ ಇದೆ, ಓಕೆನಾ. ಅನ್ಅಥರೈಸ್ಡ್ ಆಕ್ಸೆಸ್ ಅಂದ್ರೆ ಈಗ ಅಥರೈಸ್ಡ್ ಅಂದ್ರೆ ಯಾರು, ಅಥರೈಸ್ಡ್ ಅಂದ್ರೆ ನೀವು, ಓಕೆನಾ. ಅನ್ಅಥರೈಸ್ಡ್ ಅಂದ್ರೆ ಗೊತ್ತಿರ್ಲಾರ್ದವ್ರು. ಅನ್ಅಥರೈಸ್ಡ್ ಅಕ್ಕಪಕ್ಕ ಯಾರೊಬ್ರು ಜನ ಇದ್ದಾರೆ, ಅವ್ರ ಆಕ್ಸೆಸ್, ಅವ್ರಿಗೆ ಏನಾರ ನೀವು ಫೋನ್ ಕೊಟ್ರೆ ನಿಮ್ ಫಿಂಗರ್ ಪ್ರಿಂಟ್ ಇದೆಯಲ್ಲ, ಬೇರೆಯವ್ರು ಏನಾರ ಫಿಂಗರ್ ಪ್ರಿಂಟ್ ಒತ್ತಿದ್ರೆ ಏನಂತ ಅದು ಇನ್ಕರೆಕ್ಟ್ ಫಿಂಗರ್ ಪ್ರಿಂಟ್ ಅಥವಾ ಇನ್ಕರೆಕ್ಟ್ ಪಾಸ್ವರ್ಡ್ ಅನ್ನತ್ತೆ. ಅವಾಗ ಏನದು ಅನ್ಅಥರೈಸ್ಡ್ ಪರ್ಸನ್ ಅಂತ. ಈಗ ಅದನ್ನೇ ನೀವು ಹಚ್ಚಿದ್ರೆ ಏನಾಯ್ತು, ಅದು ಓಪನ್ ಆಗುತ್ತೆ. ಅವಾಗ ನೀವು ಅಥರೈಸ್ ಅಂದ್ರೆ ಆ ಪರ್ಟಿಕ್ಯುಲರ್ ಡಿವೈಸ್ಗೆ ನೀವು ಅಥಾರಿಟಿ ಇದೆ ಓಪನ್ ಮಾಡೋದಕ್ಕೆ. ಅದೇ ಬೇರೆಯವ್ರು ಬಂದು ಓಪನ್ ಮಾಡಕ್ ಟ್ರೈ ಮಾಡಿದ್ರೆ ಅನ್ಅಥಾರಿಟಿ, ಅವ್ರ ಹತ್ರ ಪರ್ಮಿಷನ್ ಇಲ್ಲ, ಸೊ ಅದು ಓಪನ್ ಆಗೋದಿಲ್ಲ ಅಷ್ಟೇ. ಅನ್ಅಥರೈಸ್ಡ್ ಅಥರೈಸ್ಡ್ ಡಿಫ್ರೆನ್ಸ್, ಓಕೆನಾ. ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನು, ಅದು ಮೀನಿಂಗ್ ಏನೀಗ, ಸೈಬರ್ ಸೆಕ್ಯೂರಿಟಿ ಅನ್ನೋದು ಬಂದ್ಬಿಟ್ಟು ಆನ್ಲೈನ್ ಡಿಜಿಟಲ್ ಏನ್ ಡಾಟಾ ಇದೆಲ್ಲ ಅದು ಪ್ರೊಟೆಕ್ಟ್ ಮಾಡುತ್ತೆ, ಓಕೆನಾ. ಇಸ್ ದ ಪ್ರಾಕ್ಟೀಸ್ ಆಫ್ ಪ್ರೊಟೆಕ್ಟಿಂಗ್ ಡಿಜಿಟಲ್ ಅಸೆಟ್ ಫ್ರಮ್ ಅನ್ಅಥರೈಸ್ಡ್ ಆಕ್ಸೆಸ್. ಹಂಗಂದ್ರೆ ಡಿಜಿಟಲ್ ಅಸೆಟ್ ಆನ್ಲೈನ್ ಒಳಗೆ ಏನ್ ನಿಮ್ದು ಪರ್ಟಿಕ್ಯುಲರ್ ಆಸ್ತಿ ಇದೆಯಲ್ಲ, ಆಸ್ತಿ ನಾನು ಹೇಳಿದ್ನಲ್ಲ ಸೋಷಿಯಲ್ ಮೀಡಿಯಾ, ಇಮೇಲ್, ಅದು ಏನೇನಿದೆಯಲ್ಲ ಅದು ಅನ್ಅಥರೈಸ್ಡ್ ಅಂದ್ರೆ ಬೇರೆ ವ್ಯಕ್ತಿಗಳಿಂದ ಪ್ರೊಟೆಕ್ಟ್ ಮಾಡ್ತೀವಿ ನಾವು. ಯಾರು, ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ಸ್. ನೀವು ಇರ್ತೀರಲ್ಲ ಈಗ ಎಥಿಕಲ್ ಹ್ಯಾಕರ್, ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ಸ್ ಬೇರೆ ವ್ಯಕ್ತಿಗಳು, ಬೇರೆ ವ್ಯಕ್ತಿ ಇಲ್ಲಿ ಹಂಗಂದ್ರೆ ಸೈಬರ್ ಕ್ರಿಮಿನಲ್ಸ್, ಹ್ಯಾಕರ್ಸ್ ಇರ್ತಾರಲ್ಲ, ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್, ಅವರಿಂದ ಏನ್ ಮಾಡ್ತೀವಿ ನಾವು ಕಂಪ್ನಿ ಡಾಟಾ ಆಗಿರ್ಬೋದು ಅಥವಾ ಪರ್ಸನಲ್ ಇನ್ಫಾರ್ಮೇಶನ್ ನ ಸೆಕ್ಯೂರ್ ಮಾಡ್ಕೊಂತೀವಿ. ಅವರು ಅದರಿಂದ ಏನೇನ್ ಮಾಡ್ತಾರೆ, ಆಕ್ಸೆಸ್ ತಗೊಂಡ್ರೆ ಮಿಸ್ಯೂಸ್, ಲಾಸ್, ಡಿಸ್ಟ್ರಪ್ಷನ್ ಹೇಳಿದಲ್ಲ, ಈಗ ಬ್ಯಾಂಕ್ ಅಕೌಂಟು ಅದೆಲ್ಲ ಲೀಕ್ ಆಗುತ್ತೆ, ಅವಾಗ ಅವ್ರು ಹ್ಯಾಕ್ ಮಾಡ್ತಾರೆ, ಬ್ಯಾಂಕಿಂಗ್ ಪೇಮೆಂಟ್ಸ್ ಎಲ್ಲ ಹೋಗುತ್ತೆ. ಅದೇ ರೀತಿಯಾಗಿ ನಾವು ಅದರಿಂದ ಸೇಫ್ ಆಗಿ ಇಟ್ಕೊಳ್ಳೋದು ಏನ್ ಪ್ರೊಸೆಸ್ ಬರುತ್ತಲ್ಲ, ಪ್ರೊಸೀಜರು, ಅದಕ್ಕೆ ನಾವೇನಂತೀವಿ ಇಲ್ಲಿ ಸೈಬರ್ ಸೆಕ್ಯೂರಿಟಿ ಪರ್ಟಿಕ್ಯುಲರ್ ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ಸ್, ಸೈಬರ್ ಸೆಕ್ಯೂರಿಟಿ ಅನಲಿಸ್ಟ್, ಸೆಕ್ಯೂರಿಟಿ ಅನಲಿಸ್ಟ್, ಹಂಗೆಲ್ಲ ಬೇರೆ ಬೇರೆ ಬರುತ್ತೆ, ಓಕೆನಾ. ಈ ಪರ್ಟಿಕ್ಯುಲರ್ ಪ್ರೊಸೆಸ್ಗೆ ಸೈಬರ್ ಸೆಕ್ಯೂರಿಟಿ ಅಂತ ಕರಿತೀವಿ ನಾವು, ಓಕೆನಾ. ಇಲ್ಲಿ ಏನಿದೆ ನೋಡಿ, ಸೈಬರ್ ಸೆಕ್ಯೂರಿಟಿ ಕವರ್ಸ್, ಸೈಬರ್ ಸೆಕ್ಯೂರಿಟಿ ಅನ್ನೋ ಪದ ಏನೇನ್ ಕವರ್ ಮಾಡುತ್ತೆ, ಎವ್ರಿ ಒನ್, ಓಕೆ, ಎಲ್ಲ ಜನರ ಮತ್ತೆ ಎವ್ರಿಥಿಂಗ್, ಎಲ್ಲದು ಥಿಂಗ್ಸ್, ಅದರ ಥಿಂಗ್ಸ್ ಅಂದ್ರೆ ಆಸ್ತಿಗಳು, ಓಕೆನಾ. ಆಮೇಲೆ ಇಂಟರಾಕ್ಟ್ಸ್ ವಿತ್ ಡಿಜಿಟಲ್ ಸಿಸ್ಟಮ್ ಜೊತೆಗೆ ಏನೇನು ಕನೆಕ್ಟ್ ಇರುತ್ತಲ್ಲ, ಫೋನು ಡಿಜಿಟಲ್ ಸಿಸ್ಟಮ್ ಕನೆಕ್ಟ್ ಇರುತ್ತೆ, ಓಕೆನಾ. ಕಂಪ್ಯೂಟರ್ ಆಗಿರ್ಬೋದು, ಆಮೇಲೆ ನಿಮ್ ಸ್ಮಾರ್ಟ್ ವಾಚ್ ಆಗಿರ್ಬೋದು, ಅಂತವೆಲ್ಲ ಸಿಸ್ಟಮ್ಸ್ ಫ್ರಮ್ ಇಂಡಿವಿಜುವಲ್ ಟು ಲಾರ್ಜ್ ಆರ್ಗನೈಸೇಷನ್. ಹಂಗಂದ್ರೆ ಒಬ್ಬ ವ್ಯಕ್ತಿಯಿಂದ ಹಿಡ್ಬಿಟ್ಟು ಒಂದು ಕಂಪ್ನಿ ತನಕ ಅವರೆಲ್ಲರೂ ಏನ್ ಮಾಡ್ತಾರೆ, ಅಲ್ಲಿವರೆಗೂ ಏನ್ ಮಾಡ್ತಾರೆ, ಬರೋ ಸೈಬರ್ ಸೆಕ್ಯೂರಿಟಿ ಅನ್ನೋ ಪರ್ಟಿಕ್ಯುಲರ್ ಜಾಬ್ ರೋಲ್ ಇದೆಯಲ್ಲ, ಅವ್ರು ಒಂದು ಜಾಬ್ ರೋಲ್ ಬಂದ್ಬಿಟ್ಟು ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ದೊಡ್ಡ ಕಂಪ್ನಿ ಆಗಿರ್ಬೋದು, ಅವ್ರು ಏನ್ ಮಾಡ್ತಾರೆ, ಸೈಬರ್ ಸೆಕ್ಯೂರಿಟಿಯಲ್ಲಿ ಇರೋರು ಅದನ್ನ ಸುರಕ್ಷಿತವಾಗಿರ್ತಾರೆ. ಅದೇ ರೀತಿಯಾಗಿ ಒಬ್ಬನೇ ಲೈಕ್ ಎವ್ರಿ ಒನ್ ನೋಡಿ, ಒಂದ್ ಆಸ್ತಿ ಇರ್ಬೋದು ಅಥವಾ ಬಹಳ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಇರ್ಬೋದು, ಅದನ್ನ ಏನ್ ಮಾಡ್ತಾರೆ, ಸೈಬರ್ ಸೆಕ್ಯೂರಿಟಿಯಲ್ಲಿ ಇರೋರು ಅದನ್ನ ಡಿಜಿಟಲ್ ಆಗಿರೋದನ್ನ ಏನ್ ಮಾಡ್ತಾರೆ, ಅವರು ಪರ್ಟಿಕ್ಯುಲರ್ ಸುರಕ್ಷಿತವಾಗಿ ಇಟ್ಕೊಂತಾರೆ. ಅದೇ ರೀತಿಯಾಗಿ ಇಲ್ಲಿ ಪೀಪಲ್ ಅಂತ ಇದೆ, ಪೀಪಲ್ ಯೂಸರ್ ಅಂಡ್ ಸಿಟಿಸನ್ ಹೂ ರಿಲೈ ಆನ್ ಡಿಜಿಟಲ್ ಸಿಸ್ಟಮ್ ಅಂತ. ಈಗ ಜನರು ಬಂದ್ಬಿಟ್ಟು ಪೀಪಲ್, ಯೂಸರ್ಸ್, ಓಕೆನಾ, ಸಿಟಿಸನ್ ಹೂ ರಿಲೈ ಆನ್ ಬಹಳ ಜನ ನೋಡಿರ್ತೀವಿ ಐ ಟಿ ಅಲ್ಲಿ ಜನರು, ಲೈಕ್ ಪೀಪಲ್ ಏನ್ ಮಾಡ್ತಾರೆ, ಜನರು ಏನ್ ಮಾಡ್ತಾರೆ, ಐ ಟಿ ಅಲ್ಲಿ ಇರೋರು ಜಾಸ್ತಿ ಟೈಮ್ ಅವ್ರು ಬಂದ್ಬಿಟ್ಟು ಕಂಪ್ಯೂಟರ್ ಅಲ್ಲೇ ಇರ್ತಾರೆ, ಓಕೆನಾ. ಬರೀ ಐ ಟಿ ಅಂತಲ್ಲ, ನಾರ್ಮಲ್ ಈಗ ಬ್ಯಾಂಕ್ ಯಾರು ಆಗಿರ್ಲಿ ಈಗ, ಓಕೆನಾ, ಮೋಸ್ಟ್ ಆಫ್ ದ ಜನ ಏನ್ ಮಾಡ್ತಾರೆ, ಈಗ ಲ್ಯಾಪ್ಟಾಪ್ಸ್ ಯೂಸ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರ ಜಾಸ್ತಿ ಏನ್ ಮಾಡ್ತಾರೆ, ಟೈಮು ಸ್ಕ್ರೀನ್ ಮುಂದ್ಗಡೆನೆ ಇರ್ತಾರೆ, ಓಕೆನಾ, ಡಿಜಿಟಲ್ ಡಿವೈಸಸ್ ಮುಂದ್ಗಡೆನೆ ಇರ್ತಾರೆ. ಅವರಿಗೂ ಏನ್ ಮಾಡ್ಬೋದು, ಪ್ರೊಟೆಕ್ಟ್ ಮಾಡ್ತಾರೆ, ಓಕೆನಾ. ಅದೇ ರೀತಿಯಾಗಿ ಡಿವೈಸಸ್ ಒಳಗಡೆ ನೋಡಿ, ಲ್ಯಾಪ್ಟಾಪ್, ಫೋನ್, ಸರ್ವಿಸ್, ಐ ಒ ಟಿ ಇಕ್ವಿಪ್ಮೆಂಟ್ ಅಂದ್ರೆ ಏನಾಗಿರ್ಬೋದು, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಬರುತ್ತೆ. ಐ ಒ ಟಿ ಇಕ್ವಿಪ್ಮೆಂಟ್ ಅಂದ್ರೆ ಹಂಗಂದ್ರೆ ಪರ್ಟಿಕ್ಯುಲರ್ ನಿಮ್ ಕಂಪ್ಯೂಟರ್ಸ್ ಕ್ಲೌಡಿಗೆ ಕನೆಕ್ಟ್ ಆಗಿರುತ್ತೆ, ಗೊತ್ತಾ. ಈಗ ಐ ಒ ಟಿ ಅಂದ್ರೆ ಈಗೆಲ್ಲ ಹೆಂಗಂದ್ರೆ ನಿಮ್ ಮನೆ ಒಳಗಡೆ ಒಂದು ವೈಫೈ ಇದೆ, ಓಕೆನಾ. ಅದೇ ವೈಫೈ ಬಂದ್ಬಿಟ್ಟು ನಿಮ್ ಎ ಸಿ ಕನೆಕ್ಟ್ ಇರುತ್ತೆ, ಓಕೆನಾ. ಆದ್ರೆ ಈಗ ಎ ಸಿನ ತಗೊಳ್ಳೋಣ, ಇಲ್ಲಿ ಒಂದು ಎಕ್ಸಾಂಪಲ್, ಎ ಸಿ ಇದು ನಿಮ್ದು ಮನೆಯಲ್ಲಿರೋ ಇರೋ ವೈಫೈ, ಓಕೆನಾ. ಆಮೇಲೆ ಇದು ನಿಮ್ ಮೊಬೈಲ್ ಡಿವೈಸ್. ಈಗ ಐ ಒ ಟಿ ಏನ್ ಮಾಡುತ್ತೆ, ಈ ಎ ಸಿ ಮತ್ತೆ ಈ ಪರ್ಟಿಕ್ಯುಲರ್ ಐ ಒ ಟಿ ಕನೆಕ್ಟ್ ಇರುತ್ತೆ. ನಿಮ್ ಫೋನ್ ಬಂದ್ಬಿಟ್ಟು ಈ ವೈಫೈಗೆ ಕನೆಕ್ಟ್ ಇದ್ರಬಹುದು, ಇಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ ಮೊಬೈಲ್ ಡಾಟಾ ಕನೆಕ್ಟ್ ಇದ್ರೆ ಏನಿಲ್ಲ. ಈಗ ಈ ಮೊಬೈಲ್ ಅಲ್ಲಿ ಒಂದು ಅಪ್ಲಿಕೇಶನ್ ಇದೆ, ಓಕೆನಾ, ಐ ಒ ಟಿ ರಿಲೇಟೆಡ್ ಒಂದು ಅಪ್ಲಿಕೇಶನ್ ಇದೆ. ನೀವು ಫೋನ್ ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಏನ್ ಮಾಡ್ತೀರಾ, ಒಂದು ಎ ಸಿ ಆನ್ ಆಗಲಿ ಅಂತೇಳಿ ಒಂದು ಏನ್ ಮಾಡ್ತೀರಾ, ಕ್ಲಿಕ್ ಮಾಡ್ತೀರಾ. ಈಗ ಏನ್ ಮಾಡ್ತಾ ಆ್ಯಪ್ ಬಂದ್ಬಿಟ್ಟು ಸರ್ವರ್ ಇತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಹೇಳುತ್ತೆ, ಓಕೆನಾ, ಈ ಎ ಸಿ ಆನ್ ಮಾಡೋದಕ್ಕೆ ಸಿಗ್ನಲ್ ಕಳಿಸಿದ್ದಾರೆ ಅಂತ. ಈಗ ಆಲ್ರೆಡಿ ಎ ಸಿ ಬಂದ್ಬಿಟ್ಟು ಏನಿದೆ, ಇಲ್ಲಿ ಪರ್ಟಿಕ್ಯುಲರ್ ವೈಫೈಗೆ ಕನೆಕ್ಟ್ ಇದೆಯಲ್ಲ,
ಈಗ ಏನ್ ಮಾಡುತ್ತೆ, ಈ ವೈಫೈಗೆ ಅದು ಪರ್ಟಿಕ್ಯುಲರ್ ಏನ್ ಮಾಡುತ್ತೆ, ಸಿಗ್ನಲ್ ಸೆಂಡ್ ಮಾಡುತ್ತೆ. ಓಕೆನಾ, ಯಾವುದು ಆ ಪರ್ಟಿಕ್ಯುಲರ್ ಕಂಪ್ನಿ ಏನಿದೆ ಅಲ್ಲ ಅದು. ಓಕೆನಾ, ಈಗ ವೈಫೈ ಏನ್ ಮಾಡುತ್ತೆ, ಓಕೆ ಸಿಗ್ನಲ್ ಬಂದಿದೆ, ನೀನು ಎ ಸಿ ಆನ್ ಆಗು ಅಂತೇಳಿ ಹೇಳುತ್ತೆ. ಅವಾಗ ಏನಾಗುತ್ತೆ, ಎ ಸಿ ಆನ್ ಆಗುತ್ತೆ. ಓಕೆನಾ, ಇಷ್ಟೇ IoT ಅಂದ್ರೆ. ನೀವು ಎಲ್ಲರೇ ಇದ್ದೀರಾ, ಆದ್ರೆ ನೀವೇನ್ ಮಾಡ್ಬೋದು, ಪರ್ಟಿಕ್ಯುಲರ್ ಏನು ಇಂಥ ಡಿವೈಸ್ಗಳು ಇರ್ತಾವಲ್ಲ, ಅದು ನೀವು ಆನ್ ಆಫ್ ಮಾಡೋದು, ಇದ್ರ ಕಂಟ್ರೋಲ್ ಮಾಡೋದಾಗಿರ್ಬೋದು, ಅದೆಲ್ಲ ನೀವು ಮಾಡ್ಬೋದು ಇಂಟರ್ನೆಟ್ ಇಂದಾನೆ. ಓಕೆನಾ, ಆಮೇಲೆ ಇವನ್ ನಿಮ್ ಕೈಯಲ್ಲಿ ಹಾಕೊಂತಿರಲ್ಲ ವಾಚ್, ಸ್ಮಾರ್ಟ್ ವಾಚ್, ಅದನ್ನು IoT ಒಳಗಡೆನೆ ಬರುತ್ತೆ. ಓಕೆನಾ, ನಿಮ್ದು ಎಲ್ಲ ಡೈಲಿ ಆಕ್ಟಿವಿಟೀಸ್ ಮೊಬೈಲ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ನೀವೆಲ್ಲಿ ಬೇಕಾದ್ರೂ ನೋಡ್ಬೋದು. ಓಕೆನಾ, ಅದು ಇಲ್ಲ. ಅದೇ ರೀತಿ ಅಪ್ಲಿಕೇಶನ್, ಸಾಫ್ಟ್ವೇರ್ ಮತ್ತೆ ವೆಬ್ ಸರ್ವಿಸ್ ದಟ್ ಪ್ರೊಸೆಸ್ ಇನ್ಫಾರ್ಮೇಶನ್. ನೋಡಿ, ಸಾಫ್ಟ್ವೇರ್ ಮತ್ತೆ ವೆಬ್ ಸರ್ವಿಸ್ ಅಂದ್ರೆ ಮೋಸ್ಟ್ ಆಫ್ ದ ಸಾಫ್ಟ್ವೇರ್ ನಿಮ್ಗೆ ಗೊತ್ತಿರುತ್ತೆ. ಯಾವಾಗಾರ ಕೇಳಿರ್ತೀರಾ, ಈ ಸಾಫ್ಟ್ವೇರ್ ಹ್ಯಾಕ್ ಆಗೋಯ್ತು, ಈ ಸಾಫ್ಟ್ವೇರ್ ಹ್ಯಾಕ್ ಆಯ್ತು, ಇದು ಹಿಂಗಾಗಿತ್ತು ಅಂತೇಳಿ ಕೇಳ್ತಾ ಇರ್ತೀರಾ. ಅದನ್ನ ಎಲ್ಲ ಏನಾಗುತ್ತೆ, ಅಪ್ಲಿಕೇಶನ್ ರಿಲೇಟೆಡ್, ಅದನ್ನು ಬಂದ್ಬಿಟ್ಟು ಸೈಬರ್ ಸೆಕ್ಯೂರಿಟಿ ಒಳಗಡೆ ಪ್ರೊಟೆಕ್ಟ್ ಮಾಡ್ತಾರೆ. ನೆಟ್ವರ್ಕ್ಸ್ ಅಷ್ಟೇ, ಇನ್ ಪರ್ಟಿಕ್ಯುಲರ್ ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟಿಂಗ್ ಆಲ್ ಸಿಸ್ಟಮ್ಸ್ ಟುಗೆದರ್ ಅಂತ ಇದೆ. ಓಕೆನಾ, ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟಿಂಗ್ ಆಲ್ ಸಿಸ್ಟಮ್ ಟುಗೆದರ್ ಅಂದ್ರೆ ಒಂದು, ಈಗ ಅದೇ ಈಗ ಹೇಳಿದ್ನಲ್ಲ, ಒಂದು ಸರ್ವರ್ ಅಂತಾನೆ ಅನ್ಕೊಳ್ಳಿ. ಈ ಸರ್ವರಿಗೆ ಏನಿರುತ್ತೆ, ಬಹಳ ಮಿನಿ ಸರ್ವರ್ಸ್, ಮಿನಿ ಕಂಪ್ಯೂಟರ್ಸ್ ಏನಾದ್ರು ಕನೆಕ್ಟ್ ಆಗಿರುತ್ತೆ. ಓಕೆನಾ, ಈಗ ಇವೆಲ್ಲ ಕನೆಕ್ಟ್ ಆಗಿದೆ. ಓಕೆನಾ, ಇದೆಲ್ಲ ಕನೆಕ್ಟ್ ಆದಾಗ ಮೇನ್ ಸರ್ವರ್ ಕನೆಕ್ಟ್ ಹಾಕಿಂತ ಮುಂಚೆ ಇಲ್ಲಿ ಏನ್ ಮಧ್ಯಕ್ಕೆ ಈಗೆಲ್ಲ ಇಲ್ಲಿ ಪರ್ಟಿಕ್ಯುಲರ್ ಸರ್ವರ್ ಕನೆಕ್ಟ್ ಆಗಿ ಮಧ್ಯಕ್ಕೆ ಏನ್ ಪರ್ಟಿಕ್ಯುಲರ್ ಬಾಕ್ಸಸ್ ಆಗಿರ್ಬೋದು, ಮಿನಿ ಏನಾರ ಅಡೆತಡೆ ಬಂದಿರುತ್ತೆ. ಓಕೆನಾ, ಅವಾಗ ಏನಾಗುತ್ತೆ, ಪರ್ಟಿಕ್ಯುಲರ್ ಈಗ ನೀವು ಮಣ್ಣಿಂದ ಮೆಡಲ್ ಅಂತ ಅಟ್ಯಾಕ್ ಕೇಳಿರ್ತೀರಾ. ಓಕೆನಾ, ಈಗ ವೈಫೈ ಮತ್ತೆ ಪರ್ಸನ್ ಇದ್ರೆ ಮಧ್ಯಕ್ಕೆ ಇಲ್ಲಿ ಏನು ಇರೋದಿಲ್ಲ. ಓಕೆನಾ, ಅವನೇನಾದ್ರು HTTPS ಅಲ್ಲಿ ಇದ್ದಾಗ ಅವನೇನಾರ ಮೆಸೇಜ್ ಅಥವಾ ಬ್ಯಾಂಕಿಂಗ್ ಅಪ್ಲಿಕೇಶನ್ ರಿಲೇಟೆಡ್ ಏನಾರ ಮಾಡಿದ್ರೆ ಅವಾಗ ಹ್ಯಾಕರ್ಸ್ ಮಧ್ಯದಿಂದ ಕಡೆ ನೋಡ್ಬೋದು. ಅದೇ ರೀತಿಯಾಗಿ ಇದು ಇದು ಆಗ್ಬಾರ್ದು ಅಂದ್ರೆ ಸೆಕ್ಯೂರ್ ಮಾಡೋದೇನು ಜವಾಬ್ದಾರಿ ಯಾರ್ದು, ಸೈಬರ್ ಸೆಕ್ಯೂರಿಟಿದಲ್ಲಿ ಇರೋದು. ಓಕೆನಾ, ಇನ್ಫಾರ್ಮೇಶನ್ ಡಾಟಾ ಅಂಡ್ ಸರ್ಟೆನ್ ಟ್ರಾನ್ಸಿಟಿವ್ಸ್. ಓಕೆನಾ, ಆಮೇಲೆ ಸರ್ವಿಸಸ್, ಆಮೇಲೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಂಡ್ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಸ್. ಇದು ಆಲ್ಮೋಸ್ಟ್ ಆಲ್ ಇವೇನೇನಿದೆಲ್ಲ ಎಲ್ಲದೂ ನೋಡ್ಕೊಳ್ಳೋರು ಯಾರು, ಸೈಬರ್ ಸೆಕ್ಯೂರಿಟಿ ಅವರು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ರೆ ಅಸೆಟ್, ಥ್ರೆಟ್, ವಲ್ನರಬಿಲಿಟಿ ಮತ್ತು ರಿಸ್ಕ್ ಡಯಾಗ್ರಾಮ್ ಇದು. ಓಕೆನಾ, ಇದ್ರೊಳಗೆ ಏನಿದೆ, ಅಸೆಟ್ ಅಂದ್ರೆ ಎನಿಥಿಂಗ್ ವ್ಯಾಲ್ಯೂ. ಓಕೆನಾ, ಒಂದು ವ್ಯಾಲ್ಯೂ ಇದೆ. ಓಕೆನಾ, ಅದಕ್ಕೆ ಮೌಲ್ಯ ಇದೆ ಆ ಪರ್ಟಿಕ್ಯುಲರ್ ವಸ್ತುಗೆ. ಅಕೌಂಟ್ ಆಗಿರ್ಬೋದು, ಫೈಲ್ ಆಗಿರ್ಬೋದು, ರೆಪ್ಯುಟೇಷನ್ ಅಥವಾ ಸರ್ವಿಸ್ ಏನಾರ ಆಗಿರ್ಬೋದು, ಅದಕ್ಕೊಂದೇನಿದೆ, ಮೌಲ್ಯ ಇದೆ. ಅದೇ ರೀತಿಯಾಗಿ ಥ್ರೆಟ್ ಅಂದ್ರೆ ಏನು, ಈಗ ಆ ಪರ್ಸನ್ ಆರ್ ಎ ಈವೆಂಟ್ ದಟ್ ಕುಡ್ ಕಾಸ್ ಆರ್ ಲೈಕ್ ಫಿಶಿಂಗ್ ಇಮೇಲ್ ಆರ್ ಮಲಿಷಿಯಸ್ ಇನ್ಸೈಡರ್ ಅಂತ. ಥ್ರೆಟ್ ಅಂದ್ರೆ ಹಾನಿ ಮಾಡಬಹುದು, ಲೈಕ್ ಹಾನಿ ಆಗುತ್ತೆ ಅಂತ, ಲೈಕ್ ಒಂದು ಸಂಭಾವನೆ ಇರುತ್ತಲ್ಲ ಆ ಘಟನೆಗೆ, ಅದಕ್ಕೆ ಏನಂತೀವಿ ನಾವು, ಥ್ರೆಟ್ ಅಂತ ಕರಿತೀವಿ. ಕನ್ನಡದಾಗ ಏನಂದ್ರೆ ಬೆದರಿಕೆ ಅಂತ ಕರಿತೀವಿ. ಓಕೆನಾ, ಈಗ ಹ್ಯಾಕರ್ ಆಗಿರ್ಬೋದು, ಮಾಲ್ವೇರು ಅಥವಾ ಫಿಶಿಂಗ್. ಈಗ ಇದ್ರೊಳಗಡೆ ಏನಂದ್ರೆ ಒಂದು ಇಮೇಲ್ ಕಳಿಸ್ತಾರೆ, ಇಲ್ಲಿ ನೋಡಿ ಮಲಿಷಿಯಸ್ ಇಮೇಲ್ ಅಂತ, ಫಿಶಿಂಗ್ ಇಮೇಲ್ ಅಂತ ಹೇಳ್ತಾ ಆಯ್ತಾ, ನೀವು ಕಳ್ಸಿರ್ತಾರೆ, ಅದು ಬಂದ್ಬಿಟ್ಟು ಥ್ರೆಟ್. ಓಕೆನಾ, ವಲ್ನರಬಿಲಿಟಿ ಏನು, ಆ ಪರ್ಟಿಕ್ಯುಲರ್ ಇಮೇಲ್ ಯಾರು ಒತ್ತಿದ್ರೆ ಅವ್ನು ವಲ್ನರಬಿಲಿಟಿ. ಓಕೆನಾ, ಅವ್ನು ಒತ್ತಲಿಲ್ಲ ಅಲ್ಲಿವರೆಗೂ ಅದು ಥ್ರೆಟ್ ಆಗೇ ಇರುತ್ತೆ. ಅವ್ನು ಯಾರಾದ್ರೂ ಒತ್ತಿದ್ರೆ ಅವನೇನಾಕರೆ ವಲ್ನರಬಲ್. ಓಕೆನಾ, ಅವನಿಂದಾನೇ ಅದು ಇದು ಆಗಿರೋದು ಪರ್ಟಿಕ್ಯುಲರ್ ಥ್ರೆಟ್ ನೆಕ್ಸ್ಟ್ ಸ್ಟೇಜಿಗೆ ಹೋಗಿದೆ. ಓಕೆನಾ, ಅದು ಬಂದ್ಬಿಟ್ಟು ನೋಡಿ, ಈಗ ವೀಕ್ ಪಾಸ್ವರ್ಡ್, ಅನ್ಪ್ಯಾಚ್ಡ್ ಸಿಸ್ಟಮ್. ನೋಡಿ, ಎಂಪ್ಲಾಯ್ ಹೂ ಕ್ಲಿಕ್ಸ್ ವಿತೌಟ್ ವೆರಿಫೈಂಗ್, ಆ ಪರ್ಟಿಕ್ಯುಲರ್ ಇಮೇಲ್ ಬಂತು, ಅದು ವೆರಿಫೈ ಮಾಡಲಿಲ್ಲ, ಅವ್ನು ಏನ್ ಮಾಡಿದ, ಡೈರೆಕ್ಟ್ ಕ್ಲಿಕ್ ಮಾಡ್ಬಿಟ್ಟ. ಅದರಿಂದ ಏನಾಯ್ತು, ಅವ್ರ ಪರ್ಟಿಕ್ಯುಲರ್ ಥ್ರೆಟ್ ನೆಕ್ಸ್ಟ್ ಸ್ಟೇಜಿಗೆ ಹೋಗಿ ವಲ್ನರೇಬಲ್ ಆಯ್ತು. ಇನ್ನೊಂದು ಮೆಥಡ್ ಈಸಿಯಾಗಿ ಹೇಳ್ಬೇಕಂದ್ರೆ, ಥ್ರೆಟ್ ಬಂದ್ಬಿಟ್ಟು ಇಲ್ಲಿ ಹ್ಯಾಕರ್ ತಗೊಳ್ಳೋಣ ಅಥವಾ ಮನುಷ್ಯ ತಗೊಳ್ಳೋಣ, ಪೀಪಲ್. ಓಕೆನಾ, ವಲ್ನರೇಬಲ್ ಬಂದ್ಬಿಟ್ಟು ಈ ಕಂಪ್ಯೂಟರ್, ಇದು ವಲ್ನರೇಬಲ್. ಈ ಕಂಪ್ಯೂಟರ್ ವಲ್ನರೇಬಲ್ ಐತೆ, ಎಲ್ಲಿವರೆಗೂ ವಲ್ನರೇಬಲ್ ಇರುತ್ತೆ, ಈ ಪರ್ಟಿಕ್ಯುಲರ್ ಹ್ಯಾಕರಿಗೆ ಗೊತ್ತಾಗ್ಬಾರ್ದು. ಓಕೆ, ಕಳ್ಸಿದಾನೆ ಈ ಪರ್ಟಿಕ್ಯುಲರ್ ಇಲ್ಲಿ ಏನು ಒಂದು ಎರರ್ ಇದೆ, ಇಲ್ಲಿ ಪರ್ಟಿಕ್ಯುಲರ್ ಆ ಎರರ್ ಈ ಪರ್ಟಿಕ್ಯುಲರ್ ಹ್ಯಾಕರಿಗೆ ಗೊತ್ತಾದ್ರಷ್ಟೇ ಅವ್ನು ಏನ್ ಮಾಡ್ತಾನೆ, ಒಳಗೆ ಹೋಗ್ತಾನೆ. ಅವನಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ನು ಹೊರಗೆ ಇರ್ತಾನೆ. ಅದು ಯಾವಾಗುತ್ತೆ ಹೇಳಿ, ಈಗ ಯಾರ ಎಂಪ್ಲಾಯ್ಸ್ ಅದನ್ನ ಕ್ಲಿಕ್ ಮಾಡಿದ್ರು ಅಥವಾ ಏನೋ ಪರ್ಟಿಕ್ಯುಲರ್ ಆ ಕೋಡ್ ಒಳಗೆ ಏನಾರ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಅವಾಗಷ್ಟೇ ಆ ಥ್ರೆಟ್ ನೆಕ್ಸ್ಟ್ ಸ್ಟೇಜಿಗೆ ಹೋಗಿ ವಲ್ನರಬಿಲಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿವರೆಗೂ ಅದು ವಲ್ನರಬಲ್ ಅಲ್ಲ. ಈಗ ಯಾರ ವೆಬ್ಸೈಟ್ ನ ಟೆಸ್ಟ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಅವಾಗಷ್ಟೇ ಗೊತ್ತಾಗುತ್ತೆ ಪರ್ಟಿಕ್ಯುಲರ್ ವೆಬ್ಸೈಟ್ ವಲ್ನರಬಲ್ ಐತಿ ಅಂತ. ಅದು ವೆಬ್ಸೈಟ್ ಯಾರು ಟೆಸ್ಟೇ ಮಾಡಲಿಲ್ಲ ಅಂದ್ರೆ ಯಾರಿಗೂ ಗೊತ್ತೇ ಆಗೋದಿಲ್ಲ. ಹೌದಾ, ಈಗ ಯಾವ್ದಾರ ನಿಮ್ ವೆಬ್ಸೈಟ್ ರೆಡಿ ಮಾಡಿದೀರಾ, ಎಲ್ಲಾ ಬಟನ್ ಒತ್ಕೊಂತ ಹೋಗ್ತೀರಾ, ಎಲ್ಲಾ ಬಟನ್ ವರ್ಕ್ ಆಗ್ತಾ ಇದೆ ಆಯ್ತಾ, ಒಂದ್ ಬಟನ್ ವರ್ಕ್ ಆಗ್ತಿಲ್ಲ, ಅವಾಗ ಏನಾಯ್ತು ಹೇಳಿ, ನಿಮಗೆ ಗೊತ್ತಾಯ್ತು ಆ ಬಟನ್ ವರ್ಕ್ ಆಗ್ತಿಲ್ಲ ಅಂತ. ಹೌದಾ, ಹಂಗೆ ಯಾರು ಅದು ಬಟನ್ ಒತ್ತಲಿಲ್ಲ ಅಂದ್ರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಅದು. ಹೌದಾ, ಅದ್ರೊಳಗಡೆ ಪ್ರಾಬ್ಲಮ್ ಇದೆ ಅಂತ. ಹಂಗೆ ರಿಸ್ಕ್, ಆಮೇಲೆ ಲೈಕ್ಲಿಹುಡ್.
ಆರ್ ಮಲ್ಟಿಪಲ್ ಬೈ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಅಂತ ಇದೆ, ಸಾರಿ ಇಂಪ್ಯಾಕ್ಟ್ ಅಂತ ಇದೆ. ನೋಡಿ ರಿಸ್ಕ್ ಏನ್ ಮಾಡುತ್ತೆ ಅಂದ್ರೆ, ರಿಸ್ಕ್ ಬಂದ್ಬಿಟ್ಟು ಯಾವಾಗ ಇದು ರಿಸ್ಕ್ ಅಂತ ಅಂತೀವಿ ಅಂದ್ರೆ ಆರ್ ಮಲ್ಟಿಪ್ಲೈಡ್ ಅಂಡ್ ಸೆವಿಯರ್ ಇಂಪ್ಯಾಕ್ಟ್. ಹಂಗಂದ್ರೆ ಒಬ್ರಿಗಿಂತ ಜಾಸ್ತಿ ಅದರಿಂದ ಅಪಾಯ ಇರುತ್ತೆ, ಒಬ್ರಿಗಿಂತ ಜಾಸ್ತಿ. ಈಗ ಹಣ ನಷ್ಟ ಆಗಿರ್ಬೋದು. ಈಗ ಈಗ ಬ್ಯಾಂಕಿಂಗ್ ರಿಲೇಟೆಡ್ ನೋಡಿ, ಬ್ಯಾಂಕ್ ಈಗ ಯಾವ್ದಾರ ಒಂದು XYZ ಬ್ಯಾಂಕ್ ABC ಬ್ಯಾಂಕ್ ಅಂತ ಇದೆ. ಓಕೆ, ಈ ಬ್ಯಾಂಕೆ ಹ್ಯಾಕ್ ಆದ್ರೆ ಏನಾಗುತ್ತೆ ಹೇಳಿ, ಈ ಬ್ಯಾಂಕ್ ಅಲ್ಲಿ ಇರೋರು ಎಷ್ಟು ಜನ ಇರ್ತಾರಲ್ಲ, ಅವ್ರದ್ದು ಇಷ್ಟು ಜನದ ಏನಾಗುತ್ತೆ ಹೇಳಿ, ಪರ್ಟಿಕ್ಯುಲರ್ ಡಾಟಾ ಏನಾಗುತ್ತೆ ಲೀಕ್ ಆಗ್ಬಿಡುತ್ತೆ. ಹೌದಾ? ಸೊ ಇದು ರಿಲೇಟೆಡ್ ನಮಗೆ ಎಷ್ಟು ಜನದ ಏನಿದೆ ಪರ್ಟಿಕ್ಯುಲರ್ ಏನಿದೆ ಆರ್ ಮಲ್ಟಿಪ್ಲೈ ಆಗಿದೆ. ಓಕೆನಾ? ಇಷ್ಟು ಜನನು ಬ್ಯಾಂಕ್ ಅಕೌಂಟ್ ನ ಪರ್ಟಿಕ್ಯುಲರ್ ಒಬ್ಬ ಹ್ಯಾಕರ್ ಏನ್ ಮಾಡ್ಬೋದು, ಖಾಲಿ ಮಾಡ್ಬೋದು, ಬ್ಯಾಂಕ್ ಏನಾರ ಪರ್ಟಿಕ್ಯುಲರ್ ಬ್ರೀಚ್ ಆದ್ರೆ. ಓಕೆನಾ? ಸೊ ಮತ್ ನೀವ್ ಎಲ್ಲರೂ ಇದು ಅನ್ಕೊಳಕ್ ಹೋಗ್ಬೇಡಿ. ಸೊ ಅವಾಗ ಸೊ ಟು ಸೆಕ್ಯೂರ್, ಈಗ ಪರ್ಟಿಕ್ಯುಲರ್ ಇದು ಆಗ್ಬಾರ್ದು ಅಂದ್ರೆ ಏನ್ ಮಾಡ್ತಾರೆ ಹೇಳಿ, ಅವರು ಸೈಬರ್ ಸೆಕ್ಯೂರಿಟಿ ಪರ್ಸನ್ಸ್ ನ ಕರ್ಸ್ಬಿಟ್ಟು ಅಥವಾ ಪೆನಿಟ್ರೇಷನ್ ಪರ್ಸನ್ಸ್ ಕರ್ಸ್ಬಿಟ್ಟು ಏನ್ ಮಾಡ್ತಾರೆ, ನಮ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಚೆಕ್ ಮಾಡಪ್ಪ ಅಂತ ಅಂದ್ಬಿಟ್ಟು ಅದನ್ನ ಚೆಕ್ ಮಾಡಿಸಿ ಅದನ್ನ ಸೆಕ್ಯೂರ್ ಮಾಡ್ತಾರೆ. ಸೊ ಸೆಕ್ಯೂರ್ ಆದ್ಮೇಲೆ ಏನಾಗುತ್ತೆ, ಅದು ಸೇಫ್ ಆಗಿರುತ್ತೆ, ರಿಸ್ಕ್ ಇಂದ ಅದೇನಾಗುತ್ತೆ ಬಚಾವ್ ಆಗುತ್ತೆ. ಹೌದಾ? ಸೊ ಇದು ಒಂದು ನೆನ್ಪಿಟ್ಕೊಳ್ಳಿ. ಅಸೆಟ್ ಆದ್ಮೇಲೆ ಥ್ರೆಟ್ ಬರುತ್ತೆ. ಥ್ರೆಟ್ ಯಾವಾಗ ಥ್ರೆಟ್ ಆಗೇ ಇರುತ್ತೆ ಅಂಟಿಲ್ ಒಳ್ಳೆ ಬಿಟ್ಟಲ್ಲಿ ಯಾವ್ದಾರ ಪರ್ಸನ್ ಬಂದ್ಬಿಟ್ಟು ಅದನ್ನು ಯಾವ್ದಾರ ಪರ್ಟಿಕ್ಯುಲರ್ ಲಿಂಕ್ ನೋಡ್ಲಾರ್ದಂಗೆ ಒತ್ತಿದ್ಮೇಲೆ ಅದು ಒಳ್ಳೆ ಬಿಡ್ತವೆ. ಹೌದಾ? ಅದಾದ್ಮೇಲೆ ಆ ಒಳ್ಳೆ ಡಬ್ಬಲ್ ಏನಾಗುತ್ತೆ, ಅವ್ರಿಗೆ ಒಳಗೆ ಹೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಏನೇನ್ ಮಾಡಬಹುದು ಅಂತ ಹೇಳಿ. ಈಗ ನೋಡಿ ಒಳ್ಳೆ ಡೆಪ್ಟ್, ಈಗ ಒಂದು ನೀಟಾಗಿ ಎಕ್ಸಾಂಪಲ್ ತಗೊಂಡ್ರೆ, ಅಸೆಟ್ ನಿಮ್ ದುಡ್ಡು. ಓಕೆನಾ? ಅಸೆಟ್ ಬಂದ್ಬಿಟ್ಟು ನಿಮ್ ದುಡ್ಡು ಎಲ್ಲಿದೆ, ಬ್ಯಾಂಕ್ ಅಲ್ಲಿ ಇದೆ. ಓಕೆನಾ? ಈಗ ಥ್ರೆಟ್ ಹ್ಯಾಕರ್ ಏನ್ ಮಾಡ್ತಾನೆ, ಬ್ಯಾಂಕಿಗೆ ಒಂದು ಮೇಲ್ ಕಳಿಸ್ತಾನೆ, ಇಮೇಲ್ ಕಳಿಸ್ತಾನೆ ಅನ್ಕೊಳ್ಳಿ. ಈಗ ಬ್ಯಾಂಕ್ ಅಲ್ಲಿ ಇರೋನ್ ಏನ್ ಮಾಡ್ತಾನೆ, ಇದು ನಡ್ಸ್ತಾನೆ ಸ್ವಲ್ಪ, ಬ್ಯಾಂಕ್ ಅಲ್ಲಿ ಇರೋ ಪರ್ಸನ್ ಏನ್ ಮಾಡ್ತಾನೆ, ಆ ಇಮೇಲ್ ನ ಒತ್ತಿದ್ಮೇಲೆ ಏನಾಯ್ತು, ಅವನು ಬ್ಯಾಂಕ್ ಒಳಗೆ ಹೋಗ್ತಾನೆ. ಈಗ ಅಡ್ಮಿನ್ ಪರ್ಮಿಷನ್ ಏನಾರ ಒಂದು ಪರ್ಮಿಷನ್ ತಗೊಂಡ್ ಏನ್ ಮಾಡ್ತಾನೆ, ಅವ್ನಿಗೆ ಗೊತ್ತಾಯ್ತು ಇಷ್ಟು ಜನ ಇದಾರೆ, 1,00,000 ಜನ ಇದಾರೆ. ಓಕೆನಾ? ಈ 1,00,000 ಜನದ ಅಕೌಂಟ್ ನಾವು ಒಂದೊಂದು ರೂಪಾಯಿ ತೆಗೆದ್ರೆ ಎಲ್ಲಿಗಾಯ್ತು ಅಲ್ಲಿ 1,00,000 ಬಂದೇ ಬರುತ್ತೆ. ಓಕೆನಾ? ಅದೇ ರೀತಿಯಾಗಿ ಇದು ಈ ತರ ಪ್ರೊಸೆಸ್ ಆಗುತ್ತೆ, ಅಸೆಟ್, ಥ್ರೆಟ್, ವಲ್ನರಬಿಲಿಟಿ, ರಿಸ್ಕ್. ಓಕೆನಾ? ಸೊ ಆಸ್ ರಿಯಲ್ ಎಕ್ಸಾಂಪಲ್ ಇಲ್ಲೇನಿದೆ, ಅನನ್ಯ ರಿಸೀವ್ಸ್, ಆ ಹುಡುಗಿ ಹೇಳಿದಲ್ಲ ಕಾಲ್ಪನಿಕ ಒಂದು ಹುಡುಗಿ ಇದೆ. ಈಗ ಅನನ್ಯ ರಿಸೀವ್ಸ್ ಆನ್ ಇಮೇಲ್, ಯುವರ್ ಕಾಲೇಜ್ ಅಕೌಂಟ್ ವಿಲ್ ಬಿ ಕ್ಲೋಸ್ ಟುಡೇ. ಅದೇನ್ ಹೇಳ್ತಿದೆ, ನಿಮ್ ಕಾಲೇಜಲ್ಲಿ ಪೋರ್ಟಲ್ ಇದೆಯಲ್ಲ, ಅಕೌಂಟ್ ಬಂದ್ಬಿಟ್ಟು ಇವತ್ತು ಏನಾಗ್ತಿದೆ, ಕ್ಲೋಸ್ ಆಗುತ್ತೆ ಅಂತ ಹೇಳ್ತಿದೆ. ಸೈನ್ ಇನ್ ಇಮಿಡಿಯೇಟ್ಲಿ ಅಂದ್ರೆ ಇವಾಗ್ಲೇನೆ ಸೈನ್ ಇನ್ ಮಾಡ್ರಿ, ಇಲ್ಲಾಂದ್ರೆ ಅದು ಅಕೌಂಟ್ ಕ್ಲೋಸ್ ಆಗುತ್ತೆ ಅಂತ. ಇವಾಗ ಏನದು ಅರ್ಜೆನ್ಸಿ. ಹೌದಾ? ನಿಮ್ದು ಕಾಲೇಜು ಏನದು ಪರ್ಟಿಕ್ಯುಲರ್ ಖಾತೆ ಇದೆಯಲ್ಲ, ಅದು ಇವತ್ತೇ ಮುಚ್ಚಲಾಗ್ತದೆ, ಅದಕ್ಕೆ ತಕ್ಷಣ ನೀವು ಏನ್ ಮಾಡ್ಬೇಕು, ಸೈನ್ ಇನ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇನು ಇಮೇಲ್ ಬಂದಿದೆ ಅವ್ರಿಗೆ. ಇವಾಗ ದಿಸ್ ಈಸ್ ಅ ಕ್ಲಾಸಿಕ್ ಸೋಷಿಯಲ್ ಇಂಜಿನಿಯರಿಂಗ್ ಅಟ್ಯಾಕ್ ಅಂತ ಇದೆ. ಏನು ದಿಸ್ ಇಸ್ ಅ ಕ್ಲಾಸಿಕ್ ಸೋಷಿಯಲ್ ಇಂಜಿನಿಯರಿಂಗ್ ಅಂದ್ರೆ ಮ್ಯಾನಿಪುಲೇಟ್ ಮಾಡ್ತಾರೆ ಮುಂದ್ಗಡೆ ಇರೋರಿಗೆ. ನೀವು ಕೇಳಿರ್ತೀರಾ, ಯಾವ್ದಾರ ಫಿಲ್ಮ್ಗಳು ನೋಡಿರ್ತೀರಾ, ಮುಂದ್ಗಡೆ ಇರೋನಿಗೆ ಲೈಕ್ ಏನಂತಾರೆ, ಆ ಒಂಥರ ಭ್ರಮೆ ಹುಟ್ಟಿಸ್ಬಿಡ್ತಾರೆ. ಓಕೆ ಈ ತರ ಹಿಂಗಾಗುತ್ತೆ ಅಂತ ಹೇಳಿ ಅವ್ರು ಏನ್ ಅನ್ಕೊಂತ, ಹೌದಾ ಹಿಂಗೆಲ್ಲ ಇರುತ್ತಾ ಅಂತ ಅನ್ಕೊಂಡು ಕನ್ಫ್ಯೂಸ್ ಆಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅದ್ರ ಕ್ಲಿಕ್ ಮಾಡೋದಾಗಿರ್ಬೋದು, ಅದ್ರ ರಿಲೇಟೆಡ್ ಇದು ಮಾಡ್ಬಿಡ್ತಾರೆ, ರಾಂಗ್ ಆಕ್ಷನ್ ತಗೊಂಡ್ಬಿಡ್ತಾರೆ. ಸೋಷಿಯಲ್ ಇಂಜಿನಿಯರಿಂಗ್ ಅಟ್ಯಾಕ್ ಒಳಗೆ ಬರುತ್ತೆ. ಹೌದಾ? ಆಮೇಲೆ ಡಿಸೈನ್ ಟು ಟ್ರಿಗರ್ ಅರ್ಜೆನ್ಸಿ ಅಂಡ್ ಬೈಪಾಸ್. ನೋಡಿ ಹೇಳಿದ್ದೆ, ಅರ್ಜೆನ್ಸಿ ಅಂದ್ರೆ ಬೇಗ ಒತ್ತೋದಕ್ಕೆ ಫೋರ್ಸ್ ಮಾಡ್ದಂಗೆ ಒಂಥರ ಪರ್ಟಿಕ್ಯುಲರ್ ವಾತಾವರಣ ಆ ತರ ಕ್ರಿಯೇಟ್ ಮಾಡ್ಬಿಡ್ತಾರೆ. ಹೌದಾ? ಆಮೇಲೆ ಬೈಪಾಸ್ ರ್ಯಾಷನಲ್ ಥಾಟ್ಸ್, ಹಂಗಂದ್ರೆ ಬೈಪಾಸ್ ರ್ಯಾಷನಲ್ ಥಾಟ್ ಅಂದ್ರೆ ಅವರಿಗೆ ಯೋಚನೆ ಮಾಡೋದಕ್ಕೆ ಬಿಡೋದೇ ಇಲ್ಲ. ನೀವು ಎಲ್ಲ ಸೈಬರ್ ಒಳಗಡೆ ಸೈಬರ್ ಕ್ರೈಮ್ ರಿಲೇಟೆಡ್ ಕೇಳಿರ್ತೀರಾ, ಆನ್ಲೈನ್ ಪೊಲೀಸ್ ಡ್ರೆಸ್ ಹಾಕೊಂಡ್ ಬರ್ತಾ ಇದ್ರು ಗೊತ್ತಾ, ಹಾಕೊಂಡ್ ಬಂದ್ಬಿಟ್ಟು ನಿಮಗೆ ದುಡ್ಡು ಇಸ್ಕೊಂತಿದ್ರು, ನಿಮ್ ಮೇಲೆ FIR ಆಗಿದೆ, 15 ಲಕ್ಷ ಕೊಡಿ, 10 ಲಕ್ಷ ಕೊಡಿ ಅಂತ. ಅವ್ರು ಏನ್ ಮಾಡ್ತಿದ್ರು ಹೇಳಿ, ವಿಡಿಯೋ ಕಾಲ್ ಮಾಡ್ತಿದ್ರು, ವಿಡಿಯೋ ಕಾಲ್ ಮಾಡಿದ್ಮೇಲೆ ಹೋಮ್ ಕ್ವಾರಂಟೈನ್ ಅಂತ ಮಾಡ್ತಿದ್ರು. ಹೌದಾ? ಆ ತರ ಏನು ಇರ್ತಿದ್ದಿಲ್ಲ, ಸೈಬರ್ ಕ್ವಾರಂಟೈನ್ ಅಂತ, ಡಿಜಿಟಲ್ ಕ್ವಾರಂಟೈನ್ ಅಂತ ಮಾಡ್ತಿದ್ರಲ್ಲ, ಆ ತರ ಏನು ಇರ್ತಿದ್ದಿಲ್ಲ. ಆದ್ರೆ ಅವ್ರು ಏನ್ ಮಾಡ್ತಿದ್ರು, ವಿಡಿಯೋ ಕಾಲ್ ಕಟ್ ಮಾಡಬೇಡಿ, ನೀವು ಡಿಜಿಟಲ್ ಕ್ವಾರಂಟೈನ್ ಆಗಿದ್ರೆ ನೀವು ಯಾರಿಗೂ ಫೋನ್ ಮಾಡಂಗಿಲ್ಲ, ಅರ್ಜೆಂಟ್ ಆಗಿ ವಿಡಿಯೋ ಕಾಲ್ ಇದ್ದಾಗೇನೆ ನೀವು ಪೇಮೆಂಟ್ ಮಾಡ್ಬೇಕಿಷ್ಟು ಅಂತ ಹೇಳಿ ಟಾರ್ಗೆಟ್ ಮಾಡ್ತಿದ್ರು. ಅವಾಗ ಏನಾಗ್ತಿತ್ತು, ಅವ್ರಿಗೆ ಯೋಚನೆ ಮಾಡಕ್ಕೆ ಬರ್ತಿದ್ದಿಲ್ಲ. ಎಲ್ಲ ಇಮಿಡಿಯೇಟ್ ಆಗಿ ಮಾಡಿಸ್ಮೇಲೆ ನಮಗೆ ಯೋಚನೆ ಮಾಡಕ್ ಸಿಗೋದಿಲ್ಲಲ್ಲ, ಅವಾಗ ನಾವೇನ್ ಮಾಡ್ಬಿಡ್ತೀವಿ, ಅರ್ಜೆಂಟ್ ಒಳಗಡೆ ಏನೇನಾರ ತಪ್ಪು ಡಿಸಿಷನ್ ತಗೊಂಡ್ಬಿಡ್ತೀವಿ. ಹೌದಾ? ಈಗ ಅದೇ ರೀತಿಯಾಗಿ ಇಲ್ಲಿ ಏನಾಗ್ತಿದೆ, ಅಸೆಟ್ ನೋಡಿ, ಕಾಲೇಜ್ ಇಮೇಲ್ ಅಕೌಂಟ್ ಮತ್ತೆ ಅಕಾಡೆಮಿಕ್, ಬ್ರೇಕಿಂಗ್ ಡೌನ್ ದ ರಿಸ್ಕ್. ಏನೇನು ಬ್ರೇಕ್ ಡೌನ್ ಆಗ್ತಿದೆ ಅಲ್ಲಿ, ಅಸೆಟ್ ಆಗ್ತಿದೆ, ಥ್ರೆಟ್ ಅದೇ ಸೇಮ್ ಇದೆ ನೋಡಿ, ಅಸೆಟ್, ಥ್ರೆಟ್, ವಲ್ನರಬಿಲಿಟಿ ಮತ್ತು ಅದಕ್ಕೆ ಇಂಪ್ಯಾಕ್ಟ್. ಕಾಲೇಜ್ ಇಮೇಲ್ ಅಕೌಂಟ್ ಮತ್ತೆ ಅಕಾಡೆಮಿಕ್ ರೆಕಾರ್ಡ್ಸ್ ಇದೆ. ಹೌದಾ?
ಆಮೇಲೆ ಥ್ರೆಟ್ ಏನು, ಅಕೌಂಟ್ ಥೆಫ್ಟ್ ವಯ ಫೇಕ್ ಲಾಗಿನ್ ಪೇಜ್, ಹಂಗಂದ್ರೆ ಒಂದು ಫೇಕ್ ಡೂಪ್ಲಿಕೇಟ್, ಓಕೆನಾ. ಹಂಗಂದ್ರೆ ಅದಕ್ಕೆ ಸಂಬಂಧನೇ ಇಲ್ಲ. ಏನಂತಾರೆ, ಈಗ ಫಿಶಿಂಗ್ ಇಮೇಲ್ ಅಂತ, ಫೇಕ್ ಫಿಶಿಂಗ್ ಒಂದು ಇಮೇಲ್ನ ಅವರು ಹಾಕಿದ್ದಾರೆ. ಆಮೇಲೆ ಈಗ ಅದು ಹಾಕಿದ್ಮೇಲೆ ಅವ್ರು ಏನ್ ಮಾಡಿದ್ದಾರೆ, ಸೈನ್ ಇನ್ ಇಮಿಡಿಯೇಟ್ಲಿ ವಿತ್ ಲಿಂಕ್ ಅಂತ ಹಾಕಿದಾರ. ಸೊ ಇದರಿಂದ ಅವರಿಗೆ ಅರ್ಜೆನ್ಸಿ ಕ್ರಿಯೇಟ್ ಆಗಿ ಅವ್ರು ಸೈನ್ ಇನ್ ಮಾಡೋಕ್ಕೆ ಫಿಶಿಂಗ್ ಲಿಂಕ್ ನ ಓಪನ್ ಮಾಡಿದ್ದಾರೆ. ಅರ್ಜೆನ್ಸಿ ನೋಡಿ, ಅರ್ಜೆನ್ಸಿ ಲ್ಯಾಂಗ್ವೇಜ್ ಅಂಡ್ ಅನ್ ಅನ್ವೆರಿಫೈಡ್ ಲಿಂಕ್, ಹಂಗಂದ್ರೆ ಅದೇ ಅರ್ಜೆನ್ಸಿ ಒಳಗೆ ಅವ್ರು ವೆರಿಫೈ ಮಾಡಿಲ್ಲ. ಆ ಇಮೇಲ್ ಕಾಲೇಜಿಂದನೇ ಬಂದಿದ್ದೇನಾ ಅಥವಾ ಬೇರೆ ಕಡೆಯಿಂದ ಬಂದಿದ್ದೇನಾ ಅಂತ ಅವ್ರು ವೆರಿಫೈನೇ ಮಾಡಿಲ್ಲ, ಓಕೆನಾ. ಅದು ಒಳ್ಳೆ ಈಗ ಇಂಪ್ಯಾಕ್ಟ್ ಏನಾಯ್ತು, ಲಾಸ್ಟ್ ಆಕ್ಸಸ್, ಎಕ್ಸ್ಪೋಸ್ ಡಾಟಾ, ಥ್ರೆಟ್, ಸಾರಿ ಐಡೆಂಟಿಟಿ ಥೆಫ್ಟ್ ಅಂತ ಬಂದಿದೆ. ಇದೇ ಅರ್ಜೆನ್ಸಿ ಒಳಗೆ ಅವ್ರದ್ದು ಏನು ಪ್ರಭಾವ ಆಯ್ತು, ಏನಾಯ್ತು ಅದ್ರದ್ದು ಇಂಪ್ಯಾಕ್ಟು, ಅವ್ರದ್ದು ಸೈನ್ ಇನ್, ಹಂಗಂದ್ರೆ ಅವ್ರದ್ದು ಲಾಗಿನ್ ಆಗೋದು ಏನು ಪರ್ಟಿಕ್ಯುಲರ್ ಆಕ್ಸಸ್ ಇದೆಯಲ್ಲ ಅದು ಕಳ್ಕೊಂಡ್ರು ಅವ್ರು, ಹೌದಾ. ಅಥವಾ ಅವ್ರದ್ದು ಎಕ್ಸ್ಪೋಸ್ ಡಾಟಾ, ಅವ್ರದ್ದು ಏನೇನು ಮಾಹಿತಿ ಇರುತ್ತಲ್ಲ ಪರ್ಟಿಕ್ಯುಲರ್ ಪೋರ್ಟಲ್ ಒಳಗಡೆ ಸ್ಟೂಡೆಂಟ್ ಇಂದ, ಅದೇನಾಯ್ತು ಎಲ್ಲ ಲಾಸ್ ಆಯ್ತು, ಎಲ್ಲ ಲೀಕ್ ಆಯ್ತು, ಹೌದಾ. ಅದು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಅದೇ ಸೇಫ್ ರೆಸ್ಪಾನ್ಸ್, ಈಗ ಅದೇ ಸೇಫ್ ರೆಸ್ಪಾನ್ಸ್ ಆಗಿದ್ರು ಅವ್ರು ಏನ್ ಮಾಡ್ತಿದ್ರು, ಸ್ವಲ್ಪ ಯೋಚನೆ ಮಾಡ್ತಿದ್ರು, ನಿಂತ್ಕೊಂತಿದ್ರು. ಅದು ಇಮೇಲ್ ಬಂದ ತಕ್ಷಣ ನಿಂತ್ಕೊಂಡ್ಬಿಟ್ಟು ನೋಡ್ತಿದ್ರು ಇಮೇಲ್ ಎಲ್ಲಿಂದ ಬಂದಿದೆ ನೋಡಿ, ವೆರಿಫೈ ಸೆಂಡರ್ ಆಕ್ಚುಲಿ ಇಮೇಲ್ ಅಡ್ರೆಸ್, ಇಮೇಲ್ ಎಲ್ಲಿಂದ ಬಂದಿದೆ ಅಂತ ನೋಡ್ತಿದ್ರು. ಗೋ ಡೈರೆಕ್ಟ್ಲಿ ಟು ಅಫಿಷಿಯಲ್ ಕಾಲೇಜ್ ಪೋರ್ಟಲ್ ಅಥವಾ URL, ಕಾಲೇಜಿನ ಪೋರ್ಟಲ್ URL ಡೈರೆಕ್ಟ್ ಆಗಿ ವೆಬ್ಸೈಟ್ ಓಪನ್ ಮಾಡಿ ಲಾಗಿನ್ ಆಗಿ ಅಲ್ಲಿಗೆ ಹೋಗ್ಬಿಟ್ಟು ಅವ್ರು ನೋಡ್ತಿದ್ರು. ಇಲ್ಲಾಂದ್ರೆ ಪರ್ಟಿಕ್ಯುಲರ್ ಕಾಲೇಜ್ ಅವರಿಗೆ ಕಾಲ್ ಮಾಡ್ತಿದ್ರು, ಈ ತರ ಇಮೇಲ್ ಬಂದಿದೆ, ನೀವು ಸೆಂಡ್ ಮಾಡಿದ್ದೀರಾ, ಏನಿದು ಪ್ರಾಬ್ಲಮ್ ಅಂತ ಫೋನ್ ಮಾಡಿ ಕೇಳ್ತಿದ್ರು. ಇದು ಬಂದ್ಬಿಟ್ಟು ಕರೆಕ್ಟ್ ಮೆಥಡ್, ಓಕೆನಾ. ಆಮೇಲೆ ಇದು ಏನಿದೆಲ್ಲ ಇದು ಬಂದ್ಬಿಟ್ಟು ರಾಂಗ್ ಮೆಥಡ್. ನೀವು ಇನ್ಸ್ಟೆಂಟ್ ಆಗಿ ಲಾಗಿನ್ ಮಾಡಕ್ ಹೋದ್ರಲ್ಲ, ಅದು ಬಂದ್ಬಿಟ್ಟು ರಾಂಗ್, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ನಾಲಜಿ ಅಂಡ್ ಅಲೋನ್ ಕೆನಾಟ್ ಸಾಲ್ವ್ ಎವ್ರಿ ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತ ಇದೆ. ಟೆಕ್ನಾಲಜಿ ಅಲ್ಲ, ಒಂದು ಇಷ್ಟೊಂದು ದೊಡ್ಡ ಟೆಕ್ನಾಲಜಿ ಮಾಡಿ ಅದು ಟೆಕ್ನಾಲಜಿ ಬಂದ್ಬಿಟ್ಟು ಎಲ್ಲ ಸೊಲ್ಯೂಷನ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಅದ್ರೊಳಗಡೆ ಆಕ್ಚುಲಿ ಟೆಕ್ನಾಲಜಿ ಎಷ್ಟೊಂದು ಸುರಕ್ಷಿತವಾಗಿರ್ಲಿ, ಮೇನ್ ಲೀಕ್ ಮಾಡೋದು ಯಾರು ಹೇಳಿ, ನಾವು ಜನರೇ. ನಾವು ನೀಟಾಗಿ ತಿಳ್ಕೊಂಡಿಲ್ಲ ಅದ್ರ ಬಗ್ಗೆ ನಾವೇನ್ ಮಾಡ್ತೀವಿ, ಅದರಿಂದ ಸೋತೋಗ್ಬಿಡ್ತೀವಿ. ಎಷ್ಟರ ದೊಡ್ಡ ಟೆಕ್ನಾಲಜಿ ಇರಲಿ, ಓಕೆನಾ. ಅದು ನೀಟಾಗಿ ಅದನ್ನ ಉಪಯೋಗ ಮಾಡಕ್ಕೆ, ಬಳಕೆ ಮಾಡೋದು ಗೊತ್ತಿರ್ಲಿಲ್ಲ ಅಂದ್ರೆ ಏನು, ಅದ್ರ ಲಾಸೇ, ಹೌದಾ. ಅದೇ ರೀತಿ ನೋಡಿ, ಆಂಟಿ ವೈರಸ್ ಫೈರ್ ವಾಲ್ ಏನ್ ಮಾಡುತ್ತೆ, ನಮಗೆ ಹೆಲ್ಪ್ ಮಾಡುತ್ತೆ, ಒಂದು ಸ್ಟೆಪ್ ಹೆಲ್ಪ್ ಮಾಡುತ್ತೆ. ಈಗ ನಾವು 24 ಗಂಟೆ ಸೆಕ್ಯೂರಿಟಿ ನೋಡಕ್ಕಾಗಲ್ಲ, ಅವಾಗ ಏನ್ ಮಾಡ್ತೀವಿ ಹೇಳಿ ನಾವು, ಆಂಟಿ ವೈರಸ್ ಮತ್ತೆ ಫೈರ್ ವಾಲ್ ಏನ್ ಮಾಡ್ತವೆ, ನಮಗೆ ಸೆಕ್ಯೂರ್ ಮಾಡಕ್ಕಿರೋಕ್ಕೆ ಹೆಲ್ಪ್ ಮಾಡ್ತವೆ, ಹೌದಾ. ನೋಡಿ, ಸ್ಟ್ರಾಂಗೆಸ್ಟ್ ಸಿಸ್ಟಮ್ಸ್ ಆರ್ ರೆಗ್ಯುಲರ್ಲಿ ಬೈಪಾಸ್ ಥ್ರೂ ಪೀಪಲ್. ನೋಡಿ, ಈಗ ಎಷ್ಟರ ದೊಡ್ಡ ಸ್ಟ್ರಾಂಗ್ ಇರ್ಲಿ ಸೆಕ್ಯೂರಿಟಿ, ಹೌದಾ, ಅದು ಯಾರಿಂದ ಬೈಪಾಸ್ ಆಗಿರುತ್ತೆ ಹೇಳಿ, ಮನುಷ್ಯರುಗಳಿಂದನೇ, ಜನರುಗಳಿಂದನೇ ಏನಾಗುತ್ತೆ ಬೈಪಾಸ್ ಆಗುತ್ತೆ. ಎಷ್ಟರ ದೊಡ್ಡದಿರ್ಲಿ ಕಂಪನಿ, ಎಷ್ಟರ ದೊಡ್ಡದಿರ್ಲಿ, ಎಷ್ಟರ ಸೆಕ್ಯೂರ್ ಇರ್ಲಿ, ಅವನ ಜನ ಒಬ್ಬ ಪರ್ಸನ್ ಏನ್ ಮಾಡಿದಾನೆ ಹೇಳಿ, ಇಲ್ಲ ನನಗೆ ಐಫೋನ್ ಸಿಗುತ್ತೆ ಅಂತ ಒತ್ತಿದ ಲಿಂಕ್, ಅದರಿಂದ ಏನಾಯ್ತು ದೊಡ್ಡ ಕಂಪ್ನಿನೇ ಬ್ರೀಚ್ ಆಗ್ಬಿಡುತ್ತೆ, ಲೀಕ್ ಆಗ್ಬಿಡುತ್ತೆ ಎಲ್ಲ ಡಾಟಾ ಅಷ್ಟು, ಹೌದಾ. ಟೆಕ್ನಾಲಜಿ ಯಾವಾಗಲೂ ತಪ್ಪಿರ, ಯಾವಾಗಲೂ ಟೆಕ್ನಾಲಜಿನೇ ತಪ್ಪಾಗುತ್ತೆ ಅಂತಲ್ಲ, ಒಂದೊಂದ್ಸಲ ಏನ್ ಮಾಡ್ತೀವಿ ಜನಗಳಿಂದನೂ ತಪ್ಪಾಗುತ್ತೆ, ಓಕೆನಾ. ನೋಡಿ, ಟ್ರೂ ಸೆಕ್ಯೂರಿಟಿ ಕಂಬೈನ್ಸ್ 3 ಈಕ್ವಲ್ ಇಂಪಾರ್ಟೆಂಟ್, ಹೌದಾ. ಈಗ ಟ್ರೂ ಸೆಕ್ಯೂರಿಟಿ, ಸ್ಟ್ರಾಂಗ್ ಸೆಕ್ಯೂರಿಟಿ ಬೇಕು ಅಂದ್ರೆ ಅದು ಇವು ಮೂರು, 1, 2, 3, ಇವು ಮೂರು ಏನಾಗುತ್ತೆ ಅದರೊಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಒಂದು ಬಂದ್ಬಿಟ್ಟು ಜನ, ಅದರೊಳಗಡೆ ಜನರು. ಸೆಕೆಂಡ್ ಬಂದ್ಬಿಟ್ಟು ಪ್ರೊಸೆಸ್, ಪ್ರಕ್ರಿಯೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ನಾಲಜಿ, ಓಕೆನಾ. ಸೊ ಹ್ಯೂಮನ್ ಡಿಸೈಡ್ ವಾಟ್ ಟು ಕ್ಲಿಕ್. ಈಗ ಜನ ಬಂದ್ಬಿಟ್ಟು ಪ್ರತಿಯೊಬ್ಬರು ಏನ್ ಮಾಡ್ಬೇಕು, ಆ ಪರ್ಟಿಕ್ಯುಲರ್ ಏನಾರ ಇಮೇಲ್ ಬಂದ್ರೆ ಅದು ಒತ್ತಬೇಕಾ ಬೇಡ, ಓಕೆನಾ. ಅದ್ರ ಬಗ್ಗೆ ಅವ್ರಿಗೆ ಏನಿರ್ಬೇಕು, ಸ್ವಲ್ಪ ಅವೇರ್ನೆಸ್ ಇರ್ಬೇಕು, ಓಕೆನಾ. ಇದ್ರೆ ಏನಾಗುತ್ತೆ, ಅವರು ಯಾರಿಗೆ ಯಾವ ಪರ್ಟಿಕ್ಯುಲರ್ ಲಿಂಕ್ ನ ಒತ್ತಬೇಕು ಒತ್ತಬಾರ್ದು ಅಂತ ಗೊತ್ತಿದ್ರೆ ಅವ್ರು ಈ ನೆಕ್ಸ್ಟ್ ಸ್ಟೆಪ್ಸ್ಗೆ ಓದಿಲ್ಲ, ಹೌದಾ. ಅದೇನು ಒಳ್ಳೆ ಆಗೋದಿಲ್ಲ, ಆಮೇಲೆ ಅವ್ರದ್ದು ಡಾಟಾನು ಕಳ್ಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ಪ್ರೊಸೆಸ್ ಒಳಗಡೆ ಈಗ ಪರ್ಟಿಕ್ಯುಲರ್ ಕಂಪ್ನಿ ಎಲ್ಲ ಪಾಲಿಸೀಸ್, ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಮಾಡ್ತಾರೆ, ಹೌದಾ. ಅದೇ ರೀತಿಯಾಗಿ ಪ್ರೊಸೀಜರ್ಸ್ ಅಂಡ್ ಸೇಫ್ ಬಿಹೇವಿಯರ್ ಟರ್ನಿಂಗ್ ಗುಡ್ ಇಂಟೆನ್ಷನ್ ಇಂಟು ಕನ್ಸಿಸ್ಟೆಂಟ್ ಆಕ್ಷನ್. ಹಂಗಂದ್ರೆ ಈ ಪರ್ಟಿಕ್ಯುಲರ್ ಪ್ರೊಸೆಸ್ ಒಳಗಡೆ ಅವ್ರದ್ದು ಟರ್ಮ್ಸ್ ಅಂಡ್ ಕಂಡೀಷನ್ ಒಳಗಡೆ ಅವರು ಮಾರ್ಗಸೂಚನೆ ಹಾಕಿರ್ಬೇಕು, ಹೌದಾ. ಸುರಕ್ಷೆ ಕ್ರಿಯೆಗಳು, ಈಗ ಪ್ರೊಸೆಸ್ ಸುರಕ್ಷತೆ ಕ್ರಿಯೆಗಳಾಗಿರ್ಬೋದು, ಆಮೇಲೆ ಅದ್ರೊಳಗಡೆ ಆಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ ಒಳಗಡೆ ಪರ್ಟಿಕ್ಯುಲರ್ ಸ್ಟೆಪ್ ವೈಸ್ ಹಾಕ್ಬಿಟ್ಟು ಈ ರೀತಿಯಾಗಿ ನೀವು ಫಾಲೋ ಅಪ್ ಮಾಡಿ ಅಂತೇಳಿ ಅದ್ರೊಳಗಡೆ ಏನ್ ಮಾಡ್ಬೇಕು ಹಾಕಿರ್ಬೇಕು, ಹೌದಾ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆ, ಟೆಕ್ನಾಲಜಿ, ತಂತ್ರಜ್ಞಾನ
ಫೈರ್ವಾಲು, ಎನ್ಕ್ರಿಪ್ಷನು, MFA ಅಂದ್ರೆ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಎನ್ಫೋರ್ಸಸ್. ಪೀಪಲಿಗೆ ಜನರಿಗೆ ಏನ್ ಮಾಡ್ತಾರೆ, ಇಂಥವೆಲ್ಲ ಹೇಳ್ಕೊಟ್ರೆ ಏನಾಗುತ್ತೆ, ಅವ್ರ ಪರ್ಟಿಕ್ಯುಲರ್ ಡಿವೈಸಸ್ ಒಳಗಡೆ ಎಲ್ಲ ಏನ್ ಮಾಡ್ತಾರೆ, ಅವ್ರ ಪ್ರಕ್ರಿಯೆ ಅದನ್ನ ಅಳವಡಿಸ್ಕೊಂತಾರೆ. ಅಳವಡಿಸ್ಕೊಂಡ್ಮೇಲೆ ಏನಾಗುತ್ತೆ, ಇನ್ನು ಸ್ವಲ್ಪ ರಿಸ್ಕ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಹೌದಾ, ನೋಡಿ ಅದು ಒಂದು ಇಂಪಾರ್ಟೆಂಟ್. ಈಗ ಎಲ್ಲ ಪರ್ಟಿಕ್ಯುಲರ್ ಗೂಗಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಒಳಗಡೆ ಏನ್ ಮಾಡ್ತಿದ್ದಾರೆ, MFA ಆನ್ ಮಾಡೋದಕ್ಕೆ ಕಂಪಲ್ಸರಿ ಮಾಡ್ತಿದ್ದಾರೆ. ನೀವು ಮಾಡಿಲ್ಲ ಅಂದ್ರೂ ಔಟ್ ಸೈಡ್ ಇಂದಾನೆ ಅವ್ರು ಆನ್ ಮಾಡ್ಬಿಟ್ಟಿದ್ದಾರೆ. ನೋಡಿ ಇದೇನಿದೆ, ವೀಕ್ನಿಂಗ್ ಎನಿ ಒನ್ ಎಲಿಮೆಂಟ್ ವೀಕನ್ಸ್ ದ ಎಂಟೈರ್ ಸಿಸ್ಟಮ್. ನೋಡಿ ನೀವು ಇವು ಮೂರರ ಯಾವ್ದಾರ ಒಂದು ಕಮ್ಮಿ ಆದ್ರೂ ಪೂರಾ ಸಿಸ್ಟಮ್ನೇ ಕಮ್ಮಿ ಆದಂಗೆ. ಹೌದಾ, ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಎಥಿಕಲ್ ಹ್ಯಾಕರ್ ಹೆಲ್ಪ್ ಆರ್ಗನೈಸೇಷನ್ ಅಂತ ಇದೆ. ಹೌದಾ, ಎಥಿಕಲ್ ಹ್ಯಾಕರ್ ಯೂಸಸ್ ಅಟ್ಯಾಕರ್ ಸ್ಟೈಲ್ ಥಿಂಕಿಂಗ್. ನೋಡಿ, ನೀವು ಒಬ್ಬ ಹ್ಯಾಕರ್ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಹ್ಯಾಕರ್ ತರ ಯೋಚನೆ ಮಾಡ್ತೀನಿ ಅಂದ್ರೆ ನೀವು ಮುಂದ್ಗಡೆ ಇರೋನು ಹೇಗೆ ಯೋಚನೆ ಮಾಡ್ತಾನೆ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಂತೀರಾ. ಹೌದಾ, ಈಗ ಮುಂದ್ಗಡೆ ಇರೋರು ಅಟ್ಯಾಕರ್ ಸ್ಟೈಲ್ ಥಿಂಕಿಂಗ್ ಟು ಐಡೆಂಟಿಫೈ ವೀಕ್ನೆಸ್ ಬಿಫೋರ್ ಮಲಿಷಿಯಸ್ ಅಟ್ಯಾಕ್ ಕಾನ್ ಎಕ್ಸ್ಪ್ಲೋರ್. ಈಗ ನೋಡಿ, ನೀವು ಮುಂಚೆನೆ ಯೋಚನೆ ಮಾಡ್ಬೇಕು. ಎಥಿಕಲ್ ಹ್ಯಾಕಿಂಗ್ ಮಾಡೋಕ್ಕಿಂತ ಮುಂಚೆ ದಾಳಿ ಕೊಡೋರು ಅಥವಾ ಅವ್ರದ್ದು ದಾಳಿ ಮಾಡ್ತಿರ್ತಾರಲ್ಲ, ಈಗ ಹ್ಯಾಕರು, ಹೌದಾ, ಅವ್ರದ್ದು ದೃಷ್ಟಿಕೋನ, ಅವ್ರದ್ದು ಯೋಚನೆ ಹೆಂಗ್ ಮಾಡ್ತಾರೆ, ಆಮೇಲೆ ಅವ್ರ ದೌರ್ಬಲ್ಯಗಳು, ಅದನ್ನೆಲ್ಲ ನೀವೇನ್ ಮಾಡ್ಬೇಕು, ಗುರುತಿಸ್ಬೇಕು. ಹೌದಾ, ಅದಾದ್ಮೇಲೆ ನೀವು ಏನ್ ಮಾಡ್ಬೇಕು ಅಂದ್ರೆ ಸರಿ ಮಾಡಕ್ಕಾಗತ್ತೆ ಅಥವಾ ಬೇರೆಯವರಿಗೆ ಹೆಲ್ಪ್ ಮಾಡಕ್ಕಾಗುತ್ತೆ. ಹೌದಾ, ಅದು ಒಂದು ಮೇನ್ ಎಕ್ಸಾಂಪಲ್ ಕೊಟ್ರೆ, ಒಂದು ಯಾವ್ದಾರ ಒಂದು ಕಂಪನಿ ಇದೆ, ಆ ಕಂಪನಿನ ನೀವೇ ಹ್ಯಾಕರ್ ತರ ಥಿಂಕ್ ಮಾಡ್ಬಿಟ್ಟು ಪರ್ಟಿಕ್ಯುಲರ್ ಏನೇನು ಪ್ರಾಬ್ಲಮ್ ಆಗುತ್ತೆ, ಏನೇನು ಅದ್ರೊಳಗೆ ದೌರ್ಬಲ್ಯ ಇದೆ ಆ ಕಂಪ್ನಿ ಒಳಗಡೆ, ಆ ವೆಬ್ಸೈಟ್ ಒಳಗಡೆ ಥಿಂಕ್ ಮಾಡಿದ್ಮೇಲೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ, ಈ ತರ ಆಗಿದೆ, ಅವ್ನೇನಾದ್ರು ಬಂದ್ರೆ ನಾವು ಈ ತರ ಹಿಂಗ್ ಸ್ಟಾಪ್ ಮಾಡ್ಬೋದು ಅಂತ ನೀವೇ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಕೋಬೇಕು. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆ ಇಲ್ಲಿ, ಫೈಂಡ್ ವೀಕ್ನೆಸ್, ಕಲೆಕ್ಟ್ ಎವಿಡೆನ್ಸ್, ಎಕ್ಸ್ಪ್ಲೇನ್ ಬಿಸಿನೆಸ್ ಇಂಪ್ಯಾಕ್ಟ್, ರಿಕಮೆಂಡ್ ಫಿಕ್ಸ್, ರೀಟೆಸ್ಟ್ ಆಫ್ಟರ್ ಫಿಕ್ಸಸ್ ಅಂತ ಇದೆ. ಫೈಂಡ್ ವೀಕ್ನೆಸ್ ಅಂದ್ರೆ ಏನು, ದೌರ್ಬಲ್ಯಗಳನ್ನು ಕಂಡು ಹಿಡಿಯೋದು. ಹೌದಾ, ಕಂಡು ಹಿಡಿಯೋದು ಹೆಂಗೆ ದೌರ್ಬಲ್ಯ ಅದು. ಆಮೇಲೆ ಕಲೆಕ್ಟ್ ಎವಿಡೆನ್ಸ್ ಅಂದ್ರೆ ಪರ್ಟಿಕ್ಯುಲರ್ ಸೂಕ್ತವಾಗಿರೋದು ಏನು ಎವಿಡೆನ್ಸ್ ಇರುತ್ತಲ್ಲ ಅದು ಸಂಗ್ರಹಣ ಮಾಡೋದು. ಆಮೇಲೆ ಎಕ್ಸ್ಪ್ಲೇನ್ ಬಿಸಿನೆಸ್ ಇಂಪ್ಯಾಕ್ಟ್ ಅಂದ್ರೆ ವ್ಯಾಪಾರಕ್ಕೆ ಪ್ರಭಾವ ಮಾಡುತ್ತಲ್ಲ ಅಂಥದ್ದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ನ ಏನು ಮಾಡೋದು ನಾವು ಫೈಂಡ್ ಔಟ್ ಮಾಡೋದು. ಅದೇ ರೀತಿಯಾಗಿ ರಿಕಮೆಂಡೆಡ್ ಫಿಕ್ಸರ್ಸ್ ಅಂದ್ರೆ ಪರಿಹಾರ. ಈಗ ಪರ್ಟಿಕ್ಯುಲರ್ಗೆ ಕಂಪ್ನಿಗೆ ಏನು ಇಂಪ್ಯಾಕ್ಟ್ ಆಗುತ್ತಲ್ಲ, ಅದು ಪ್ರಭಾವ ಏನು ಬೀಳುತ್ತಲ್ಲ ಅದನ್ನ ಪರಿಹಾರ ಆಗೋದಕ್ಕೆ ನಾವು ಒಂದು ಏನು ಪಾಲಿಸಿ ಅಥವಾ ನಾವು ಒಂದು ಇದು ಬರಿತೀವಿ, ರಿಪೋರ್ಟ್. ಓಕೆನಾ, ರಿಪೋರ್ಟ್ ಒಳಗಡೆ ಎಲ್ಲ ಏನ್ ಮಾಡಬೇಕು, ಸಜೆಷನ್ಸ್ನ ಕೊಡಬೇಕಾಗುತ್ತೆ. ಓಕೆನಾ, ಸರಿಪಡಿಸೋಕೆ ಏನೇನು ಬೇಕಾಗುತ್ತೆ ಅದ್ರ ಮಾರ್ಗಗಳನ್ನ ಏನ್ ಮಾಡ್ಬೇಕು, ನಾವು ಅದ್ರೊಳಗಡೆ ಸೂಚಿಸಬೇಕು. ಅದೇ ರೀತಿಯಾಗಿ ಲಾಸ್ಟ್ಗೆ ರೀಟೆಸ್ಟ್ ಆಫ್ಟರ್ ಫಿಕ್ಸಸ್ ಅಂತ ಇದೆ. ಸರಿಪಡಿಕೆ ನಂತರ ಇದು ಮರುಪರೀಕ್ಷೆ ಅಂತ ಕರಿಬಹುದು ಇದನ್ನ. ಹೌದಾ, ಈಗ ಕನ್ಫರ್ಮ್ ದ ರೆಮಿಡಿಯೇಷನ್ ವಾಸ್ ಎಫೆಕ್ಟಿವ್ ಅಂಡ್ ದ ವಲ್ನರಬಿಲಿಟಿ ನೋ ಲಾಂಗರ್ ಎಕ್ಸಿಸ್ಟ್ ಅನ್ನೋದ್ರೆ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರವಾದ್ಮೇಲೆ ನಾವು ಅದನ್ನ ಮತ್ತೆ ಖಚಿತಪಡಿಸ್ಬೇಕು. ಓಕೆ, ಮತ್ತೊಂದ್ಸಲ ಟೆಸ್ಟ್ ಮಾಡ್ಬಿಟ್ಟು ಅದು ಕರೆಕ್ಟ್ ಐತಾ ಇಲ್ಲ ಅಂತ ನಾವು ಟೆಸ್ಟ್ ಮಾಡಿ ನೋಡ್ಬೇಕು. ಇದು ಬಂದ್ಬಿಟ್ಟು 5 ಸ್ಟೆಪ್ಸ್. ಓಕೆನಾ, ಒಂದು ಎಥಿಕಲ್ ಹ್ಯಾಕರ್ ಹೆಲ್ಪ್ ಆರ್ಗನೈಸೇಷನ್ ಅಂದ್ರೆ ಸಂಸ್ಥೆಗಳಿಗೆ ದೌರ್ಬಲ್ಯ ಸುರಕ್ಷತೆ ಕೊಡ್ತೀವಲ್ಲ ನಾವು ಎಥಿಕಲ್ ಹ್ಯಾಕ್ ಅದನ್ನ ಹೇಗೆ ಅಂತೇಳಿ ನಾವು ಒಂದು ನೀಟಾಗಿ 5 ಸ್ಟೆಪ್ಸ್ ಒಳಗಡೆ ನಾನು ಬೇಸಿಕ್ ಆಗಿ ಹೇಳಿದ್ದೀನಿ. ಆಕ್ಚುಲಿ ಇದೆಲ್ಲ ಕಂಟಿನ್ಯೂ ನೋಡಿ, ಇದು ಫಸ್ಟ್ ವಿಡಿಯೋನ ಈಗಲೇ 40 ನಿಮಿಷ ಆಗಕ್ಕೆ ಬಂದಿದೆ ಅನ್ಸುತ್ತೆ. ಫಸ್ಟ್ ವಿಡಿಯೋನೇ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಿದೆ. ಹೌದಾ, ಇದು ಆಕ್ಚುಲಿ ಡೀಟೇಲ್ ಆಗ ಮಾಡ್ತಾ ಇದ್ದೀನಿ. ಇದು ಬೋತ್ ಯೂಟ್ಯೂಬ್ ಅಂಡ್ ಪರ್ಟಿಕ್ಯುಲರ್ ಪೇಡ್ ಕೋರ್ಸ್ ಎರಡರಿಗೂ ಇರುತ್ತೆ. ಫಸ್ಟ್ 3 ವಿಡಿಯೋ ಇರುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಬರೋ 6-7 ವಿಡಿಯೋ ಕೂಡ ಅದು ಪೇಡ್ ಅಲ್ಲಿ ಇರುತ್ತೆ. ಓಕೆನಾ, ಸೊ ನಿಮಗೆ ನಾನು ಈ ಪರ್ಟಿಕ್ಯುಲರ್ ಈ ಸೆಷನ್ ಎದಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ನಿಮಗೆ ನಾನು ಮಾಡೋ ಪಾಠ ನೀಟಾಗಿ ಅರ್ಥ ಆಗ್ತಾ ಇದೆನಾ ಇಲ್ಲ ಅಂತ. ಓಕೆನಾ, ಆಮೇಲೆ ಅರ್ಥ ಆಗಿದ್ರೆ ನಿಮಗೆ ಇನ್ನೂ ಏನೇನು ಇಂಪ್ರೂವ್ ಆಗಬೇಕು, ಪರ್ಟಿಕ್ಯುಲರ್ ನಾ ಮಾತಾಡಿದ್ರೆ ಏನಾರು ಇಂಪ್ರೂವ್ ಆಗಬೇಕಾ, ಆಮೇಲೆ ಇನ್ನೂ ಏನಾರ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಆಕ್ಚುಲಿ ನನಗೆ ಅನಿಸ್ತಾ ಇದೆ ಅಂದ್ರೆ ನಾನು ಸ್ವಲ್ಪ 2x ಸ್ವಲ್ಪ ಸ್ಪೀಡಾಗಿ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ನಿಮಗೆ ಏನೋ ಕರೆಕ್ಟೇ ಇದೆನಾ ಅಥವಾ ಹೆಂಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಒಂದು ಸ್ವಲ್ಪ ನೀವು ಜಸ್ಟ್ ನನಗೆ ಹೇಳಿ. ಓಕೆನಾ, ಆಮೇಲೆ ನಿಮಗೆ ಈ ಪರ್ಟಿಕ್ಯುಲರ್ ಸೆಷನ್ ಆದಮೇಲೆ ನಿಮ್ಗೆ ಯೂಟ್ಯೂಬ್ದಾಗೂ ನಾನು ಕೆಳಗಡೆ ಲಿಂಕ್ಸ್ ಕೊಟ್ಟಿರ್ತೀನಿ. ಓಕೆನಾ, ಅಲ್ಲಿ ಹೋಗ್ಬಿಟ್ಟು ಇದೇನು PDF ಇದೆಲ್ಲ, ಈ PDF ನ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಓದಿ. ಓಕೆನಾ, ಇದು ಕನ್ನಡ ಇಂಗ್ಲೀಷ್ ಎರಡರಿಗೂ ಹೇಳಿರ್ತೀನಿ. ಓಕೆನಾ, ಈಗ ನಾನು ಕನ್ನಡದಾಗೆ ಹೇಳ್ತಿದ್ದೀನಿ, ಇಂಗ್ಲೀಷ್ದಾಗೂ ಹೇಳ್ತಿದ್ದೀನಿ. ಇಂಗ್ಲೀಷ್ನ ನೋಡಿ ಕನ್ನಡದಾಗೆ ಹೇಳ್ತಾ ಇದ್ದೀನಿ. ಹೌದಾ, ಅದೇ ರೀತಿಯಾಗಿ ಇಲ್ಲ ನನಗೆ ಕನ್ನಡದಾಗೆ ಬೇಕು ಅಂತಂದ್ರೆ ಕನ್ನಡದ್ದೇ ನಾನು PDF ಇದೆಲ್ಲ ನಿಮ್ಗೆ ಶೇರ್ ಮಾಡ್ತೀನಿ. ಓಕೆನಾ, ಕನ್ನಡ PDF ಮಾಡೋ ಸ್ವಲ್ಪ ಟೈಮ್ ಹಿಡಿತೈತೆ, ಸೊ ಅದು ನಾನು ಶೇರ್ ಮಾಡಿರ್ತೀನಿ. ಓಕೆ, ಅದೇ ರೀತಿಯಾಗಿ ಇದು ಇಂಗ್ಲೀಷಲ್ಲಿದೆ. ಸೊ ಇಂಗ್ಲೀಷಲ್ಲಿರೋರಿಗೆ
ಇಂಗ್ಲೀಷ್ ಇದು ಓದಿದ್ರೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ, ಹೌದಾ. ಸೊ ಅದಕ್ಕೆ ನಾನು ಕೋರ್ಸ್ ಬಂದ್ಬಿಟ್ಟು ಕನ್ನಡ ಪ್ಲಸ್ ಇಂಗ್ಲೀಷ್ ಅಂತ ಹಾಕಿದ್ದೀನಿ, ಓಕೆನಾ. ಇಂಗ್ಲೀಷಲ್ಲಿ ಇರೋ ನೋಡಿ, ಎಥಿಕಲ್ ಹ್ಯಾಕಿಂಗ್ ಇಸ್ ನಾಟ್ ಅ ರ್ಯಾಂಡಮ್ ಹ್ಯಾಕಿಂಗ್ ಅಂತ ಇದೆ. ಹಂಗಂದ್ರೆ ಎಥಿಕಲ್ ಹ್ಯಾಕಿಂಗ್ ಬಂದ್ಬಿಟ್ಟು ಈಗ ನಾರ್ಮಲ್, ಈಗ ನಾಟ್ ರ್ಯಾಂಡಮ್, ಹಂಗಂದ್ರೆ ಯಾರು ಬೇಕೋ ಅವ್ರು ಹ್ಯಾಕಿಂಗ್ ಮಾಡೋಕ್ಕಾಗಲ್ಲ ಎಥಿಕಲ್ ಹ್ಯಾಕಿಂಗ್, ಹೌದಾ. ಒಬ್ಬ ಅದ್ರ ರಿಲೇಟೆಡ್ ಗೊತ್ತಿರೋನ್ಗಷ್ಟೇ ಅದು ಎಥಿಕಲ್ ಹ್ಯಾಕಿಂಗ್ ನೀಟಾಗಿ ಮಾಡಕ್ ಬರುತ್ತೆ, ಹೌದಾ. ಅದೇ ರೀತಿಯಾಗಿ ಈಗ ನಾರ್ಮಲಿಗೆ ಈಗ ನೋಡಿ, ಇಲ್ಲಿ ರಿಟರ್ನ್ ಪರ್ಮಿಷನ್ ಫ್ರಮ್ ದ ಸಿಸ್ಟಮ್ ಓನರ್ ಅಂತ ಇದೆ, ಹೌದಾ. ಈಗ ಇದು ರಿಟರ್ನ್ ಪರ್ಮಿಷನ್ ಫ್ರಮ್ ಸಿಸ್ಟಮ್ ಓನರ್ ಅಂದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಅವ್ನಿಗೆ ಇಂಗ್ಲೀಷ್ ಬರೋನಿಗೆ ಅರ್ಥ ಆಗುತ್ತೆ, ಓಕೆನಾ. ರಿಟರ್ನ್ ಪರ್ಮಿಷನ್ ಏನು ಅಂತ, ಈಗ ಕನ್ನಡ ಫುಲ್ ಕನ್ನಡ ಮೀಡಿಯಂ ಇರ್ತಾರ ಅವ್ರಿಗೆ ಏನನ್ಬೇಕು ನಾವು, ಈಗ ಲಿಖಿತ ಅನುಮತಿ ಇರ್ತದೆ ಅಂತ ನಾನು ಲಿಖಿತವಾಗಿ ನಿಮ್ದೇನೋ ಪರ್ಟಿಕ್ಯುಲರ್ ಅನುಮತಿ ಏನಿರುತ್ತಲ್ಲ ಅದನ್ನು ನಾವು ಬಂದ್ಬಿಟ್ಟು ಒಬ್ಬ ಪರ್ಸನ್ ಯಾರು ಓನರ್ ಇರ್ತಾರೋ ಹತ್ರ ಇಸ್ಕೋಬೇಕು ಅಂತ ನಾವು ಈ ಕನ್ನಡದಾಗ ಈ ರೀತಿಯಾಗಿ ಹೇಳ್ಬೇಕಾಗುತ್ತೆ. ಅದು ಇಲ್ಲಿ ಕನ್ನಡದಾಗೆ PDF ಇದೆ, ಓಕೆನಾ. ಅದನ್ನ ಶೇರ್ ಮಾಡಿರ್ತೀನಿ, ಹೌದಾ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ, ಎಲ್ಲಿ ನಿಲ್ಸಿದ್ವಲ್ಲ ನೋಡಿ. ಎಥಿಕಲ್ ಸೆಕ್ಯೂರಿಟಿ ಟೆಸ್ಟಿಂಗ್ ಮತ್ತೆ ಅನ್ಅಥರೈಸ್ಡ್ ಸೆಕ್ಯೂರಿಟಿ ಟೆಸ್ಟಿಂಗ್ ಕೂಡ ಇಲ್ಲಿ ಪರ್ಟಿಕ್ಯುಲರ್ ಹೇಳಿದ್ದೀನಿ, ಓಕೆನಾ. ಇಲ್ಲಿ ಏನಿದೆ, ಸಿಸ್ಟಮ್ ಓನರ್ ಇಂದ ಏನ್ ಮಾಡಿರ್ತೀವಿ, ಪರ್ಮಿಷನ್ ಇಸ್ಕೋಬೇಕು ಫಸ್ಟ್, ಹೌದಾ. ಆಮೇಲೆ ಕ್ಲಿಯರ್ಲಿ ಡಿಫೈನ್ ಸ್ಕೋಪ್ ಅಂಡ್ ಲಿಮಿಟ್ಸ್, ಹೌದಾ. ಹಂಗಂದ್ರೆ ಸ್ಕೋಪ್ ಮತ್ತೆ ಲಿಮಿಟ್ಸ್ ನಂದು, ಈಗ ನೀವು ಒಬ್ಬ ಎಥಿಕಲ್ ಹ್ಯಾಕರ್ ಅಂದ್ರೆ ನಿಮ್ಗೊಂದು ಲಿಮಿಟ್ಸ್ ಇರುತ್ತೆ, ಓಕೆನಾ. ಅಲ್ಲಿ ತನಕ ಅಷ್ಟೇ ಟೆಸ್ಟ್ ಮಾಡ್ಬೋದು ನೀವು. ಇಡೀ ಕಂಪ್ನಿಯಲ್ಲಿರೋ ಎಲ್ಲ ಫೈಲ್ಸ್ ಹುಡ್ಕೊಂತ ಹೋಗಂಗಿಲ್ಲ, ಹೌದಾ. ಅದನ್ನು ನೀವು ಅವ್ರ ಹತ್ರ ಏನ್ ಮಾಡ್ಬೇಕು, ಫಸ್ಟ್ ಕೇಳ್ಬೇಕು ಎಷ್ಟು ಟೆಸ್ಟ್ ಮಾಡ್ಬೇಕು, ಎಲ್ಲಿವರೆಗೂ ಟೆಸ್ಟ್ ಮಾಡ್ಬೇಕು, ಏನೇನ್ ಸ್ಕೋಪ್ ಇದೆ, ಯಾವ್ಯಾವ ವೆಬ್ಸೈಟ್ ಮೇಲೆ ಟೆಸ್ಟ್ ಮಾಡ್ಬೇಕು, ಒಂದೇ ವೆಬ್ಸೈಟ್ ಅಲ್ಲಿ ಏನೇನಿದೆ ಅಂತ ನೋಡ್ಬೇಕು, ಹೌದಾ. ಆಮೇಲೆ ಕಂಟ್ರೋಲ್ಡ್ ಅಂಡ್ ನಾನ್ ಡಿಸ್ಟ್ರಕ್ಟಿವ್ ಮೆಥಡ್ಸ್ ಅಂತ ಇದೆ, ಹೌದಾ. ಕಂಟ್ರೋಲ್ಡ್ ಅದ್ರೊಳಗಡೆ ಬೇರೆ ಬೇರೆ ಮೆಥಡ್ಸ್ ಯೂಸ್ ಮಾಡ್ತಾರೆ, ಫುಲ್ಲು ಅಗ್ರೆಸಿವ್ ಆಗಿ ಟೆಸ್ಟ್ ಮಾಡ್ತಾರೆ, ಹೌದಾ. ಆಮೇಲೆ ನಾರ್ಮಲ್ ಆಗಿ ಟೆಸ್ಟ್ ಮಾಡ್ತಾರೆ, ಹಂಗೆಲ್ಲ ಬೇರೆ ಬೇರೆ ಲೆವೆಲ್ ಒಳಗೆ ಟೆಸ್ಟ್ ಮಾಡ್ತಾರೆ. ಅದನ್ನೆಲ್ಲ ಏನ್ ಮಾಡ್ತಾರೆ ನಾವು ಕೇಳ್ಕೋಬೇಕು ಫಸ್ಟಿಗೆ, ಮಾಡೋಕ್ಕಿಂತ ಮುಂಚೆ, ಟೆಸ್ಟ್ ಮಾಡೋಕ್ಕಿಂತ ಮುಂಚೆ. ಫೈಂಡಿಂಗ್ ರಿಪೋರ್ಟೆಡ್ ರೆಸ್ಪಾನ್ಸಿಬಿಲಿಟಿ ಟು ಕ್ಲೈಂಟ್ ಅಂತ ಇದೆ. ಏನಾರ ನಮಗೆ ಅದ್ರ ರಿಲೇಟೆಡ್ ಏನಾರ ನಮಗೆ ರಿಪೋರ್ಟ್ಸು ಅಥವಾ ಏನಾರು ಸಿಕ್ಕರೆ ಅದನ್ನ ಏನ್ ಮಾಡ್ಕೊಂಡು ಈಚೆಗೆ ವರದಿ ಅಥವಾ ರಿಪೋರ್ಟ್ನ ರೆಡಿ ಮಾಡಿಬಿಟ್ಟು ನಾವು ಅದನ್ನ ಏನ್ ಮಾಡಬೇಕು, ಪರ್ಟಿಕ್ಯುಲರ್ ಕ್ಲೈಂಟ್ಗೆ ಸಲ್ಲಿಸಬೇಕಾಗುತ್ತೆ, ಹೌದಾ. ಈಗ ಅನ್ಅಥರೈಸ್ಡ್ ಒಳಗೆ ಏನ್ ಮಾಡ್ತಾರೆ ಜನರು, ಅದು ಹ್ಯಾಕರ್ಗಳು, ಅವ್ರು ಏನ್ ಮಾಡ್ತಾರೆ, ಏನು ಅಪ್ರೂವಲ್ ಏನು ಕೇಳಲ್ಲ ಸಿಸ್ಟಮಿಂದ, ಸುಸ್ತ ಹೋಗ್ತಾರೆ ಹ್ಯಾಕ್ ಮಾಡ್ಬಿಡ್ತಾರೆ, ಹೌದಾ. ಅನ್ಐಡಿಫೈನ್ಡ್ ಅನ್ಲಿಮಿಟೆಡ್ ಟಾರ್ಗೆಟ್ ನೋಡಿ, ಅನ್ಡಿಫೈನ್ಡ್ ಅಂದ್ರೆ ಅವ್ರಿಗೆ ಏನು ಗೊತ್ತೇ ಇಲ್ಲ ಯಾವ್ದು ನೀಟ್ ಟೆಸ್ಟ್ ಮಾಡ್ಬೇಕು ಏನಂತ, ಸಿಕ್ಕಿದ್ ಪಕ್ಕಿದೆಲ್ಲ ಸುಮ್ಮನೆ ಟೆಸ್ಟ್ ಮಾಡ್ಕೊಂತ ಕೂತ್ಕೊಂತಾರೆ, ರನ್ ಮಾಡ್ತಾ ಹೋಗ್ತಾರೆ ನೋಡಿ. ಆಮೇಲೆ ಅನ್ಕಂಟ್ರೋಲ್ಡ್ ಇಂಪ್ಯಾಕ್ಟ್ ಆನ್ ಲೈಫ್ ಸಿಸ್ಟಮ್. ಈಗ ನೋಡಿ, ಆಲ್ರೆಡಿ ಒಂದು ಸಿಸ್ಟಮ್ ಈಗ ಆಲ್ರೆಡಿ ವರ್ಕ್ ಆಗ್ತಾ ಇದೆ, ಹೌದಾ. ಅದ್ರ ಮೇಲೆ ಹೋಗಿ ಇವರು ಟೆಸ್ಟ್ ಮಾಡೋದು, ಹ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಅದೇನತ್ತೆ, ಈ ವರ್ಕ್ ಆಗಕತ್ತಿರೋ ಸಿಸ್ಟಮ್ ಏನ್ ಮಾಡ್ಬಿಡುತ್ತೆ, ಅದು ಸ್ಟಾಪ್ ಆಗ್ಬಿಡುತ್ತೆ. ಆಮೇಲೆ ಲೀಗಲ್ ಚಾರ್ಜಸ್ ಅಂಡ್ ಕರಿಯರ್ ಡ್ಯಾಮೇಜ್ ಅಂತ ಇದೆ, ಇದು ನೋಡಿ. ಇದು ಏನಾರ ಆಗ್ಬಿಟ್ರೆ ನಿಮ್ದು ಪರ್ಟಿಕ್ಯುಲರ್ ಎಥಿಕಲ್ ಹ್ಯಾಕರ್ ಆಗಕ್ಕೆ ಆಗಲ್ಲ, ನಿಮ್ ಸೆಕ್ಯೂರಿಟಿ ಪ್ರೊಫೆಷನಲ್ ನಿಮ್ಗೆ ಆಗಕ್ಕಾಗಲ್ಲ, ಹೌದಾ. ಅದು ಒಂದು ದೊಡ್ಡ ರಿಸ್ಕ್ ಇದೇನಾರ ಆದ್ರೆ, ಹೌದಾ. ಇದರಿಂದ ಆಲ್ಮೋಸ್ಟ್ ನೀವು ಸ್ವಲ್ಪ ಸುರಕ್ಷಿತವಾಗಿರಿ, ಹೌದಾ. ಇದೇ ಏನು ಪರ್ಟಿಕ್ಯುಲರ್ ಲೀಗಲ್ ಅನ್ನೋದು ಕಾನೂನು ಮತ್ತು ಅದ್ರ ರಿಲೇಟೆಡ್ ನಿಯಮಗಳಿರ್ತಾವಲ್ಲ, ಅದನ್ನೆಲ್ಲ ನೀವು ಲಾಸ್ನ ತಿಳ್ಕೊಂಡಿರ್ಬೇಕು ಮಾಡೋಕ್ಕಿಂತ ಮುಂಚೆ ನೋಡಿ. ಗುಡ್ ಇಂಟೆನ್ಷನ್ ಆರ್ ನಾಟ್ ಅ ಲೀಗಲ್ ಡಿಫೆನ್ಸ್, ಓಕೆನಾ. ಅನ್ಅಥರೈಸ್ಡ್ ಆಕ್ಸೆಸ್ ಈಸ್ ಅ ಕ್ರಿಮಿನಲ್ ಅಫೆನ್ಸ್ ರಿಗಾರ್ಡ್ಲೆಸ್ ಆಫ್ ಮೋಟಿವೇಶನ್. ನೋಡಿ, ನಿಮಗೆ ಮೋಟಿವೇಶನ್ ಇದೆ ಆದ್ರೆ ನೀವು ಅನ್ಅಥರೈಸ್ಡ್ ಆಕ್ಸೆಸ್ ಮಾಡಿದ್ರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗಿ ಆಗೋದು. ಅಂದ್ರೆ ಒಂದು ಗುಡ್ ಇಂಟೆನ್ಷನ್ ಆರ್ ನಾಟ್ ಲೀಗಲ್ ಡಿಫೆನ್ಸ್, ನನ್ ಗುಡ್ ಇಂಟೆನ್ಷನ್ ಇತ್ತು ಸರ್, ನನಗೆ ಹಂಗೆ ಮಾಡಕ್ ಇಷ್ಟ, ಹಂಗೆ ಆಕ್ಚುಲಿ ನಾನು ಹ್ಯಾಕ್ ಮಾಡ್ಬೇಕಂತ ಅನ್ಕೊಂಡೇ ಇದ್ದಿದ್ದಿಲ್ಲ ಅಂತ ಅಂದ್ರೂ ಅವ್ರು ಏನ್ ಮಾಡಲ್ಲ, ಕೇಳಲ್ಲ, ಹೌದಾ. ಅವ್ರಿಗೆಲ್ಲ ಏನಿದೆನೋ ರಿಟರ್ನ್ ಪರ್ಮಿಷನ್ ಕೇಳ್ತಾರೆ, ಲಿಖಿತವಾಗಿ ಇರಬೇಕು ಎಲ್ಲ, ಹಂಗಂದ್ರಷ್ಟೇ ನೀವು ಬಚಾವ್ ಆಗ್ತೀರಾ. ಆಮೇಲೆ ನೆಕ್ಸ್ಟ್ ಏನಿದೆ, ಪ್ರೊಫೆಷನಲ್ ರೂಲ್ಸ್ ಇನ್ ಸಿಂಪಲ್ ಅಂತ ಇದೆ. ಇದು ಬಂದ್ಬಿಟ್ಟು ಗೋಲ್ಡನ್ ರೂಲ್ ಅಂತ ಕರಿಬಹುದು, ಹೌದಾ. ಇದು ಏನಿದು, ನೋ ಪರ್ಮಿಷನ್ ನೋ ಸ್ಕೋಪ್ ಅಂದ್ರೆ ನೋ ಟೆಸ್ಟಿಂಗ್ ಅಂತ ಅರ್ಥ. ಅನುಮತಿ ಇಲ್ಲ ಮತ್ತು ವ್ಯಾಪ್ತಿ ಇಲ್ಲ ಅಂತ, ಹಂಗಂದ್ರೆ ನಿಮ್ಗೆ ಪರ್ಮಿಷನ್ ಇಲ್ಲ, ಆಮೇಲೆ ಸ್ಕೋಪ್ ಇಲ್ಲ ಅಂದ್ರೆ ಪರೀಕ್ಷೆನೂ ಇಲ್ಲ, ನೋ ಟೆಸ್ಟಿಂಗ್ ಅಂತಾನೆ ಅರ್ಥ. ನೋ ಪರ್ಮಿಷನ್ ನೋಡಿ, ವಿತೌಟ್ ರಿಟರ್ನ್ ಅಥರೈಸೇಷನ್ ಫ್ರಮ್ ಸಿಸ್ಟಮ್ ಓನರ್, ಹಂಗಂದ್ರೆ ಸಿಸ್ಟಮ್ ಓನರ್ ಇಂದ ನಿಮ್ಮ ಹತ್ರ ಏನು ಟೆಸ್ಟ್ ಮಾಡಕ್ ಅಥಾರಿಟಿ ಇಲ್ಲ ಅಂದ್ರೆ, ಪರ್ಮಿಷನ್ ಇಲ್ಲ ಅಂದ್ರೆ ನೀವು ಟೆಸ್ಟ್ ಮಾಡ್ಲಿಕ್ಕೆ ಕೊಡುದು, ಇವೆರಡರ ಯಾವ್ದಾರು ಒಂದಿಲ್ಲ ಅಂದ್ರೆ ನೀವು ಟೆಸ್ಟ್ ಮಾಡಂಗಿಲ್ಲ. ನೋ ಸ್ಕೋಪ್, ವಿತೌಟ್ ಕ್ಲಿಯರ್ಲಿ ಡಿಫೈನ್ಡ್ ಟಾರ್ಗೆಟ್ಸ್ ಅಥವಾ ಮೆಥಡ್, ಯಾವ ಮೆಥಡ್ ಯೂಸ್ ಮಾಡಬೇಕು, ಯಾವ್ದು ಟಾರ್ಗೆಟ್ ಮೇಲೆ ಯೂಸ್ ಮಾಡಬೇಕು, ಅಥವಾ ಏನಾರ ಬೌಂಡ್ರೀಸ್ ಅದೇನಾರ ಇದ್ರೆ ನೀವು ಆ ಪರ್ಟಿಕ್ಯುಲರ್ ಅವ್ರ ಕಂಪ್ನಿ ಜೊತೆ ನೀವು ವರ್ಕ್ ಮಾಡ್ಕೊಡುದು, ಅಥವಾ ಅವ್ರು ಹೇಳಿದ ಮೇಲೆ ಅವ್ರ ಮೇನು ಮಾಡ್ಕೊಡುದು, ನೀವು ಸ್ಟಾಪ್ ಮಾಡಬೇಕು. ಆಮೇಲೆ ನೋ ಟೆಸ್ಟಿಂಗ್ ಅಂದ್ರೆ ವೆನ್ ಅಥರೈಸೇಷನ್ ಇಸ್ ಆಬ್ಸೆಂಟ್ ಆರ್ ಅನ್ಕ್ಲಿಯರ್, ಸ್ಟಾಪ್ ಇಮಿಡಿಯೇಟ್ಲಿ ಅಂಡ್ ರಿಕ್ವೆಸ್ಟ್ ರಿಟರ್ನ್ ಕ್ಲಾರಿಫಿಕೇಶನ್ ಬಿಫೋರ್ ಪ್ರೊಸೀಡಿಂಗ್ ಅಂತ ಇದೆ, ಹೌದಾ. ಹಿಂಗಂದ್ರೆ ಏನು, ಈಗ ನಿಮ್ಗೆ ಇವೆರಡರಿಗೆ ಪರ್ಟಿಕ್ಯುಲರ್ ಓನರ್ ಬಂದ್ಬಿಟ್ಟು ನಿಮ್ಗೆ ಅನ್ಕ್ಲಿಯರ್ ಆಗಿ ಅರ್ಧಂಬರ್ಧ ಹೇಳ್ತಾರೆ, ಹೌದಾ. ನೀವು ನೀಟಾಗಿ ಪರ್ಟಿಕ್ಯುಲರ್ ನಿಮ್ಗೆ ಇದು ಕೊಡಲ್ಲ, ಐಡಿಯಾ ಕೊಡಲ್ಲ, ಈ ರೀತಿ ಮಾಡಬೇಕು, ಆಮೇಲೆ
ಆಮೇಲೆ ಲೈಕ್ ಬಾಯಿ ಮಾತಲ್ಲೇ ಹೇಳ್ಬಿಡ್ತಾರೆ, ಓಕೆ ನೀವು ಟೆಸ್ಟ್ ಮಾಡ್ಕೋ ಹೋಗು ಅಂತೇಳಿ ಹಿಂಗೆ ಹೇಳ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಓ ಇವ್ರು ಹೇಳಿದಾರಲ್ಲ ಅಂತ ನೀವು ಮಾಡಿದ್ರೆ ಏನಾರ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ತಾರೆ, ಇಲ್ಲ ನಾನು ಏನು ಹೇಳೇ ಇಲ್ಲ ಅಂತ ಅಂದ ಉಲ್ಟಾ ಸರ್ಕೊಂಡ್ಬಿಡ್ತಾರೆ. ಅವಾಗ ಏನದು ಪ್ರಾಬ್ಲಮ್ ಬಂದು ಯಾರು ಬರುತ್ತೆ, ನಿಮ್ಮ ಮೇಲೆ ಬರುತ್ತೆ ಪ್ರಾಬ್ಲಮ್. ಅದೇ ರೀತಿಯಾಗಿ ಅಥವಾ ನಿಮಗೆ ಏನಾರ ಡೌಟ್ ಇದೆ, ಇನ್ನು ಯಾಕೋ ಒಂಥರ ಅನಿಸ್ತಿದೆ ಇವ್ರು ಮಾಡಿದ್ದು ಅಂತ ಹೇಳಿದ್ದು ಅಂದ್ರೆ ನೀವು ಮಾಡಕ್ ಹೋಗ್ಬೇಡಿ, ಓಕೆನಾ. ಆಮೇಲೆ ನೋಡಿ, ಅದು ನಿಮ್ದು ಪರ್ಟಿಕ್ಯುಲರ್ ಏನು ಇನ್ಸ್ಟಿಕ್ಟ್ ಅಂತ ಹೇಳ್ತಿರುತ್ತೆ, ಓಕೆನಾ. ನಿಮ್ ಒಳಗಡೆ ಮನ್ಸು ಹೇಳ್ತಿರ್ತೈತೆ, ಓಕೆ ಈ ತರ ಬೇಡ ಸುಮ್ನಿರು ಅಂತ ಹೇಳಿ. ಅದ್ ಹೇಳ್ದಾಗ ನೀನ್ ನಿಂತ್ಕೊಂಡು ಯೋಚನೆ ಮಾಡಿ, ಓಕೆನಾ. ನೋಡಿ, ಪರ್ಮಿಷನ್ ಮಸ್ಟ್ ಕಮ್ ಫ್ರಮ್ ದ ರೈಟ್ ಓನರ್. ಹೌದಾ, ರೈಟ್ ಓನರ್. ಈಗ ಕಂಪ್ನಿ ಒಳಗೆ ಬೇರೆ ಬೇರೆ ಓನರ್ಗಳು ಇರ್ತಾರೆ, ಫೌಂಡರ್, ಕೋ ಫೌಂಡರು, ಮ್ಯಾನೇಜಿಂಗ್ ಡೈರೆಕ್ಟರ್ಸ್, HR, ಎಂಪ್ಲಾಯ್ಸ್, ಹಂಗೆಲ್ಲ ಬೇರೆ. ಈ ಎಂಪ್ಲಾಯ್ ಬಂದ್ಬಿಟ್ಟು, ಇಲ್ಲಪ್ಪ ನಮ್ದು ನಾನು ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡೋದು, ನೀವು ಟೆಸ್ಟ್ ಮಾಡಿ ಹೋಗು ಅಂತ ಅಂದ್ಬಿಟ್ರೆ, ಓ ಹೌದಾ ಅಂತ ನೀವು ಟೆಸ್ಟ್ ಮಾಡ್ಬಿಟ್ರೆ ಏನಾಗುತ್ತೆ ಹೇಳಿ, ಅದು ಅನ್ನೋ ತರ ಇದ್ರಲ್ಲಿ ಬರುತ್ತೆ. ನೀವು ಏನಾರ ಮಾಡ್ಬಿಟ್ರೆ ಆ ತರ ಟೆಸ್ಟ್ ಗೋವಿಂದ, ನೀವು ಒಳಗೆ ಹೋಗಿ ಜೈಲಿಗೆ ಹಾಕ್ಬಿಡ್ತಾರೆ. ಅದು ಒಂದು ಮೇನ್. ಹೌದಾ, ಪರ್ಟಿಕ್ಯುಲರ್ ವೆಬ್ಸೈಟ್ ನಿಮ್ದು ಪರ್ಟಿಕ್ಯುಲರ್ ಟೆಕ್ ಟೀಮ್ ಅಂತ ಇರುತ್ತೆ. ಟೆಕ್ ಟೀಮ್ ಒಳಗಡೆ ಹೆಡ್ ಇರ್ತಾರೆ, ಅವರೇ ನಿಮಗೆ ಕರೆದ್ಬಿಟ್ಟು ನಿಮಗೆ ಆ ಪರ್ಟಿಕ್ಯುಲರ್ ನಮಗೆ ಟೆಸ್ಟ್ ಮಾಡೋದಕ್ಕೆ ಹೇಳ್ದಷ್ಟೇ ನೀವು ಟೆಸ್ಟ್ ಮಾಡ್ಬೇಕು, ಓಕೆನಾ. ಎಲ್ಲರದ್ದು ಸೈನ್ ಆಗಿರುತ್ತೆ ಅಲ್ಲಿ. ನೀವು ಅದು ಬಿಟ್ಟು ಎಂಪ್ಲಾಯ್ ನಮ್ಮ ಫ್ರೆಂಡ್ ಹೇಳಿದ ಮಾಡೋದಕ್ಕೆ ನಾ ಮಾಡ್ತೀನಿ ಅಂತ ಅಂದ್ಬಿಟ್ರೆ ನಿಮ್ಮ ಮನೆ ಬರೋದು, ನಾವೇನು ಮಾಡೋಕ್ಕಾಗಲ್ಲ. ಅಲ್ಲಿ ನೀವೇನ್ ಚೆಕ್ ಮಾಡ್ಬೇಕು, ಯಾರು ಅಧಿಕಾರ ಕೊಟ್ಟು ಟೆಸ್ಟ್ ಮಾಡೋದಕ್ಕೆ, ಯಾರು ಅಥರೈಸೇಷನ್ ಕೊಟ್ಟಿದ್ದಾರೆ ನಿಮ್ಗೆ ಅಂತ. ಹೌದಾ, ಅದು ಒಂದು. ಆಮೇಲೆ ಹೂ ವಿಲ್ ಟೆಸ್ಟ್, ಯಾರು ಟೆಸ್ಟ್ ಮಾಡ್ತೀರಾ, ಫುಲ್ ನೇಮು, ಇಂಡಿವಿಜುವಲ್ ಅಥವಾ ಟೀಮ್ ಪರ್ಫಾರ್ಮೆನ್ಸ್. ನೀವು ಒಬ್ಬರೇ ಟೆಸ್ಟ್ ಮಾಡ್ತೀರಾ, ನಿಮ್ದು ಟೀಮ್ ಇದೆನಾ ಅಥವಾ ಒಂದು ಕಂಪ್ನಿನೇ ಇದೆನಾ ಟೆಸ್ಟ್ ಮಾಡೋದಕ್ಕೆ ಅಂತ. ಹೂ ವಿಲ್ ಟೆಸ್ಟ್, ವಿಚ್ ಸಿಸ್ಟಮ್ ಆರ್ ಇನ್ ಸ್ಕೋಪ್ ಅಂತ. ಹೌದಾ, ಆಮೇಲೆ ವಿಚ್ ಸಿಸ್ಟಮ್ ಅಂದ್ರೆ ಯಾವ್ಯಾವ ಸಿಸ್ಟಮ್ ಅಥವಾ ಡಿವೈಸಸ್ ಅಂಡರ್ ಒಳಗಿದೆ ಟೆಸ್ಟ್ ಮಾಡೋದು ಒಳಗಡೆ. ಹೌದಾ, ಏನಾರ IP ಅಡ್ರೆಸ್ ಕೊಟ್ಟಾರ, URL ಕೊಟ್ಟಾರ, ಅಥವಾ ಸಿಸ್ಟಮ್ ಹೆಸರು ಕೊಟ್ಟಿದಾರ ಏನು ಅಂತ. ಪೆನ್ ಟೆಸ್ಟಿಂಗ್ ಮೇ ಅಪನ್, ಯಾವಾಗ ಅಪ್ರೂವ್ ಡೇಟ್ ಟೈಮ್ ಝೋನ್ ಕೊಟ್ಟಿರ್ತಾರೆ, ಯಾವಾಗ ಪರೀಕ್ಷೆ ನಡೆಸಬಹುದು ಅಂತೇಳಿ. ಹೌದಾ, ಅದು ಒಂದು. ವಿಚ್ ಆಕ್ಷನ್ಸ್ ಆರ್ ಅಲೌಡ್ ಅಂತ, ಪರ್ಮಿಟೆಡ್ ಟೆಕ್ನಿಕ್, ಸ್ಕ್ಯಾನಿಂಗ್ ಅಷ್ಟೇ ಮಾಡ್ಬೇಕಾ ಅಥವಾ ಎಕ್ಸ್ಪ್ಲೋಟೇಷನ್ ಮಾಡ್ಬೇಕಾ ಅಥವಾ ನೋ ಎಕ್ಸ್ಪ್ಲೋಟೇಷನ್ ಅಂತ. ನಮಗಂದ್ರೆ ಯಾವ ಕ್ರಿಯೆ ಅಂತಂದ್ರೆ ಯಾವ ಆಕ್ಷನ್ ಅಂತ ಅನುಮತಿ ಇದೆ, ಯಾವ ಕ್ರಿಯೆಗಳು ನೀವು ಅಳವಡಿಸ್ಕೊಳ್ಳೋಕೆ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ಸ್ಕ್ಯಾನಿಂಗ್ ಅಷ್ಟೇ ಮಾಡ್ತೀರಾ, ಸ್ಕ್ಯಾನಿಂಗ್ ಮಾಡೋದಕ್ಕೆ ಏನ್ ಮಾಡ್ತೀರಾ, Nmap ಯೂಸ್ ಮಾಡ್ತೀರಾ, SQL ಯೂಸ್ ಮಾಡ್ತೀರಾ, ಹಂಗೆಲ್ಲ ಅಟ್ಯಾಕಿಗೆ ಮೆಟಾಸ್ಪ್ಲೋಟ್ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಬೇರೆ ಬೇರೆ ಯೂಸ್ ಮಾಡ್ತೀವಿ, ಗೊತ್ತಾ. ಅದೇ ರೀತಿಯಾಗಿ ನಿಮ್ಗೆ ಏನ್ ಪರ್ಮಿಷನ್ ಕೊಟ್ಟಿದ್ದಾರೆ, ಅದು. ವೆನ್ ಟೆಸ್ಟಿಂಗ್ ಮಸ್ಟ್ ಸ್ಟಾಪ್, ಡಿಫೈನ್ಡ್ ಕಂಡೀಷನ್ ರಿಕ್ವೈರಿಂಗ್ ಆನ್ ಇಮಿಡಿಯೇಟ್ ಹಾಲ್ಟ್. ನೀವೇನಾದ್ರು ಟೆಸ್ಟ್ ಮಾಡಕಾರ, ಹೌದಾ, ಪರೀಕ್ಷೆ ಏನಾರ ನೀವು ಸ್ಟಾರ್ಟ್ ಮಾಡಿದಾಗ ನಿಮಗೆ ಯಾವಾಗ ನಿಲ್ಲಿಸ್ಬೇಕು ಅಂತ ಏನಾರ ಒಂದು ಹೇಳಿರ್ತಾರೆ. ಈ ರೀತಿ ಏನಾರ ಅನ್ಸಿದ್ರೆ ನಿಮ್ಗೆ ನಿಲ್ಲಿಸ್ರಿ ಅಂತ ಒಂದು ಕೊಟ್ಟಿರ್ತಾರೆ, ಅದು ಇರ್ಬೇಕು, ಓಕೆನಾ. ಆಮೇಲೆ ರಿಯಲ್ ಲೈಫ್ ಡಿಸಿಷನ್, ಕ್ಯಾನ್ ಯು ಟೆಸ್ಟ್ ಮೈ ಕಾಲೇಜ್ ವೆಬ್ಸೈಟ್. ನೋಡಿ, ಇಲ್ಲಿ ಬಂದಿದೆ ರಿಯಲ್ ಲೈಫ್, ಇಲ್ಲೇನಿದೆ, ರಿಯಲ್ ಲೈಫ್ ಡಿಸಿಷನ್, ಕ್ಯಾನ್ ಯು ಟೆಸ್ಟ್ ಮೈ ಕಾಲೇಜ್ ವೆಬ್ಸೈಟ್. ಈಗ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾರೆ, ಕಾಲೇಜಲ್ಲಿ ಕ್ಲಾಸ್ಮೇಟ್ ಹೇಳ್ತಾನೆ, ಕಾಲೇಜ್ ವೆಬ್ಸೈಟ್ ಲುಕ್ಸ್ ಇನ್ಸೆಕ್ಯೂರ್, ಕಾಲೇಜಲ್ಲಿ ವೆಬ್ಸೈಟ್ ಇನ್ಸೆಕ್ಯೂರ್ ಆಗಿದೆ ಅಂತ. ಹೌದಾ, ಈಗ ಅದ್ ಏನ್ ಮಾಡ್ಬೇಕು, ನಿಮ್ ಫ್ರೆಂಡ್ ಹೇಳ್ತಾನೆ, ನಮ್ ಕಾಲೇಜ್ ವೆಬ್ಸೈಟ್ ಸರಿ ಇಲ್ಲ, ಅದನ್ನ ಇನ್ಸೆಕ್ಯೂರ್ ಐತದು, ಅದ್ರೊಳಗಡೆ ಏನು ನೀಟಾಗಿಲ್ಲ, ಅದನ್ನ ಬೇಗ ಸ್ಕ್ಯಾನ್ ಮಾಡಿ ಹ್ಯಾಕ್ ಮಾಡ್ಬಿಡು ಅಂತ. ಹೌದಾ, ಈಗ ಡಿಸಿಷನ್ ಚೆಕ್ ಲಿಸ್ಟ್ ಒಳಗಡೆ ಏನಿರ್ಬೇಕು, ಡಸ್ ದ ಕ್ಲಾಸ್ಮೇಟ್ ಓನ್ ದ ವೆಬ್ಸೈಟ್. ನಿಮ್ ಕ್ಲಾಸ್ಮೇಟ್ ನಿಮಗೆ ಹೇಳ್ತಾರೆ ಏನಂತ, ಹ್ಯಾಕ್ ಮಾಡು ಅಂತ. ಅದೇ ಕ್ಲಾಸ್ಮೇಟ್ ಓನ್ ದ ವೆಬ್ಸೈಟ್, ಓನ್ ದ ಸೈಟ್, ಅವ್ರು ಓನರಾ ಕಾಲೇಜಿಗೆ, ಹೌದಾ ಅಲ್ಲ, ಇಲ್ಲ ಅಂದ್ರೆ ನೋ ಅಂತ ಹೇಳ್ಬೇಕು. ಈಸ್ ದ ರಿಟರ್ನ್ ಪರ್ಮಿಷನ್, ನಿಮ್ಮ ಹತ್ರ ರಿಟರ್ನ್ ಪರ್ಮಿಷನ್ ಇದೆನಾ, ಇರ್ಲಿಲ್ಲ, ನೋ ಅಂತ ಹೇಳ್ಬೇಕು. ಈಸ್ ದ ಸ್ಕೋಪ್ ಡಿಫೈನ್ಡ್, ಸ್ಕೋಪ್ ಹೇಳಿದಾರ ಏನ್ ಟೆಸ್ಟ್ ಮಾಡ್ಬೇಕಂತ, ಇಲ್ಲ ಅಂದ್ರೆ ನೋ ಅನ್ಬೇಕು. ಶುಡ್ ಯು ಟೆಸ್ಟ್ ಇಟ್, ಅಬ್ಸಲ್ಯೂಟ್ಲಿ ನಾಟ್. ನೀವು ಓನಾಗೆ ನಾನೇ ಟೆಸ್ಟ್ ಮಾಡ್ತೀನಿ ಅಂತ ಹೋಗ್ತೀರಾ, ಶುಡ್ ಯು ಟೆಸ್ಟ್ ಇಟ್, ಅಬ್ಸಲ್ಯೂಟ್ಲಿ ನಾಟ್. The professionally response, do not test, even a passive scan without permission is unauthorized. ನೋಡಿ, ಪ್ಯಾಸಿವ್ ಸ್ಕ್ಯಾನ್ ಅಂದ್ರೆ ಆಕ್ಟಿವ್ ಸ್ಕ್ಯಾನ್, ಪ್ಯಾಸಿವ್ ಸ್ಕ್ಯಾನ್ ಅಂತಾರೆ. ಆಕ್ಟಿವ್ ಆಗಿ ನೀವು ಸ್ಕ್ಯಾನ್ ಮಾಡೋದಂದ್ರೆ ಅಲ್ಲೇ ಇದ್ಬಿಟ್ಟು ಸ್ಕ್ಯಾನ್ ಮಾಡ್ತೀರಾ, ಆಕ್ಟಿವ್ ಸ್ಕ್ಯಾನ್. ಪ್ಯಾಸಿವ್ ಆಗಿ ಅಂದ್ರೆ ಗೊತ್ತಿಲ್ಲ ನಂಗೆ ಸ್ಕ್ಯಾನ್ ಮಾಡ್ತೀರಾ, ಹೌದಾ, ಅದು ಪ್ಯಾಸಿವ್ ಸ್ಕ್ಯಾನ್. ಈಗ ವಿತೌಟ್ ಪರ್ಮಿಷನ್ ಈಸ್ ಅನ್ಅಥರೈಸ್ಡ್ ಅಂತ ಇದೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ ನಿಮ್ಗೆ, ಪ್ಯಾಸಿವ್ ಸ್ಕ್ಯಾನ್, ಆಕ್ಟಿವ್ ಸ್ಕ್ಯಾನ್ ನಿಮಗೆ ಡಿಫ್ರೆನ್ಸ್ ಬಿಟ್ಬಿಟ್ಟು. ಈಗ ಆಕ್ಟಿವ್ ಸ್ಕ್ಯಾನ್ ಅಂದ್ರೆ ಡೈರೆಕ್ಟ್ ಆಗಿ ಇಂಟರಾಕ್ಟ್ ಮಾಡ್ತೀರಾ ಏನು ಸಿಸ್ಟಮ್ಗಳ ಜೊತೆಗೆ ಟು ಗೆಟ್ ದ ಇನ್ಫಾರ್ಮೇಶನ್. ಹೌದಾ, ಹಿಂಗೆ ಈಗ Nmap ಬಗ್ಗೆ ಕೇಳಿರ್ತೀರಾ, Nmap ಹಾಕ್ಬಿಟ್ಟು ಕಾಲೇಜ್ ವೆಬ್ಸೈಟ್ ಇಂದ IP ಹಾಕ್ಬಿಟ್ರೆ ಅದು ಡೈರೆಕ್ಟ್ ಸ್ಕ್ಯಾನ್. ಅವಾಗ ಏನಾಗುತ್ತೆ, ನಿಮ್ ಪರ್ಟಿಕ್ಯುಲರ್ ಏನೇನು ಸರ್ಚ್ ಮಾಡಿರ್ತೀರಲ್ಲ ಲಾಗ್ಸ್ ಬಂದ್ಬಿಟ್ಟು ಪರ್ಟಿಕ್ಯುಲರ್
ಸರ್ವರ್ ಒಳಗಡೆ ಅಥವಾ ಲಾಗ್ಸ್ ಒಳಗಡೆ ಗೊತ್ತಾಗುತ್ತೆ ಈ ಪರ್ಟಿಕ್ಯುಲರ್ IP ಅವರು ನಮ್ದು ವೆಬ್ಸೈಟ್ ಮೇಲ್ಗಡೆ ಸ್ಕ್ಯಾನ್ ಮಾಡ್ತಿದ್ದಾರೆ ಅಂತ. ಹೌದಾ, ಅದು ಬಂದ್ಬಿಟ್ಟು ಅಲ್ಲಿ ಗೊತ್ತಾಗುತ್ತೆ ಆಕ್ಟಿವ್ ಸ್ಕ್ಯಾನ್ ಒಳಗೆ. ಪ್ಯಾಸಿವ್ ಸ್ಕ್ಯಾನಿಂಗ್ಗೆ ನೀವು ಏನು ಡೈರೆಕ್ಟ್ ಆಗಿ ಕಾಲೇಜ್ ವೆಬ್ಸೈಟ್ ಮೇಲೆ ಏನು ಮಾಡಲ್ಲ. ಫಸ್ಟ್ ಏನ್ ಮಾಡ್ತೀರಾ, ಗ್ರೌಂಡ್ ಒಳಗಡೆ ನಾರ್ಮಲ್ ಆಗಿ ಸರ್ಚಸ್ ಮಾಡ್ತೀರಾ. ಡೈರೆಕ್ಟ್ ವೆಬ್ಸೈಟಿಗೆ ಹೋಗಲ್ಲ ನೀವು, ಫಸ್ಟ್ ಎಲ್ಲ ತಿಳ್ಕೊಂತೀರಾ ಹೆಂಗೆ ಇನ್ಫಾರ್ಮೇಶನ್ ಬಂದ್ಬಿಟ್ಟು ಡೈರೆಕ್ಟ್ ಅಥವಾ ಕಮ್ಯುನಿಕೇಟಿಂಗ್ ಅವ್ರ ಪರ್ಟಿಕ್ಯುಲರ್ ಸಿಸ್ಟಮ್ ಟಾರ್ಗೆಟ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಗೊತ್ತಾ. IT ಕಾಲೇಜ್ ಒಳಗಡೆ ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲ ಮಾತಾಡ್ತೀರಾ, ಈ ತರ ಹಿಂಗ್ ಕಮ್ಯುನಿಕೇಟ್ ಮಾಡ್ತೀರಾ ಅವ್ರ ಹತ್ರನೇ. ಅವ್ರದ್ದೇ ಅವ್ರದ್ದೇ ಹತ್ರನೇ ಇಸ್ಕೊಳ್ಳೋದು ನೀವು, ಅವ್ರದ್ದೇ ಟೆಸ್ಟ್ ಮಾಡೋರ ಹತ್ರನೇ ಅವ್ರದ್ದು ಇಮೇಲ್ ಪಾಸ್ವರ್ಡ್ ಇಸ್ಕೊಂಡು ನೀವು ಅದ್ರ ಮೇಲೆ ಟೆಸ್ಟ್ ಮಾಡ್ತೀರಾ ಆ ತರ. ಊಹಿಸು DNS ಓಸೆಂಟ್ ಅಂತ ಒಂದು ಇದ್ರೊಳಗಡೆ ಒಂದು ಸೆಷನ್ ಬರುತ್ತೆ. ಆ ಸೆಷನ್ ಒಳಗಡೆನೆ ನಾನು ಹೇಳ್ತೀನಿ ಪ್ಯಾಸಿವ್ ಸ್ಕ್ಯಾನಿಂಗ್ ಹೆಂಗ್ ಮಾಡ್ತಾರೆ ಅಂತ ಹೇಳಿ. ಹೌದಾ, ಅದ್ರೊಳಗಡೆ ಇನ್ ಡೀಟೇಲ್ ಆಗಿ ಹೇಳೋಣ, ಎಲ್ಲ ಇಲ್ಲೇ ಬೇಡ. ಸೊ ರಿಪೋರ್ಟ್ ಕನ್ಸರ್ನ್ ವೈಯ ಕಾಲೇಜ್ ಅಫಿಷಿಯಲ್ IT ಸೆಕ್ಯೂರಿಟಿ ಚಾನಲ್ ಇಂದ ಇದ್ರಷ್ಟೇ ಮಾಡಬೇಕು. ಪ್ರಾಕ್ಟಿಕ್ಸ್ ಅಂಡ್ ಅಪ್ರೂವ್ಡ್ ಲ್ಯಾಬ್ಸ್ ಲೈಕ್ ಟ್ರೈಯಾಕ್ಮಿ, ಓಕೆನಾ. ಟ್ರೈಯಾಕ್ಮಿ ಅಂತ ವೆಬ್ಸೈಟ್ ಇರುತ್ತೆ, ಫಸ್ಟ್ ಅಲ್ಲಿ ಟೆಸ್ಟ್ ಮಾಡಿ. ನೋ ವೇರ್ ಪ್ರಾಕ್ಟೀಸ್ ಇಸ್ ಅಲೌಡ್, ಇದನ್ನ ನೋಡ್ಕೊಂಬಿಡೋಣ ಬೇಗ ಬೇಗ ನೋಡೋಣ. ಎಷ್ಟಿದೆ, 1 2 3 ಓಕೆ, ಇನ್ನು ಭಾಳ ಇದೆ. 1 hour ಆಗಕ್ಕೆ ಬಂತಲೆ ಅಷ್ಟಕ್ಕೆ. ನಂದು ಆಲ್ಮೋಸ್ಟ್ ಕ್ಲಾಸ್ ಇಷ್ಟೇ ಬರುತ್ತೆ. ನೋ ವೇರ್ ಪ್ರಾಕ್ಟೀಸ್ ಈಸ್ ಅಲೌಡ್, ಆಲ್ವೇಸ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸೇಫ್ ಅಂಡ್ ಪ್ರಾಕ್ಟಿಕಲ್, ಓಕೆನಾ. PPT ಮಾಡೋದಕ್ಕೆ 1 ಅರ್ಧ ಗಂಟೆ ಹೋಗುತ್ತೆ. ಓಕೆ, ಇದು ನೆಸೆಸಿಟಿ ಇಲ್ಲ, ಜಸ್ಟ್ ನೀವು ಗೋ ಮಾಡಿ ನೋಡಿ ಇದನ್ನೆಲ್ಲ ಏನಿದೆ ಅಂತೇಳಿ, ಏನು ಅನುಮತಿ ಪ್ರಾಕ್ಟೀಸಸ್ ಇರಬೇಕು ಅಂತ. ಆಮೇಲೆ ಮಾಡ್ಯೂಲ್ 1 ಇದು ಒಂದು ಫಸ್ಟ್ ಕ್ಲಾಸ್ ಏನಂತ ಸ್ವಲ್ಪ ದೊಡ್ಡದಿದೆ, ಸೆಕೆಂಡ್ ಇಂದ ಏನಿದೆ ಎಲ್ಲ ಚಿಕ್ಕ ಚಿಕ್ಕವಿದೆ. ಬೇಸಿಕಲಿ ನೋಡಿ ಮಾಡ್ಯೂಲ್ 1 ಒಳಗಡೆ ನಿಮ್ದು ಫುಲ್ ಫೌಂಡೇಶನ್ ಬರುತ್ತೆ. ಹೌದಾ, ಇದ್ರ ಒಳಗಡೆ ಏನೇನಿದೆ ನೋಡಿ, ಫಸ್ಟ್ ಹೇಳಿದ್ದೀನಿ. ಇದು ಫಸ್ಟ್ ವಿಡಿಯೋ, ಇದು ಸೆಕೆಂಡು ಎಥಿಕಲ್ ಹ್ಯಾಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹ್ಯಾಕರ್ ಟೈಪ್ಸ್ ಇದು ಆಲ್ಮೋಸ್ಟ್ ಎಲ್ಲ ವಿಡಿಯೋ ಒಳಗಡೆನು ಇದು ಲೆಸನ್ ಬಂದೇ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇದು ಬಂದು ಬರುತ್ತೆ, CIA ಟ್ರೇಡು. ಅದಾದ್ಮೇಲೆ ಅಟ್ಯಾಕ್ ಲೈಫ್ ಸೈಕಲ್, ಸೆಕ್ಯೂರಿಟಿ ಕಂಟ್ರೋಲ್. ಇದು ಬರೇ ಫುಲ್ ಕೋರ್ಸ್ ಅಲ್ಲ, ಬರೀ ಮಾಡ್ಯೂಲ್ 1 ಇದು. ಮಾಡ್ಯೂಲ್ 1 ಒಳಗೆ ಬಂದ್ಬಿಟ್ಟು ಇಷ್ಟು ವಿಡಿಯೋಸ್ ಇದಾವೆ. ಇಷ್ಟು ವಿಡಿಯೋಸ್ ಬರುತ್ತೆ ಮಾಡ್ಯೂಲ್ 1 ಒಳಗಡೆ. ಯು ವಿಲ್ ಲರ್ನ್ ಟು ಮೇಕ್ ಸೇಫರ್ ಡಿಸಿಷನ್, ಅಂದ್ರೆ ನೀವು ಡಿಸಿಷನ್ ತಗೊಳ್ಳೋದು ಕೆಪಾಸಿಟಿ ಇದೆಯಲ್ಲ, ಅದು ಏನಾಗುತ್ತೆ ಸ್ವಲ್ಪ ಕಲ್ತ್ಕೊಂತೀರಾ ನೀವು. ಈಗ ಸುರಕ್ಷತೆ ತಗೊಳ್ಳೋದು ನಿರ್ಧಾರಗಳಿರ್ತಾವಲ್ಲ, ಅವನ್ನೆಲ್ಲ ನೀವು ಸ್ವಲ್ಪ ಬೇಗ ಚೆನ್ನಾಗಿ ಕಲ್ತ್ಕೊಂತೀರಾ. ಏನ್ ಮಾಡ್ಬೋದು, ಯಾಕೆ, ಎಲ್ಲಿ ಏನ್ ಮಾಡ್ಬೇಕು ಅಂತ ರಿಲೇಟೆಡ್. ಆಮೇಲೆ ಯುವರ್ ಪ್ರಾಕ್ಟಿಕಲ್ ವರ್ಕ್ ಸ್ಟಾರ್ಟ್ ವಿತ್ ಸೇಫ್ ಹ್ಯಾಬಿಟ್ಸ್, ಹಂಗಂತೆ ನೀವೇನೆಲ್ಲ ಪ್ರಯೋಗ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಅಥವಾ ಕೆಲಸ ಮಾಡ್ತಿರ್ತೀರಾ ನಿಮ್ಮ ಕಂಪ್ನಿ ಒಳಗಡೆ, ಇವಾಗಿಂದನೇ ಅದನ್ನೆಲ್ಲ ನೀವು ಕಲ್ಕೊಂತ ಹೋದ್ರೆ ನೀವು ಅವಾಗ ಅಲ್ಲಿ ಮಾಡ್ತೀರಲ್ಲ, ಅವಾಗ ಏನಾಗುತ್ತೆ ಸೇಫ್ ಆಗಿ ಅದು ಅಭ್ಯಾಸಗಳು ಇವಾಗ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಅದನ್ನೇ ಕಂಟಿನ್ಯೂ ಆಗುತ್ತೆ. ನೀವು ಇವಾಗ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಅದು ಸಡನ್ ಆಗಿ ಹೋಗಿ ನಾ ಮಾಡ್ತೀನಿ ಅಂದ್ರೆ ಅದು ಸಡನ್ ಆಗಿ ಗ್ರಿಪ್ ಸಿಗೋದಿಲ್ಲ. ನೋಡಿ, ಡಿಟೆಕ್ಟಿಂಗ್ ಅಂಡ್ ಲರ್ನಿಂಗ್ ಬ್ರೌಸರ್ ಸೇಫ್ಟಿ, ಯೂನಿಕ್ ಪಾಸ್ವರ್ಡ್ ಇಟ್ಕೊಳ್ಳೋದಾಗಿರ್ಬೋದು, ಆರ್ಗನೈಸೇಷನ್ ನೋಟ್ಸು ಸ್ಕ್ರೀನ್ ಶಾಟ್ಸು, ನೋ ರಿಯಲ್ ಪರ್ಸನ್ ಡಾಟಾ ಇನ್ ಲ್ಯಾಬ್ಸ್ ಒಳಗೆ, ಏನೇನಿದೆ ಅಲ್ಲ ಇದೆಲ್ಲ ಬಂದ್ಬಿಟ್ಟು ಇವಾಗ್ಲಿಂದಾನೇ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಥಿಂಕ್ ಬಿಫೋರ್ ಯು ಆ್ಯಕ್ಟ್ ಅಂತ ಇದೆ. ಹಂಗಂದ್ರೆ ನೀವೇನಾರ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಒಂದ್ಸಲ ಯೋಚನೆ ಮಾಡಬೇಕು. ಥಿಂಕ್ ಬಿಫೋರ್ ಯು ಆ್ಯಕ್ಟ್. ನೋಡಿ, ರಿಸ್ಕ್ ಅಸೆಸ್ಮೆಂಟ್, ಮೆಥಡ್ ಅಲೌಡ್, ಟಾರ್ಗೆಟ್ ಇನ್ ಸ್ಕೋಪ್, ಓನರ್ಶಿಪ್. ನೀವು ಎಲ್ಲ ಕಡೆ ಕೇಳ್ತೀರಿ ಇದು ಏನಿದು ಎಲ್ಲ ಕಡೆ ಬರ್ತಾ ಇದೆಯಲ್ಲ ಅಂತೇಳಿ. ಟಾರ್ಗೆಟ್ ಇನ್ ಸ್ಕೋಪ್ ಇದು ಎಲ್ಲ ಸ್ಕೋಪ್ ಒಳಗಡೆ ಒಂದೇ ಬರುತ್ತೆ. ನೀವು ವೆಬ್ಸೈಟ್ ಟೆಸ್ಟ್ ಮಾಡ್ತೀನಿ ಅಂದ್ರೆ ಸ್ಕೋಪ್ ಬಂದೇ ಬರುತ್ತೆ ಎಲ್ಲೋದ್ರ. ನೆಕ್ಸ್ಟ್ ರೆಸ್ಪಾನ್ಸಿಬಲ್ ಲರ್ನರ್ಸ್ ಪ್ರೊಟೆಕ್ಟ್ ಟ್ರಸ್ಟ್ ಅಂತ ಇದೆ. ನೀವೊಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಇದ್ರೆ, ಜವಾಬ್ದಾರಿತವಾಗಿರೋ ನೀವೊಬ್ಬ ಪರ್ಸನ್ ಇದ್ರೆ ನೀವೇನ್ ಮಾಡ್ತೀರಾ, ಲರ್ನರ್ ಪ್ರೊಟೆಕ್ಟ್ ಟ್ರಸ್ಟ್. ಹೌದಾ, ಅವ್ರದ್ದು ಟ್ರಸ್ಟ್ ಅಂದ್ರೆ ವಿಶ್ವಾಸ, ಅವ್ರ ವಿಶ್ವಾಸ ಏನ್ ಮಾಡಿದ್ರೆ ನೀವು ರಕ್ಷಿಸ್ತೀರಾ. ಹೌದಾ, ಈಗ ಪ್ರೊಟೆಕ್ಟ್ ಟ್ರಸ್ಟ್ ಟೇಕ್ಸ್ ಯು, ನೋಡಿ, ಪ್ರೊಫೆಷನಲ್ ಟ್ರಸ್ಟ್ ಟೇಕ್ಸ್ ಯು ಇಯರ್ ಟು ಬಿಲ್ಡ್ ಅಂಡ್ ಮೂಮೆಂಟ್ಸ್ ಟು ಡಿಸ್ಟ್ರಾಯ್ ಅಂತ ಇದೆ. ಹಂಗಂದ್ರೆ ಈಗ ಒಂದು ಮಾತು ಕೇಳಿರ್ತೀರ ನೀವು, 100 ಕರೆಕ್ಟ್ ಡಿಸಿಷನ್ ತಗೊಳ್ಳಿ, ಒಂದು ತಪ್ಪು ಡಿಸಿಷನ್ ತಗೊಳ್ಳಿ. ಎಲ್ಲರೂ ಏನ್ ಮಾಡ್ತಾರೆ ಹೇಳಿ, ಅದು ಒಂದು ತಪ್ಪು ಡಿಸಿಷನ್ನೇ ಕಣ್ಣಾಕ್ ನೋಡ್ತಾರೆ. ಹೌದಾ, ಅದು ಬಂದ್ಬಿಟ್ಟು ಏನಾಯ್ತು, ನಿಮ್ದು ಬ್ಲ್ಯಾಕ್ ಮಾರ್ಕ್ ಆದಂಗೆ ಆಯ್ತು. ಹಂಗಂದ್ರೆ ನೀವು ಇಲ್ಲಿ 100 ಕರೆಕ್ಟ್ ಡಿಸಿಷನ್ ಮಾಡಿದ್ರೂ ಸೊ ಆಯ್ತು, 1000ನೇ ತಗೊಳ್ಳಿದ, 1000 ಆಯ್ತು. ನೀವು 100 ಕರೆಕ್ಟ್ ಡಿಸಿಷನ್ ತಗೊಂಡ್ರು ಒಂದು ತಪ್ಪು ತಗೊಂಡ್ರು ಅದೇನ್ ಮಾಡುತ್ತೆ, ಒಂದು ತಪ್ಪನ್ನ ಏನ್ ಮಾಡ್ತಾರೆ ಎಲ್ಲರೂ ಅದನ್ನೇ ತಪ್ಪು ಅಂತ ಹೇಳ್ಕೊಂತಾರೆ. ಹೌದಾ, ಅದೇ ರೀತಿಯಾಗಿ ಇಲ್ಲಿ ನೀವು ಕರಿಯರ್ ಒಳಗಡೆ ನೋಡಿ, ಟ್ರಸ್ಟ್, ನೀವು ಒಬ್ಬರ ಹತ್ರ ನೀವು ನಂಬಿಕೆ ಅಥವಾ ಅವ್ರದ್ದು
ವಿಶ್ವಾಸ ನೀವು ಗಳಿಸ್ಬೇಕಂದ್ರೆ ವರ್ಷಗಟ್ಟಲೆ ತಗೊಳುತ್ತೆ. ಆದ್ರೆ ಅದೇ ವಿಶ್ವಾಸನ ನೀವೇನಾರ ಮುರಿಬೇಕು ಅಥವಾ ಅದನ್ನ ಕಳ್ಕೋಬೇಕು ಅಂತಂದ್ರೆ 1 ಸೆಕೆಂಡ್ ಸಾಕು. ನೀವೇನಾದ್ರು ಒಂದು ಆಕ್ಷನ್ ತಗೊಂಡ್ರೆ ಅದು ಅಲ್ಲಿಗೆ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಅದೇ ರೀತಿಯಾಗಿ ನೋಡಿ, ರೆಸ್ಪೆಕ್ಟ್ ಪ್ರೈವಸಿ, ಪ್ರೊಟೆಕ್ಟ್ ಎವಿಡೆನ್ಸ್, ಮಿನಿಮೈಸ್ ಆರ್ಮ್, ಫಾಲೋ ಗ್ರಿಡ್ ಸ್ಕೋಪ್, ಕೀಪ್ ಆಕ್ಟಿವಿಸ್ಟ್ಸ್ ಲೀಗಲ್, ಆಮೇಲೆ ರಿಪೋರ್ಟ್ ರೆಸ್ಪಾನ್ಸಿಬಲಿ ಅಂತ ಇದೆ. ಇದು ಬಂದ್ಬಿಟ್ಟು ಇಲ್ಲಿ ಇದ್ರೊಳಗೆ ಏನಿದೆ ಅಂದ್ರೆ ಚೆಕ್ ಲಿಸ್ಟ್ ತರ ಇದೆ ಹೌದಾ. ಮೇಕ್ ಯುವರ್ ಮಾಡ್ಯೂಲ್ ಒನ್ ಸೇಫ್ಟಿ ಕಮಿಟ್ಮೆಂಟ್ ಅಂದ್ರೆ ಈ ಪರ್ಟಿಕ್ಯುಲರ್ ಮಾಡ್ಯೂಲ್ ಒನ್ ಒಳಗೆ ಏನೇನು ವಿಡಿಯೋ ಇದೆಲ್ಲ ಇದು ಸೇಫ್ಟಿ ಕಮಿಟ್ಮೆಂಟ್ ಅಂತ ಮಾಡ್ಕೊಂಡಿದ್ದೀನಿ ಓಕೆನಾ. ಪ್ರೊಫೆಷನಲಿಸಮ್ ಇಸ್ ಎ ಡೈಲಿ ಡಿಸಿಷನ್, ಮೂವಿಂಗ್ ಫಾರ್ವರ್ಡ್ ಕಮಿಟ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಅದೇನೇನು ಬರ್ತಲ್ಲ ಇದೆಲ್ಲ ನಿಮ್ದು ಏನದು ಡೈಲಿ ಲೈಫ್ ಇದು ಮಾಡ್ಕೊಂಡಿರಿ. ಸೊ ಅದೇ ರೀತಿಯಾಗಿ ಐ ವಿಲ್ ಪ್ರಾಕ್ಟೀಸ್ ನೋಡಿ, ಐ ವಿಲ್ ಪ್ರಾಕ್ಟೀಸ್ ಒನ್ಲಿ ಆನ್ ಅಪ್ರೂವ್ಡ್ ಲ್ಯಾಬ್ಸ್ ಹೌದಾ. ಯಾರ್ಯಾರು ಅಪ್ರೂವ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಅಷ್ಟೇ ನೀವು ಟೆಸ್ಟ್ ಮಾಡಬೇಕು. ಅದ್ರ ರಿಲೇಟೆಡ್ ಅಪ್ರೂವ್ಡ್ ಲ್ಯಾಬ್ಸ್, ರಿಟರ್ನ್ ಅಥರೈಸೇಷನ್, ಪ್ರೊಡಕ್ಟ್ ಡಾಟಾ, ಸ್ಟಾಪ್ ವೆನ್ ಅನ್ಸರ್ಟನ್. ನಿಮ್ಗೆ ಏನು ಗೊತ್ತಾಗಲಿಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ ಹೌದಾ. ಅನ್ಕ್ಲಿಯರ್ ಆಗಿದ್ರೆ ನೋಡಿ ಇಲ್ಲಿ ಟಿಕ್ ಮಾಡಿ. ಐ ವಿಲ್ ಪ್ರಾಕ್ಟೀಸ್ ಒನ್ಲಿ ಇನ್ ಅಪ್ರೂವ್ಡ್ ಎನ್ವಿರಾನ್ಮೆಂಟ್ಸ್. ಹಿಂಗೆ ಅಪ್ರೂವ್ ಅಂದ್ರೆ ಅದರಷ್ಟೇ ಪ್ರಾಕ್ಟೀಸ್ ಮಾಡ್ತೀರಾ ನೀವು. ನೆಕ್ಸ್ಟ್ ಐ ವಿಲ್ ಆಲ್ವೇಸ್ ಒಪ್ಟೆನ್ ರಿಟರ್ನ್ ಅಥರೈಸೇಷನ್ ಅಂದ್ರೆ ನಿಮ್ಮ ಹತ್ರ ಲಿಖಿತವಾಗಿ ನೀವೇನ್ ಮಾಡಿರ್ತೀರಾ ಅವ್ರ ಹತ್ರ ಪರ್ಮಿಷನ್ ತಗೊಂಡಿರ್ತೀರ ಅಷ್ಟೇ ನೀವು ಅದ್ರ ಮೇಲೆ ಟೆಸ್ಟ್ ಮಾಡ್ತೀರಾ. ಐ ವಿಲ್ ಪ್ರೊಟೆಕ್ಟ್ ಡಾಟಾ ಅಂಡ್ ರೆಸ್ಪೆಕ್ಟ್ ಅಗ್ರೀಡ್ ಸ್ಕೋಪ್ಸ್ ಔಟ್ ಆಲ್ ಟೈಮ್ ಅಂದ್ರೆ ನೀವೇನಾರ ಡಾಟಾ ಪ್ರೊಟೆಕ್ಟ್ ಮಾಡ್ತೀನಿ ಅಂದ್ರೆ ನಿಮ್ಮ ಹತ್ರ ಅವ್ರ ಹತ್ರ ಸ್ಕೋಪ್ ಇಸ್ಕೊಂಡ್ರೆ ನೀವು ಅದನ್ನಷ್ಟೇ ಫಾಲೋ ಮಾಡ್ತೀರಾ, ಬೇರೆ ಏನು ಫಾಲೋ ಮಾಡಲ್ಲ ಪರ್ಟಿಕ್ಯುಲರ್ ಟೆಸ್ಟ್ ಮುಗಿಯೋ ತನಕ. ಐ ವಿಲ್ ಸ್ಟಾಪ್ ಅಂಡ್ ಆಸ್ಕ್ ವೆನ್ ಎವರ್ ಪರ್ಮಿಷನ್ ಈಸ್ ಅನ್ಕ್ಲಿಯರ್. ನಮಗೆ ಏನಾರ ಒಂದು ಪರ್ಟಿಕ್ಯುಲರ್ ಟೆಸ್ಟ್ ಮಾಡ್ತಿದ್ರ ಅನ್ಕ್ಲಿಯರ್ ಆಗಿರೋ ಏನಾರ ವೆಬ್ಸೈಟ್ ಏನಾರು ಬಂದ್ರೆ ಅದನ್ನ ಟೆಸ್ಟ್ ಮಾಡ್ಕಿಂತ ಮುಂಚೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಕೇಳ್ತೀರಾ ಇದ್ರ ಮೇಲೆ ಟೆಸ್ಟ್ ಮಾಡ್ಬೋದಾ ಇಲ್ಲ ಓಕೆನಾ. ನೋಡಿ ಪ್ರೊಟೆಕ್ಷನ್ ಕಮ್ಸ್ ಬಿಫೋರ್ ಟೂಲ್ಸ್ ಅಂತ ಇದೆ. ಹಂಗಂದ್ರೆ ಏನು ಪ್ರೊಟೆಕ್ಷನ್ ಕಮ್ಸ್ ಬಿಫೋರ್ ಟೂಲ್ಸ್ ಅಂತಂದ್ರೆ ಆ ನಾವು ಈಗ ಪ್ರೊಟೆಕ್ಷನ್ ಅಂದ್ರೆ ರಕ್ಷಣೆ ಅಂತ ಕರಿಬಹುದು ಹೌದಾ. ಟೂಲ್ಸ್ ಅಂದ್ರೆ ಉಪಕರಣ, ಹಂಗಂದ್ರೆ ರಕ್ಷಣೆ ಮುಂಚೆ ಬರುತ್ತೆ, ಎದಕ್ಕಿಂತ ಉಪಕರಣಗಳಿಗಿಂತ ರಕ್ಷಣೆ ಏನ್ ಬರುತ್ತೆ ಮೊದಲು ಬರುತ್ತೆ. ಅದೇ ರೀತಿಯಾಗಿ ಫೌಂಡೇಶನ್ ಈ ಸೆಟ್, ಟೂಲ್ಸ್ ಆಮೇಲೆ ಬರ್ತವೆ. ಫಸ್ಟು ನಿಮ್ದೇನು ಪ್ರೊಟೆಕ್ಷನ್ ಏನು ಲೈಕ್ ಈಗ ಮೇಲ್ಗಡೆ ಫೌಂಡೇಶನ್ ಕಲ್ತವಲ್ಲ ಈ ತರ ಇದು ಮುಂಚೆ ಬರುತ್ತೆ ಓಕೆನಾ. ಟೂಲ್ಸ್ ಆಮೇಲೆ ಬರ್ತವೆ. ಫಸ್ಟ್ ನೀವು ಕಲ್ತೀರಾ ಬೇಸಿಕ್ ಕಲ್ಕೊಂಡಿರಾ, ಏನು ಪಾಲಿಸೀಸ್ ಮಾಡೋದಾಗಿರ್ಬೋದು, ಸ್ಕೋಪ್ಸ್ ನೋಡೋದಾಗಿರ್ಬೋದು, ರೆಗ್ಯುಲೇಷನ್ಸ್ ನೋಡೋದಾಗಿರ್ಬೋದು, ಪರ್ಮಿಷನ್ಸ್ ಹೆಂಗ್ ಇಸ್ಕೊಳ್ಳೋದು ಇದು ಮೇನು. ಇದಾದ್ಮೇಲೆ ಇದೆಲ್ಲ ಬಂದ್ಮೇಲೆ ಏನ್ ಮಾಡ್ತೀರಾ ನೀವು ಟೂಲ್ಸ್ ಓಪನ್ ಮಾಡ್ಬಿಟ್ಟು ಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಹೌದಾ. ನೋಡಿ ಪ್ರೊಟೆಕ್ಟ್ ಸೆಟ್, ಪೀಪಲ್ ಡಿವೈಸ್ ಇದೆಲ್ಲ ನೀವೇನ್ ಮಾಡ್ಬೇಕು ಪ್ರೊಟೆಕ್ಟ್ ಮಾಡ್ಬೇಕು ಸೆಟ್ಸ್. ಅದಾದ್ಮೇಲೆ ಇದು ಟೂಲ್ಸ್ ಬರ್ತವೆ. ಅದೇ ರೀತಿಯಾಗಿ ನೋಡಿ ಸ್ಕೋಪ್ ಅಥರೈಸೇಷನ್ ಬರುತ್ತೆ ಇಲ್ಲಿ. ಆಮೇಲೆ ಇವೆರಡಾದ್ಮೇಲೆ ಏನ್ ಬಂತು ಪ್ರಾಕ್ಟೀಸ್ ಇನ್ ಲ್ಯಾಬ್, ಆಮೇಲೆ ಲ್ಯಾಬ್ ಎನ್ವಿರಾನ್ಮೆಂಟ್ ಬಂತು. ಲಾಸ್ಟಿಗೆ ಏನ್ ಬಂತು ಥಿಂಕ್ ಬಿಫೋರ್ ಯು ಆಕ್ಟ್. ಡೌಟ್ ಇದ್ರೆ ಸ್ಟಾಪ್ ಆಗಿ ಅಂತ ಎಲ್ಲ ಕಡೆ ಬರ್ತಾ ಇದೆ ಓಕೆನಾ. ನೋಡಿ ನೆಕ್ಸ್ಟ್ ಬರೋದು ಟಾಪಿಕ್ ಬಂದ್ಬಿಟ್ಟು ಸೈಬರ್ ಸೆಕ್ಯೂರಿಟಿ. ಇದು ಬಂದ್ಬಿಟ್ಟು ನಮ್ದು ನೆಕ್ಸ್ಟ್ ಟಾಪಿಕ್ ಓಕೆನಾ. ಲರ್ನ್ ರೆಸ್ಪಾನ್ಸಿಬಿಲಿ, ಪ್ರಾಕ್ಟೀಸ್ ಲೀಗಲಿ, ಬಿಲ್ಡ್ ಟ್ರಸ್ಟ್ ಅಂತ ಇದೆ. ಜವಾಬ್ದಾರಿಯಿಂದ ಕಲಿಯಿರಿ, ಕಾನೂನು ಪ್ರಕ್ರಿಯೆ ಏನೇನಿದೆಯಲ್ಲ ಅದೇ ರೀತಿಯಾಗಿ ಅಭ್ಯಾಸ ಮಾಡ್ಬೇಕು ನೀವು ಓಕೆನಾ. ಅದಾದ್ಮೇಲೆ ಲಾಸ್ಟಿಗೆ ವಿಶ್ವಾಸ. ಇದು ಬಂದ್ಬಿಟ್ಟು ಲಾಸ್ಟ್ ಸ್ಲೈಡು. ಈ ಸ್ಲೈಡಲ್ಲಿ ಏನೇನು ಏನಿಲ್ಲ, ಎಷ್ಟು ಬೇಸಿಕ್ ಏನೇನು ಮಾಡಿತ್ತಲ್ಲ ಅದು ಬಂದ್ಬಿಟ್ಟಿದೆ ಈ ಸ್ಲೈಡಲ್ಲಿ. ಬಂದ್ಬಿಟ್ಟು ಲೈಕ್ ಫೌಂಡೇಶನ್, ಪ್ರೊಫೆಷನಲಿಸಮ್ ಓಕೆನಾ. ಸೊ ಫಸ್ಟ್ ಪೇಜಲ್ಲಿ ಹೋಗೋಣ. ಇದು ಬಂದ್ಬಿಟ್ಟು ಫಸ್ಟ್ ಪೇಜ್ ನಮ್ಮದು. ಸೊ ಈ ವಿಡಿಯೋದಲ್ಲಿ ಇಷ್ಟು ಹೇಳಿದ್ದೀನಿ. ಮತ್ತೆ ಇನ್ನು ಜಾಸ್ತಿ ಬೇಕು ಅಂದರೆ ಸೊ ಇನ್ನೂ ಜಾಸ್ತಿ ಏನಾದರೂ ತಿಳ್ಕೊಳ್ಳೋಕ್ಕೆ ಆಸಕ್ತಿ ಇದೆ, ನನಗೆ ಈ ಮಾಡೆಲ್ ಅರ್ಥ ಆಗಿದೆ, ನೆಕ್ಸ್ಟ್ ವಿಡಿಯೋನು ಬೇಕು ಅಂತ ಅಂದರೆ ಇಷ್ಟು ಕಮೆಂಟ್ ಮಾಡಿ. ಇದು ಬಂದ್ಬಿಟ್ಟು ಲೆಸನ್ 1 ಓಕೆನಾ. ಸೆಕೆಂಡ್ ಲೆಸನ್ ಬರುತ್ತೆ ಎವ್ರಿ 2 ಡೇಸಿಗೆ ಒಂದ್ಸಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲಸ್ ನಿಮ್ದೇನು ಪೇಡ್ ಕೋರ್ಸಸ್ ಈಗ ನೀವು ಪರ್ಚೇಸ್ ಮಾಡಿದ್ದೀರಲ್ಲ ಅದರೊಳಗಡೆನೂ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಸೊ ಸಿಲೆಬಸ್ ಎಲ್ಲ ನಾನು ಶೇರ್ ಮಾಡಿದ್ದೀನಿ, ಸೊ ಏನೇನು ಬರುತ್ತೆ ಅಂತ. ಪ್ರೈಸು ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ.
ಭಾಳ ಕಮ್ಮಿ ಇದೆ ಅಂತೇಳಿ ನಾನು ನಿಮಗೆ ಇನ್ನೊಂದ್ಸಲ ಶೋ ಮಾಡ್ತೀನಿ ಎಷ್ಟು ಕಮ್ಮಿ ಇದೆ ಅಂತೇಳಿ. ಸೊ ಇದು ಬಂದ್ಬಿಟ್ಟು ನಮ್ಮದು ವೆಬ್ಸೈಟು cyberdravid.in ಅಂತ. ಈ ವೆಬ್ಸೈಟಲ್ಲಿ ಬಂದರೆ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಈ ಥರ ಲೋಡಿಂಗ್ ಬಂದು ಜಸ್ಟ್ ನೀವು ಸ್ಕ್ರಾಲ್ ಡೌನ್ ಮಾಡಿ. ಜಸ್ಟ್ ಸ್ಕ್ರಾಲ್ ಡೌನ್ ಮಾಡಿದ್ಮೇಲೆ ನಮ್ಮ ಪರ್ಟಿಕ್ಯುಲರ್ ಲೇಟೆಸ್ಟ್ ಬಾಟ್ ಇದೆ, ಟೆಲಿಗ್ರಾಮ್ ಬಾಟ್. ಓಕೆನಾ, ಇದನ್ನು ಯೂಸ್ ಮಾಡ್ಬೋದು ನೀವು ಪೋಸ್ಟಿಂಗ್ ರಿಲೇಟೆಡ್. ಈಗ ಇಲ್ಲಿ ಹೌ ಟು ಪರ್ಚೇಸ್, ನೀವು ಕೋರ್ಸ್ನ ಹೇಗೆ ಪರ್ಚೇಸ್ ಮಾಡಬೇಕಂತ ಇಲ್ಲಿ ಡೀಟೇಲ್ ಆಗಿ ವಿಡಿಯೋ ಇದೆ. ಓಕೆನಾ, ಇಲ್ಲಿ ಬಂದ್ಬಿಟ್ಟು ನೀವು ಇದನ್ನ ಕ್ಲಿಕ್ ನಿಮಗೆ ಏನು ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಇದರೊಳಗಡೆ ಓಕೆನಾ, ಇದರೊಳಗೆ ಅಂತೇಳಿ ಎಲ್ಲ ಪ್ರಾಕ್ಟಿಕಲ್ ಆಗಿ ಡೀಟೇಲ್ ಆಗಿ ವಿಡಿಯೋಸ್ ಇದೆ. ಓಕೆನಾ, ಈ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗಿದ್ದಾವೆ ಆಲ್ರೆಡಿ. ವಿಡಿಯೋಸ್ ಎಲ್ಲ ಆಲ್ರೆಡಿ ಅಪ್ಲೋಡ್ ಆಗಿದೆ. ಒಂದು ವಿಡಿಯೋ ಆಗಿದೆ, ಡೆಮೋ ವಿಡಿಯೋ ಅಂತ. ಓಕೆನಾ, ಈಗ ನಿಮಗೆ ಸ್ಕ್ರಾಲ್ ಡೌನ್ ಮಾಡಿದ್ದೆ ಕೋರ್ಸಸ್ ಸೆಕ್ಷನ್ ಒಳಗಡೆ ನಿಮಗೆ ಕೋರ್ಸಸ್ ಶೋ ಆಗುತ್ತೆ. ಫೇಮಸ್ ಆಗಿ 2 ಕೋರ್ಸಸ್ ಇದೆ. ಫಸ್ಟ್ ಒಂದು ಬಂದ್ಬಿಟ್ಟು ಇಲ್ಲೆಲ್ಲ ಟೈಮ್ ನಿಮಗೆ 10 ಡೇಸ್ ಇದೆ, ಸ್ಟಿಲ್ EB ಆಫರ್ ಇದೆ. ಓಕೆನಾ, EB ಅಂದರೆ ಅರ್ಲಿ ಬರ್ಡ್ ಆಕ್ಸೆಸ್ ಅಂತ. ಈ ಕೋಡ್ನ ಯೂಸ್ ಮಾಡಿದರೆ ನಿಮಗೆ 20% ಏನಾಗುತ್ತೆ ಆಫರ್ ಆಗುತ್ತೆ ಇರೋ ಪ್ರೈಸಸ್ಗೆ. ಓಕೆನಾ, ನಿಮಗೆ ಈ ಪರ್ಟಿಕ್ಯುಲರ್ ಪ್ರೈಸ್ ಏನಾಗುತ್ತೆ ಆಫರ್ ಪ್ರೈಸ್ ಆಗಿ 1999 2000 ಏನಾಗುತ್ತೆ ನಿಮಗೆ ಪ್ರೈಸಿಗೆ ಸಿಗುತ್ತೆ. ಈಗ ಇದ್ರೊಳಗಡೆ ಟೋಟಲಿ ಈ ಕೋರ್ಸ್ ಬಂದ್ಬಿಟ್ಟು ನಿಮಗೆ ಒಂದು 20 to 25 ಅವರ್ಸ್ ಅಂತ ಇದೆ. ಓಕೆನಾ, ಇದು ಇನ್ನೂ ಜಾಸ್ತಿ ಅವರ್ಸ್ ಆಗ್ಬೋದು, ಯಾಕಂದರೆ ಒಂದು ವಿಡಿಯೋ ಲೈಕ್ ನಿಯರ್ಲಿ 1 ಅವರ್ ಅಂತ ಅಂದರೆ ಟೋಟಲಿ 8 ಮಾಡ್ಯೂಲ್ಸ್ ಇದ್ದಾವೆ ಪ್ಲಸ್ 9 ಮಾಡ್ಯೂಲ್ಸ್ ಇದ್ದಾವೆ. 8 ಕೋರ್ ಮಾಡ್ಯೂಲ್ಸ್ ಅಂತ ಇದೆ, 9 ಮಾಡ್ಯೂಲ್ಸ್ ಬರುತ್ತೆ. ಓಕೆನಾ, ಹಾಗಂದರೆ ಮೋಸ್ಟ್ಲಿ ಅರೌಂಡ್ 35 to 40 ಅವರ್ಸ್ ಆಗ್ಬೋದು, ಇದು ಡಬ್ಬಲ್ಲು ಆಗ್ಬೋದು. ಹೌದಾ, ಆಮೇಲೆ ಬಿಗಿನರ್ ಫ್ರೆಂಡ್ಲಿ ಇರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡು ಎಕ್ಸ್ಪ್ಲನೇಷನ್ ಈಗ ಹೇಗೆ ಮಾಡಿದ್ನಲ್ಲ ಅದೇ ರೀತಿ ಬೋತ್ ಎಕ್ಸ್ಪ್ಲನೇಷನ್ಸ್ ಒಳಗಡೆ ಇರುತ್ತೆ. ನಿಮಗೆ ನೋಟ್ಸ್ ಆಗಿರ್ಬೋದು, ವರ್ಕ್ಶೀಟು, ಕ್ವಿಝಸ್ಸು, ಕಮಾಂಡ್ಸ್ ಆಗಿರ್ಬೋದು, ಇದ್ರ ಅಸೈನ್ಮೆಂಟ್ಸ್ ಎಲ್ಲ ಕೊಡ್ತೀನಿ. ಓಕೆನಾ, ಒಂದೊಂದು ಮಾಡ್ಯೂಲ್ ಆದಮೇಲೆ ಕೊಡ್ತೀನಿ, ಒಂದೊಂದು ಕ್ಲಾಸ್ ಆದಮೇಲೆ ಕ್ವಿಝಸ್ ಹಾಕ್ತೀನಿ. ಹೌದಾ, ಅದು ಒಂದು ನಿಮ್ಗೆ ಅಡ್ವಾಂಟೇಜ್. ಆಮೇಲೆ ಲ್ಯಾಬ್ಸ್ ಹೇಗೆ ನಿಮ್ಮ ಓನ್ ಕಾಲಿನೇಕ್ಸಲ್ಲಿ ಲ್ಯಾಬ್ಸ್ ರೆಡಿ ಮಾಡ್ಕೊಂಡು ಟ್ರೈ ಮಾಡ್ಬೋದು, ಅದು ರಿಲೇಟೆಡು. ಆಮೇಲೆ ಫೈನಲ್ ಪ್ರಾಜೆಕ್ಟು, ಆಮೇಲೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಎಕ್ಸಾಮ್ ಆದಮೇಲೆ. ಓಕೆನಾ, ಇಷ್ಟು ಬರುತ್ತೆ. ಈಗ ಇದು ಆಲ್ರೆಡಿ ರೆಡಿ ಇದೆ ಕೋರ್ಸ್. ಓಕೆನಾ, ನಿಮ್ಗೆ ಆಲ್ರೆಡಿ ರೆಡಿ ಇರೋದು ಒಂದು ಕೋರ್ಸ್ ಬೇಕು ಅಂದರೆ ಇದು ಆಲ್ರೆಡಿ ಪ್ರೀವಿಯಸ್ ಬ್ಯಾಚಿಗೆ ಆಲ್ರೆಡಿ ಇದಾಗಿದೆ, ಇದು ನೀವು ಕೋರ್ಸ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಪೇಜಸ್ಸಿಗೆ ಕರ್ಕೊಂಡು ಹೋಗುತ್ತೆ ಈ ಥರ. ಇಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಇದರೊಳಗೆ EMI ಆಪ್ಷನ್ ಕೂಡ ಇದೆ. ಓಕೆನಾ, ನೀವು ಇಲ್ಲಿ ಬೈ ನೌ ಅಂತ ಕೊಟ್ಟರೆ ನಿಮಗೆ EMI ಆಪ್ಷನ್ ಬರುತ್ತೆ, ಫೋನಲ್ಲಿ ಬರುತ್ತೆ ನಿಮಗೆ. EMI ಒಳಗಡೆ ಬೈ ಮಾಡ್ಬೋದು. ಓಕೆನಾ, ಈಗ ಜಸ್ಟ್ ಇದು ಬ್ಯಾಕ್ ಬರೋಣ, ಈ ಕೋರ್ಸಲ್ಲಿ ಹೋಗೋಣ. ಇದೂ ಸೇಮ್ ಹಂಗೆ. ಈಗ ಕ್ಲಿಕ್ ಮಾಡಿದರೆ ಈ ಒಂದು ಪೇಜಿಗೆ ರೀಡೈರೆಕ್ಟ್ ಆಗಿ. ಓಕೆನಾ, ಈಗ ನೋಡಿ 1 ಸೇಲ್ ಅಂತ ಇದೆ, ಒಬ್ರು ಪರ್ಚೇಸ್ ಮಾಡಿದ್ದಾರೆ ಅಂತ ಅರ್ಥ. ಇಲ್ಲಿ ಕ್ಲಿಕ್ ಮಾಡಿದರೆ ಒಂದು ಡೆಮೋ ವಿಡಿಯೋ ಬರುತ್ತೆ. ಓಕೆನಾ, ಈ ಡೆಮೋ ವಿಡಿಯೋ ನೋಡ್ಬೋದು, ಏನೇನು ಪರ್ಟಿಕ್ಯುಲರ್ ಮಾಡೆಲ್ ಸಿಲೆಬಸ್ ಏನೇನಿದೆ ಅಂತ ಇದ್ರೊಳಗಡೆ ಹೇಳಿದ್ದೀನಿ ಡೀಟೇಲ್ಸ್. 47 ಮಿನಿಟ್ಸ್ ಇದೆ, ಡೀಟೇಲ್ ಆಗಿ ಹೇಳಿದ್ದೀನಿ ನೋಡಿ. ಓಕೆನಾ, ಈಗ ಇಲ್ಲೇನಿದೆ ಈ ಪರ್ಟಿಕ್ಯುಲರ್ ಇದನ್ನು ಗೆಟ್ ನೌ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಎಲ್ಲ ಪ್ರೊಸೆಸ್ನ ಹೆಂಗೆ ಫಾಲೋ ಮಾಡಬೇಕು ಇಲ್ಲಿ ಕರ್ಕೊಂಬರುತ್ತೆ. ಇದನ್ನೆಲ್ಲ ಫಿಲ್ಅಪ್ ಮಾಡಿದರೆ ನೋಡಿ, ಇಲ್ಲಿ EB10 ಅನ್ನೋದು ಕೋರ್ಸ್ ಆಲ್ರೆಡಿ ಅಪ್ಲೈ ಆಗಿದೆ. ಹೌದಾ, ಇದು ಅಪ್ಲೈ ಆಗಿರಲಿಲ್ಲ ಅಂದರೆ ನೀವು ನಾರ್ಮಲಾಗಿ ಟೈಪ್ ಮಾಡಿ EB10 ಅಂತ 10 ಮಾಡಿ ಕ್ಲಿಕ್ ಮಾಡಿದರೆ ಕೂಪನ್ ಕೋಡ್ ಅಪ್ಲೈಡ್ ಅಂತ ಬಂತು, ಅಪ್ಲೈ ಆಗಿದೆ. ಓಕೆನಾ, ಡಿಸ್ಕೌಂಟ್ ಆಗಿದೆ. ಇಲ್ಲಿ ಸರಿ ಮಾಡಿಬಿಟ್ಟು ನೀವೇನು ಮಾಡಿ ಕನ್ಫರ್ಮ್ ಪೇಮೆಂಟ್ ಅಂತ ಪರ್ಟಿಕ್ಯುಲರ್ ಡೀಟೇಲ್ಸ್ ಎಲ್ಲ ಏನೇನಿದೆ ಆಲ್ರೆಡಿ ಇಲ್ಲಿ ವಿಡಿಯೋ ಒಳಗಡೆ ಶೋ ಆಗಿದೆ, ನೀವು ಚೆಕ್ಔಟ್ ಮಾಡ್ಬೋದು. ಈಗ ಇದ್ರೊಳಗಡೆ ಏನಿದೆ ನೋಡಿ, ಈಗ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈಗ. ಹೌದಾ, ಸೊ ಈಗ ಬಿಲ್ಡ್ ಸೆಕ್ಯೂರಿಟಿ ಫಂಡ್ ಇಲ್ಲಿ ಬೇಸಿಕ್ ಎಲ್ಲ ಡೀಟೇಲ್ ಆಗಿದೆ, ಅಲ್ಲಿ ಏನೇನು ಡೀಟೇಲ್ಸ್ ಇದೆ ಅಂತ ಎಲ್ಲ ಕೊಟ್ಟಿದ್ದೀನಿ ನಾನು. ಆಮೇಲೆ ಇದ್ರೊಳಗಡೆ ಬೇರೆ ಬೇರೆ ಆಫರ್ಸ್ ಇದೆ. ಓಕೆನಾ, ಅರ್ಲಿ ಬರ್ಡ್ ಇದು ಒಂದ್ಸಲ ಇದು ಏನಾರು ಆಫರ್ ಮುಗಿದ್ಮೇಲೆ ನಾರ್ಮಲ್ ಪ್ರೈಸ್ ಬಂದ್ಬಿಟ್ಟು 2499 ಇರುತ್ತೆ. ಇನ್ ಫ್ಯೂಚರ್, ಓಕೆನಾ, ಇನ್ ಫ್ಯೂಚರ್ ಅಂದರೆ ಮುಂದೆ ಬರೋ ದಿನಗಳಲ್ಲಿ ಏನಾರ ಕೋರ್ಸ್ ಈಗಿನ ಕೋರ್ಸ್ ಫಸ್ಟ್ ಬ್ಯಾಚ್. ಓಕೆನಾ, ಬರ್ತಾ ಬರ್ತಾ ಇದು ರೇಟ್ ಮೇ ಬಿ ಇನ್ಕ್ರೀಸ್ ಆಗ್ಬೋದು. ಓಕೆನಾ, ಈ ಪ್ರೈಸ್ಗಿಂತ ಅಂದರೆ ಜಾಸ್ತಿ ಹೋಗೋದಿಲ್ಲ, ಲೈಕ್ ಈಗ 2000 3000 4000 ತನಕ ಆಗ್ಬೋದು. ಓಕೆನಾ, ಸೊ ಇವಾಗಲೇ ಬೈ ಮಾಡಿದರೆ ನಿಮಗೆ ಯಾವಾಗಲೂ ಆ್ಯಕ್ಸಸ್ ಇರುತ್ತೆ. ಓಕೆನಾ, ಈ ಕೋರ್ಸಸ್ಸಿಗೆ ಯಾವಾಗಲೂ ನಿಮಗೆ ಅಕೌಂಟ್ ಒಳಗಡೆ ಆ್ಯಕ್ಸಸ್ ಇರುತ್ತೆ. ನೀವು ಆ ವಿಡಿಯೋ ಚೆಕ್ ಮಾಡಿದರೆ, ಈ ಪರ್ಟಿಕ್ಯುಲರ್ ವಿಡಿಯೋನ ನೀವು ಚೆಕ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲಾಗಿ ಗೊತ್ತಾಗುತ್ತೆ ಹೆಂಗಿರುತ್ತೆ ಆ್ಯಕ್ಸಸ್ ಅಂತ. ಓಕೆನಾ, ನೀವು ಮೊಬೈಲಲ್ಲೂ ನೋಡ್ಬೋದು, ಲ್ಯಾಪ್ಟಾಪಲ್ಲಿ ನೋಡ್ಬೋದು, ಎಲ್ಲಿ ಬೇಕಾದರೂ ನೋಡ್ಬೋದು.
ಇನ್ನೊಂದು ಸ್ಟ್ರಿಕ್ಟ್ ಆಕ್ಷನ್ ಏನಂದ್ರೆ ನೀವೇನಾರ ವಿಡಿಯೋಸ್ ರೆಕಾರ್ಡ್ ಮಾಡೋದಾಗಿರ್ಬೋದು, ಶೇರ್ ಮಾಡೋದಾಗಿರ್ಬೋದು, ಅದೇನಾರ ಗೊತ್ತಾದ್ರೆ ನಾವೇನ್ ಮಾಡ್ತೀವಿ, ಲೀಗಲ್ ಆಕ್ಷನ್ಸ್ ತಗೊಂತೀವಿ, ನಿಮ್ಮ ಮೇಲ್ಗಡೆ ಕೇಸ್ ಕೂಡ ಮಾಡ್ತೀವಿ. ಓಕೆನಾ? ಕೇಸಸ್ ಆಗುತ್ತೆ. ಅದೊಂದು ಸೆಕ್ಯೂರ್ ಆಗಿ ನೋಡ್ಕೊಳ್ಳಿ. ಸೊ ನಿಮಗೆ ಆಕ್ಸೆಸ್ ಇದೆ ಅಂದ್ರೆ ನೀವು ಅಷ್ಟೇ ಯೂಸ್ ಮಾಡಬೇಕು. ಸೊ ಇಲ್ಲೇ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಮ್ಮ ಪರ್ಟಿಕ್ಯುಲರ್ ಪೇಜ್ ಮೇಲೆ ಬರ್ತೀರಾ. ಇಲ್ಲಿ ಬೇರೆ ಬೇರೆ ಕೋರ್ಸಸ್ ಕೂಡ ಇದ್ದಾವೆ. ಓಕೆನಾ? ಸಾಫ್ಟ್ವೇರ್ಸ್ ಕೂಡ ಇದೆ. ಇಲ್ಲೊಂದು ಸಾಫ್ಟ್ವೇರ್ ಇದೆ, ಇದೊಂದು ಸಾಫ್ಟ್ವೇರ್ ಇದೆ, ಓಕೆ, ರೋಡ್ ಮ್ಯಾಪ್ ಇದೆ, ಎಲ್ಲ ಏನೇನು ಬೇಕೋ ಅದೆಲ್ಲ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಓಕೆ, ಮತ್ತೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಕ್ರಾಲ್ ಮಾಡಿದರೆ ಬೇರೆ ಕೋರ್ಸಸ್ ಸಿಗುತ್ತೆ. ಪ್ಲಸ್ ಇದು ನನ್ನ ಡೀಟೇಲ್ಸು. ನಿಮ್ಗೆ ಏನಾದ್ರು ಫಾಲೋ ಮಾಡಬೇಕಂದ್ರೆ ನೀವು ಜಸ್ಟ್ ಫಾಲೋ ಮಾಡ್ಬೋದು. ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇಲ್ಲಿ ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಓಕೆನಾ? ಇಮೇಲ್ ಹಾಕಿ ಮೆಸೇಜ್ ಹಾಕ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ರೆ ನನಗೆ ರಿಸೀವ್ ಆಗುತ್ತೆ, ನಾನು ಟೆಕ್ಸ್ಟ್ ಮಾಡ್ತೀನಿ. ಇಲ್ಲಾಂದರೆ ಜಸ್ಟ್ ನಿಮಗೆ ಆಲ್ರೆಡಿ ನಂಬರ್ ಇದೆ ನಮ್ಮದು, ಅಲ್ಲಿಂದನೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆನಾ? ನೆಕ್ಸ್ಟು ಬರೋಣ. ಇದು ಬಂದ್ಬಿಟ್ಟು ನಮ್ಮದು ಬೇಸಿಕ್ಕು ಸೈಬರ್ ಟ್ರಾವೆಲ್ ಕಾನ್ಸೆಪ್ಟು. ಏನಾರ ನಿಮ್ಮ ಕಾಲೇಜಲ್ಲಿ ಏನಾರ ಲೈಕ್ ಫ್ರೀ ಡೆಮೋಸ್ ಬೇಕು, ಅದ್ರ ರಿಲೇಟೆಡ್ ಏನಾರಿದ್ರೆ ಅಥವಾ ನೀವೇ ಮಾಡ್ತೀರಾ ಫ್ರೀ ಡೆಮೋ ನಿಮ್ಮ ಕ್ಲಾಸ್ ಒಳಗಡೆ, ಅದಕ್ಕೆ ಏನಾರ ನನಗೆ ಗೈಡೆನ್ಸ್ ಬೇಕು ಸರ್ ಇದ್ರದ್ದು ಏನಾರ ಅಂತಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಟಾಪಿಕ್ಸ್ ಆಗಿರ್ಬೋದು, ಪಿ ಪಿ ಟಿ ಕೂಡ ನಾನೇ ಮಾಡ್ಕೊಡ್ತೀನಿ. ಓಕೆನಾ? ಜಸ್ಟ್ ನೀವು ಹೋಗ್ಬಿಟ್ಟು ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಷ್ಟೇ. ಓಕೆನಾ? ಅದ್ರ ರಿಲೇಟೆಡ್ ನಿಮ್ಮ ಕಾಲೇಜಲ್ಲಿ ಏನೋ ಪ್ರಾಜೆಕ್ಟ್ಸ್ ಇದೆ ಅಥವಾ ಏನೋ ವೆಬ್ಸೈಟ್ ಏನಾರ ಮಾಡೋದಿದೆನಾ, ನಿಮ್ಮದು ಫೈನಲ್ ಇಯರ್ ಪ್ರಾಜೆಕ್ಟ್ಸ್ ಇರುತ್ತಲ್ಲ, ವೆಬ್ಸೈಟ್ ಮಾಡೋದಾಗಿರ್ಬೋದು, ಅದ್ರ ರಿಲೇಟೆಡ್ ಏನಾರಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬಿಕಾಸ್ ಲೈಕ್ ಎ ಐ ಯೂಸ್ ಮಾಡೋದಾಗಿರ್ಬೋದು, ಎ ಐ ಏಜೆಂಟ್ಸ್ ಆಗಿರ್ಬೋದು, ನಿಮಗೆ ಈವನ್ ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು, ಫೋಟೋಶಾಪ್ಸು, ಅದ್ರ ರಿಲೇಟೆಡ್ ಏನಾರ ಕಲಿಯೋದಿದೆಯಾ, ಈವನ್ ಅದ್ರ ರಿಲೇಟೆಡ್ ಇದ್ರೂ ನಾನು ಹೇಳ್ಕೊಡ್ತೀನಿ, ನೋ ಪ್ರಾಬ್ಲಮ್. ಓಕೆನಾ? ಸೊ ಇದು ಬಂದ್ಬಿಟ್ಟು ನಮ್ಮದು ಲಿಂಕ್ಡ್ಇನ್ ಪ್ರೊಫೈಲು. ಭಾಳ ಜನ ಫೇಸ್ ತೋರಿಸಲ್ಲ ಹ್ಯಾಕಿಂಗ್ ಒಳಗಡೆ. ಇದು ಬಂದ್ಬಿಟ್ಟು ನನ್ನ ಲಿಂಕ್ಡ್ಇನ್ ಪ್ರೊಫೈಲ್. ಓಕೆನಾ? ನೀವು ನೋಡಿ ಆಲ್ರೆಡಿ ಇಲ್ಲಿ ಹಾಕಿದೆ ಸೈಬರ್ ಟ್ರಾವೆಲ್ ಅಂತ. ಇದು ಬಂದ್ಬಿಟ್ಟು ನಂದು ಲಿಂಕ್ಡ್ಇನ್ ಪ್ರೊಫೈಲ್. ನೀವು ಸ್ಕ್ರಾಲ್ ಡೌನ್ ಮಾಡಿ ನೋಡ್ಕೋಬೋದು. ಲಿಂಕ್ಡ್ಇನ್ ಪ್ರೊಫೈಲ್ ಇದೆ ನಂದು. ಏನಾರ ಇನ್ಫಾರ್ಮೇಶನ್ ಬೇಕಿದ್ರೆ ಇಲ್ಲಿ ಬಂದ್ಬಿಟ್ಟು ನಂಗೆ ಮೆಸೇಜ್ ಆಗಿ ಕನೆಕ್ಟ್ ಆಗಿ. ಓಕೆನಾ? ಧನ್ಯವಾದಗಳು. ಈ ವಿಡಿಯೋ ರೆಕಾರ್ಡ್ ಆಗಿದ್ದು ಬಂದ್ಬಿಟ್ಟು ಡೇಟ್ ಇದೆ ಕೆಳಗಡೆ 12/7/2026. ಹಾಗಾದರೆ ನಾಳೆ ಇವತ್ತು ಎಡಿಟ್ ಮಾಡ್ತೀನಿ, ನಾಳೆ ಸಾಯಂಕಾಲ 7 ಗಂಟೆಗೆ ಅಪ್ಲೋಡ್ ಆಗುತ್ತೆ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಈ ವೀಕ್ ಇರಲ್ಲ, ಈ ವೀಕಿಂದ ಇದೆ ಲಾಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನೆಕ್ಸ್ಟ್ ವೀಕಲ್ಲಿ ಬರುತ್ತೆ. ಹಂಗಂದರೆ ಮೇ ಬಿ 27ಗೆ ನೆಕ್ಸ್ಟ್ ವಿಡಿಯೋ ಬರ್ಬೋದು, 27 ಅಥವಾ 28ಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಥ್ಯಾಂಕ್ ಯು.